ಫಾರ್ಮ್ ಹೇಳ್ರಿ. CLIC ಅಂತ ಹೇಳಿದ್ವಿ ಹೊಸದ ಲೈಫ್ ಇನ್ಶೂರೆನ್ಸ್ ಮುಂದೆ ಕಾರ್ಪೊರೇಷನೋ ಕಂಪ್ನಿನೋ? ಹಾಂ, ಕಂಪ್ನಿ. LIC ಫುಲ್ ಫಾರ್ಮ್ನಾಗ ಮುಂದೆ ಏನು ಬರ್ತದೆ? C ಅಂತ ಕಾರ್ಪೊರೇಷನ್. ಅವನು ನೆನಪಿಟ್ಕೋರಿ. ಯಾಕೆ KA ಹಾಂ ವಯಸ್ಸ ಬರತ್ತಿಲ್ಲ ಈಗ ಬರತದೆ ವಯಸ್ಸ? ಹಾಂ, ಏನತ್ತ ಗಿಡದಾಗ ಸ್ಪೀಕರ ಬೇಡ. ಹಾಂ, ಇದು LIC ಫುಲ್ ಫಾರ್ಮ್ ಬಂದಾಗ ಹೇಳ್ರಿ. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಐತೋ ಕಂಪ್ನಿ ಐತಿ? ಕಂಪ್ನಿ. ಅದು ಯಾವ್ದ ಕಾರ್ಪೊರೇಷನ್ ಬರ್ತದೆ. LIC ಬಂದಾಗ ಕಾರ್ಪೊರೇಷನ್ ಬರ್ತದೆ. ರೀಸೆಂಟ್ ಆಗಿ ಕೋಆಪರೇಟಿವ್ ಅವ್ರು ಮಾಡತ್ತಾರಲ್ಲ, ಅದ್ರದ್ದು ಕಂಪ್ನಿ ಐತೋ ಕಾರ್ಪೊರೇಷನ್ ಐತಂದ್ರೆ ಕಂಪ್ನಿ ಐತಿ. ಎರಡು ಡಿಫ್ರೆನ್ಸ್ ನೋಡ್ರೆ ಸಿಲ್ಲಿ ಅನಿಸ್ತಾವ ಕರೆ. ಇಂಥದ್ರ ಮೇಲೆ ಕೇಳಿರ್ತಾರೆ. ಅದ್ರ ಸಲ ಮಂದಿ ಹೇಳತ್. CLIC ಫುಲ್ ಫಾರ್ಮ್ ಬಂದಾಗ ಏನಂದ್ರ ಕೋಆಪರೇಟಿವ್ ಲೈಫ್ ಇನ್ಶೂರೆನ್ಸ್ ಕಂಪ್ನಿ. ವೆರಿ ಗುಡ್. ಇದು ಹೇಳಿದ್ರಲ್ಲ, ಯಾವ್ದು ಇದನ್ನ ಹೇಳ್ತೈತೆ ಹೇಳ್ರಿ. ಥರ್ಡ್ ಜೆಂಡರ್ ಕನ್ಸಿಡರ್ ಮಾಡ್ಬೇಕು ಅಥವಾ ಥರ್ಡ್ ಜೆಂಡರ್ ಕಾಲಮ್ನ ಆ್ಯಡ್ ಮಾಡ್ಬೇಕಂತ ಹೇಳ್ತೈತೆ ಹೇಳಿದ್ನ. ಒಂದು ನಾಲ್ಸಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ನೆನಪಿಟ್ಕೋರಿ. ಇನ್ನೊಂದು ಪ್ರಕರಣ 377 ಬಗ್ಗೆ ಹೇಳಿದ್ದ, ನವತೇಜ್ ಸಿಂಗ್ ಜೋಹರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಎರಡು ಯೂನಿಯನ್ ಆಫ್ ಇಂಡಿಯಾ. ಆ ಯೂನಿಯನ್ ಆಫ್ ಇಂಡಿಯಾ ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಅದು ಕನ್ಫ್ಯೂಸ್ ಆಗತ್ತಿದ್ರೆ ಏನು ಮಾಡ್ರಿ ಅಂದ್ರೆ, ಯೂನಿಯನ್ ಆಫ್ ಇಂಡಿಯಾ ಅಂತ ಯಾವಾಗ ಬರ್ತದೆ ಗೊತ್ತಾ? ಈಗ ಭಾರತಕ್ಕೆ ಅಥವಾ ಏನ್ರ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಅಪೋಸ್ ಮಾಡಿದ್ರತ್ತೇನೆ ಅದು ಯೂನಿಯನ್ ಆಫ್ ಇಂಡಿಯಾ ಅಂತ ಕೊಡಿರ್ತಾರೆ. ಯಾಕಂದ್ರೆ ಇಂಡಿಯಾದ ಕಾನ್ಸ್ಟಿಟ್ಯೂಷನ್ ಇಂಡಿಯಾನ ಏನಂತ ಕರಿತೀವಿ ಅಂದ್ರೆ ಯೂನಿಯನ್ ಆಫ್ ಇಂಡಿಯಾ ಅಂತ ಕರಿತೀವಲ್ಲ. ಯಾಕಂದ್ರೆ ಎಲ್ಲ ಸ್ಟೇಟ್ಗಳು ಕೂಡಿದ್ರಿಂದ ಭಾರತ ಅನ್ನೋದೈತೆ, ಹೌದಲ್ಲ? ಸ್ಟೇಟ್ಗಳು ಡಿವೈಡ್ ಆಗಿಲ್ಲ ನಮ್ಮಲ್ಲಿ, ಎಲ್ಲ ಕೂಡಿದ್ರಿಂದ ಯೂನಿಯನ್ ಆಫ್ ಇಂಡಿಯಾ ಅಂತ ಕರಿತೀವಲ್ಲ. ಯೂನಿಯನ್ ಆಫ್ ಇಂಡಿಯಾ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಒಳಗೆ ಏನರ ಬದಲಾವಣೆ ತರ್ತಾರಲ್ಲ, ಅವೆಲ್ಲ ಏನಿರ್ತಾವ ಅಂದ್ರೆ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾನ ಇರ್ತಾವ. ಅಕಸ್ಮಾತ್ ಗೌರ್ಮೆಂಟ್ ತಂದಿದ್ದು ಯಾವ್ದಾರ ಕಾಯ್ದೆಗಳನ್ನ ಅಪೋಸ್ ಮಾಡಿದ್ರತ್ತೇಳಿ ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಅಪೋಸಿಟ್ ಇರ್ತದೆ. ಇವೆರಡು ಡಿಫ್ರೆನ್ಸ್ ಗೊತ್ತಾಗ ಕೇಳಿದ್. ಈಗ ಯಾವ್ದು ನಾಲ್ಸಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಇತ್ತು, ಇನ್ನೊಂದು ಏನಿತ್ತಂದ್ರೆ ನವತೇಜ್ ವರ್ಸಸ್ ಯೂನಿಯನ್ ಆಫ್ ನವತೇಜ್ ಸಿಂಗ್ ಜೋಹರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ನವತೇಜ್ ಸಿಂಗ್ ಜೋಹರ್ ವರ್ಸ ಎದ್ರ ಸಲ್ಮಂದಿ ಇರ್ತಾರ ಪ್ರಕರಣ 377 ಸೆಕ್ಷನ್ ಅಂತ ಬರ್ತದೆ. ನೆಕ್ಸ್ಟ್ ಇದು ಟ್ರೈಬ್ಯಾಕ್ಸ್ ಹೇಳಿದ್ರಲ್ಲ, ನಿನ್ನೆ ಟ್ರೈಬ್ಯಾಕ್ಸ್ ಅಂತ ಬರ್ತೈತೆ ಅಂತ ಹೇಳಿದ್ನಿ. ಎದ್ರ ಸಲ್ಮಂದ್ ವಾಯ್ಸ್ ಬರತೈತಿ? ಟ್ರೈಬ್ಯಾಕ್ಸ್ ಅಂತ ಯಾರು ಮಿನಿಸ್ಟ್ರಿದವ್ರು ತರ್ತಾರ? ಮಿನಿಸ್ಟ್ರಿ ಆಫ್ ಟ್ರೈಬಲ್ದವ್ರು. ವೆರಿ ಗುಡ್. ಗ್ಲೋಬಲ್ ಬಯೋಫ್ಯೂಯಲ್ ಅಲಯನ್ಸಸ್ ಯಾವ ಇಯರ್ದಾಗ ಲಾಂಚ್ ಮಾಡ್ತಾರೆ? 2023 ಗ್ಲೋಬಲ್ ಬಯೋಫ್ಯೂಯಲ್ ಅಲಯನ್ಸಸ್ದಾಗ ಎಷ್ಟು ಕೋರ್ ಥೀಮ್ ಇಟ್ಟಿದ್ರ ಅಂತ ಹೇಳಿದ್ನಿ? 4 ಯಾವ್ಯಾವ? ಬಯೋ ಎಥೆನಾಲ್ ಒಂದು, ಎರಡನೇದ ಬಯೋಡೀಸೆಲ್, ಎರಡು, ಮೂರನೇದ ಸಸ್ಟೈನೇಬಲ್ ಅಂದ್ರೆ ಏನಂತಾರ? ಸುಸ್ಥಿರ ಏವಿಯೇಷನ್ ಫ್ಯೂಯಲ್. ಏನಂತ ಕನ್ನಡದಾಗ ಅದು? ಸುಸ್ಥಿರ ಸಸ್ಟೈನೇಬಲ್ ಏವಿಯೇಷನ್ ಫ್ಯೂಯಲ್ ಅಂತ ಕರೀತಾರೆ. ಮೂರನೇದು. ನಾಲ್ಕನೇದು ಇನ್ನೊಂದು ಯಾವ್ದು ಉಳಿತೈತೆ? ಕಾಂಪ್ರೆಸ್ಡ್ ಬಯೋ. CNG ಬರಂಗಿಲ್ಲ, ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಇವು ಕನ್ಫ್ಯೂಸ್ ಮಾಡಿರ್ತಾನ. CBG ಬೇರೆ, CNG ಬೇರೆ. CNG ಅಂದ್ರೆ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಇವೆಲ್ಲ ಗಾಡಿ ಒಳಗದು ಯೂಸ್ ಮಾಡ್ತಿರ್ತಾರಲ್ಲ, ಎಲ್ಲಿ ಇದನ್ನ CNG ಯೂಸ್ ಮಾಡ್ತಿರ್ತಾರೆ. ಕಾಂಪ್ರೆಸ್ಡ್ ಅಂದ್ರೆ ಅದನ್ನ ಪ್ರೆಷರ್ ಹಾಕಿ ಇಟ್ಟಿರ್ತಾರೆ. ಅಂತದ್ ಯಾವ್ದಂದ್ರೆ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಬಟ್ ಯಾವ್ದಂದ್ರೆ ನಾವು ಹೇಳಿದ್ದೀಗ ಬಯೋ ಎಥೆನಾಲ್ದಾಗ ಬಂದ್ರೆ CBG ಬರ್ತದೆ. CBG ಫುಲ್ ಫಾರ್ಮ್ ಏನಂತ ಕೇಳ್ರ? ಕಾಂಪ್ರೆಸ್ಡ್ ಬಯೋಗ್ಯಾಸ್. ಕಾಂಪ್ರೆಸ್ಡ್ ಬಯೋಗ್ಯಾಸ್ ಮಿನಿಸ್ಟ್ರಿ ಆಫ್ ಕೋಆಪರೇಟಿವ್ ಅವ್ರು ಮಾಡ್ತಾರಲ್ಲ, ಎಲ್ಲಿ ಮಾಡ್ತಾರ? ಕೋಪರ್ಗಾಂವ್. ನೆನಪೈತಲ್ಲ? ಫಸ್ಟ್ ಏರ್ಕ್ರಾಫ್ಟ್ ಹೇಳ್ರಿ ನೋಡು, ಸಮುದ್ರದಾಗ ಏರ್ಕ್ರಾಫ್ಟ್ ಮಾಡಿದ್ದು ಎಲ್ಲಿ ಮಾಡೋದು? ಕೋರೆ ಬೀಚ್ ನೆನಪಿಟ್ಕೋರಿ. ಎಲ್ಲಿ ಬರ್ತೈತಿ? ಕೋರೆ ಬೀಚ. ಅವಾಗ ಹೆಂಗಾದ ಕೋಲಿ ಅಥವಾ ಒಂದು ಯಾವ್ದು ಬುಡಕಟ್ಟು ಜನಾಂಗ ಅಂತ ಬರ್ತಿದ್ ಕೇಳ್ತಿರಲ್ಲ, ಅವಾಗ ರೀಸೆಂಟ್ ಆಗಿ ನ್ಯೂಸ್ನಾಗ ಇತ್ತು. ಈ ಸರಿ ಕೇಳ್ಬೋದು ಏನಂದ್ರೆ ಕೋರೆ ಬೀಚ್ ನ್ಯೂಸ್ನಾಗ ಐತಿ. ಎಲ್ಲಿ ಐತಿ ಅಂತ ಕರೀತಾರ ಅಂದ್ರೆ ಕೋರೆ ಬೀಚ ಮಹಾರಾಷ್ಟ್ರದಾಗ ಬರ್ತೈತಿ. ಆ ಬೀಚ್ ಅಂತಿಲ್ಲ ಯಾವ್ದು ಮಾಡ್ರಿ ಅಂದ್ರೆ ಏರ್ಕ್ರಾಫ್ಟ್ ಮಾಡ್ರಿ. ಯಾವ್ದಂದ್ರೆ ಸಮುದ್ರದಾಗ ಫಸ್ಟ್ ಟೈಮ್ ಅಥವಾ ಎರಡನೇದು? ಫಸ್ಟ್ ಟೈಮ್ ನೋಡ್ರಿ. ಸಮುದ್ರದ ಮೇಲೆ ಏರ್ಕ್ರಾಫ್ಟ್ ಅಥವಾ ವಿಮಾನ ನಿಲ್ದಾಣ ಮಾಡತ್ತಾರೆ. ಎಲ್ಲಿ ಅಂದ್ರೆ ಫಸ್ಟ್ ಟೈಮ್. ಈಗ ಹೇಳ್ರಿ ನೋಡು, ಈಟ್ ರೈಟ್ ಸರ್ಟಿಫಿಕೇಟ್ ತೊಗೊಂಡಿದ್ದು ಮೊದಲು ವಿಮಾನ ನಿಲ್ದಾಣ ಯಾವ್ದ? ಚೌಧರಿ ಚರಣ್ ಸಿಂಗ್. ಎಲ್ಲಿ? ಯಾವ ಸ್ಟೇಟ್ನಾಗ? ಲಕ್ನೋದಾಗ. ನೆನಪೈತಲ್ಲ? ಈಟ್ ರೈಟ್ ಅನ್ನೋ ಸರ್ಟಿಫಿಕೇಶನ್ ಯಾರು ಕೊಡ್ತಾರೆ? ಫಸ್ಟ್ ಇದಾವ್ರು. ಯಾವ ಮಿನಿಸ್ಟ್ರಿ ಬರ್ತೈತಿ ಇದಕ್ಕೆ? ಮಿನಿಸ್ಟ್ರಿ. ಇವು ಕನ್ಫ್ಯೂಸ್ ಆಗಬಾರ್ದು, ಅದಕ್ಕೆ ಹೇಳತ್ನಿ. ಈಟ್ ರೈಟ್ ಬಂದಾಗ ಎಲ್ಲರ ಅಗ್ರಿಕಲ್ಚರ್ ಅದು ಹಾಕಿದ್ರಿ. ಮತ್ತೆ ಯಾವ್ದು ಬರ್ತೈತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ದವ್ರು ಬರ್ತಾವ. ಈಟ್ ರೈಟ್ ಸ್ಟೇಷನ್, ಈಟ್ ರೈಟ್ ಏರ್ಪೋರ್ಟ್ ಕ್ಯಾಂಪಸ್ ಅಂತ ಬಂದ್ರೆ ಚೌಧರಿ ಚರಣ್ ಸಿಂಗ್ ಕರೆಕ್ಟಾ? ಏರ್ಪೋರ್ಟ್ ಬಂದಾಗ ಚೌಧರಿ ಚರಣ್ ಸಿಂಗ್. ಇದನ್ನ ಯಾವ್ದ ರೈಲ್ವೆ ಸ್ಟೇಷನ್ ಅಥವಾ ರೈಲ್ವೆ ನಿಲ್ದಾಣ ಬಂದಾಗ ಮುಂಬೈ. ನೆನಪಿರ್ತೈತಲ್ಲ? ರೈಲ್ವೆ ನಿಲ್ದಾಣ ಬಂದಾಗ ಇದು ರೀಸೆಂಟ್ ಆಗಿ ಕವಚ್ ಅನ್ನೋದೈತಲ್ಲ, ಕವಚ್ ಎದ್ರ ಸಲ್ಮನ್ ತರ್ತಾರೆ ರೈಲ್ವೆ ಡಿಪಾರ್ಟ್ಮೆಂಟ್ ಒಳಗ? ಆಕ್ಸಿಡೆಂಟ್ ಪ್ರಿವೆನ್ಷನ್ ಮಾಡಕ. ಇದು ಸ್ವದೇಶಿ ನಿರ್ಮಿತ ನೋಡಿ. ಇವ್ರ ಮೇಲೂ ಕೇಳಿರತ್ತೇಳಿ. ಸ್ವದೇಶಿ ನಿರ್ಮಿತ ಯಾವ್ದ ತರ ಅಂದ್ರೆ ಏರ್ಕ್ರಾಫ್ಟ್ ಇದನ್ನ ಏನತ್ತಾರ? ರೈಲ್ವೆ ಕೊಲೈಡ್ ಹಾಕಿರ್ತೇವಲ್ಲ, ಅದ್ರ ಸಲ್ಮಂದಿ ಯಾವ ತರ ಅಂದ್ರೆ ಸಿಸ್ಟಮ್ ಕವಚ್ ಅಂತ. ರಿಮೂವೇಬಲ್ ಸೋಲಾರ್ ಪೆನಲ್ಸ್ ಅಂತ ಮಾಡ್ತಾರೆ ರೈಲ್ವೆದವ್ರು. ಎಲ್ಲಿ ಮಾಡ್ತಾರೆ? ವಾರಣಾಸಿ. ರಿಮೂವೇಬಲ್ ಸೋಲಾರ್ ಪೆನಲ್ ಬಂದ್ರೆ ವಾರಣಾಸಿ. ರೈಲ್ವೆದವ್ರು ಯಾವ ಇಯರ್ ನೆಟ್ ಜೀರೋ ಎಮಿಷನ್ ಮಾಡ್ತಂದಾರ? 2030. ನೆನಪದಾವಲ್ಲ? ರೈಲ್ವೆ ಮಿನಿಸ್ಟ್ರಿ ಬಂದ್ರೆ ನೆನಪಿಟ್ಕೋರಿ. ಇದು ಇನ್ನೊಂದು ಹೇಳಿದ್ವಲ್ಲ, ಕಮಿಷನ್ ಆನ್ ರೈಲ್ವೆ ಸೇಫ್ಟಿ ಅಂತ ಬರ್ತೈತಿ. ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತಿ?
ಕಮಿಷನ್ ಆನ್ ರೈಲ್ವೆ ಸೇಫ್ಟಿ ಅಂತ ಬರ್ತದೆ. ಈ ರೈಲ್ವೆ ಮಾನ್ಯ ಒಡಿಸ್ಸಾದ ಬಾಲ್ಸೋರ್ ಒಳಗೆ ಒಂದು ದೊಡ್ಡದಾಗಿತ್ತು ನೋಡ್ರಿ ಏನ್ರಿ, 200-300 ಜನ ಸತ್ತಿದ್ರಲ್ಲ. ಇಂಥವು ಎಲ್ಲರ ರೈಲ್ವೆ ಆಕ್ಸಿಡೆಂಟ್ ಅಥವಾ ರೈಲ್ವೆ ಕೊಲೈಡ್ ಆಗಿ ಜನ ಸತ್ತೇಳಿ ಅದರದ್ದು ಕಮಿಷನ್ ಐತೆ ಅಥವಾ ಆಯೋಗ ಅಂತ ಕರಿತೀವಿ. ಆ ಆಯೋಗ ಅದನ್ನ ಇದನ್ನ ಮಾಡ್ತಿರ್ತೈತೆ, ಏನಂತಾರ ಪ್ರೊಟೆಕ್ಟ್ ಮಾಡೋ ಸಲ್ಬಂದ ಕಮಿಷನ್ ಆನ್ ರೈಲ್ವೆ ಸೇಫ್ಟಿ ಅಂತ ಕರಿತಾರೆ. ರೈಲ್ವೆ ಸುರಕ್ಷತೆ ಸಂಬಂಧ ಒಂದು ಆಯೋಗ ಅಂತೇಳಿ. ಇದು ಯಾವ ಮಿನಿಸ್ಟ್ರಿ ಅಂಡರ್ ಬರ್ತದೆ? ಮಿನಿಸ್ಟ್ರಿ ಆಫ್ ರೈಲ್ವೆ, ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್, ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್. ಇವು ಎರಡು ಕನ್ಫ್ಯೂಸ್ ಆಗ ಕೊಟ್ಟಿರ್ತಾನೆ. ಯಾಕಂದ್ರೆ ಮಿನಿಸ್ಟ್ರಿ ಆಫ್ ರೈಲ್ವೆ ಸೇಫ್ಟಿ ಐತಿ, ಕರೆ ಮಿನಿಸ್ಟ್ರಿ ಆಫ್ ರೈಲ್ವೆದವ್ರು ನೋಡಂಗಿಲ್ಲ. ಯಾರು ನೋಡ್ತಾರ ಅಂದ್ರೆ ಅದನ್ನ ಸಿವಿಲ್ ಏವಿಯೇಷನ್ ಅವ್ರು. ರೀಸೆಂಟ್ ಆಗಿ ಹೇಳಿದಿವಲ್ಲ, ಕ್ಲೌಡ್ ಸೀಡಿಂಗ್ ಅಥವಾ ಮೋಡ ಬಿತ್ತನೆ ಮಾಡತ್ತಾರ ಅಂದಿದ್ದು. ಇದ್ರ ಸಲ್ಬಂದು ಅಪ್ರೂವಲ್ ಯಾರು ಕೊಡ್ಬೇಕಂದ್ರ ಸಿವಿಲ್ ಏವಿಯೇಷನ್ ಅವ್ರು. ಇಲ್ಲಿ ರೀಸೆಂಟ್ ಆಗಿ ಮಾಡ್ಬೇಕಂದ್ರೆ ಮೋಡ ಬಿತ್ತನೆ ಮಾಡ್ಬೇಕಾರೆ ಏನ್ ಯೂಸ್ ಮಾಡ್ತಾರೆ? ಸಿಲ್ವರ್ ಅಯೋಡೈಡ್. ಬೇರೆ ಎನ್ ನಂಬರ್ ಆಫ್ ಯಾರು ಬರ್ತಾವ? ಸಿಲ್ವರ್ ಅಯೋಡೈಡ, ಪೊಟ್ಯಾಸಿಯಂ ಅಯೋಡೈಡ. ನೆಕ್ಸ್ಟ್ ಡ್ರೈ ಐಸ್ ಯೂಸ್ ಮಾಡ್ತಾರೋ ಇಲ್ಲೋ? ನಾಳೆ ಎಲ್ಲರ ಕೇಳ್ರ ಸೋಡಿಯಂ ಕ್ಲೋರೈಡ್ ಯೂಸ್ ಮಾಡ್ತಾರೋ ಇಲ್ಲೋ ಅಂದ್ರ ಮಾಡ್ತಾರ ಇಲ್ಲ? ಸೋಡಿಯಂ ಕ್ಲೋರೈಡ್ NaCl ಬರ್ತೈತಿಲ್ಲ ಸಮುದ್ರದಾಗ, ಹೈಯೆಸ್ಟ್ ಉಷ್ಣಾಂಶ ಇದನ್ನ ಏನಂತಾರ ಅದಕ್ಕೆ ಲವಣತೆ ಇರೋದು ಯಾವ್ದಂದ್ರೆ NaCl. ಆ NaCl ಯೂಸ್ ಮಾಡಿ ಮೋಡ ಬಿತ್ತನೆ ಮಾಡ್ತಿರ್ತಾರೆ. ಈ ಮೋಡಗಳು ಎಲ್ಲಿರ್ತಾವಲ್ಲ ಅಲ್ಲಿ ಸ್ಟಡಿ ಮಾಡಿ ಅದನ್ನ ಸ್ಪ್ರೇ ಮಾಡಿರ್ತೀನಿ, ಅವು ಮಳಿಯಾಗಿ ಉದುರ್ತೈತೆ ಅಂತೇಳಿ ಮಾಡಿರ್ತಾರೆ. NaCl ಬರ್ತದೆ. ಇವು ಎಲ್ಲ ಆಪ್ಷನ್ ಕೊಟ್ಟಾಗ ಫಸ್ಟ್ ಯಾವ್ದು ಕೊಡ್ರಿ ಅಂದ್ರೆ ಸಿಲ್ವರ್ ಅಯೋಡೈಡ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ರಿ. ರೀಸೆಂಟ್ ಆಗಿ ಮಾಡತ್ತಾರ. ಈ ಕರ್ನಾಟಕದಾಗ ಒಮ್ಮೆ ಮಾಡ್ಯಾರ, ಒಮ್ಮೆ ಎಲ್ಲರ ಮೋಡ ಬಿತ್ತನೆಗಳು ಮಾಡ್ಯಾರ. 2 ಸರಿ ಯಾವ ಹೇಳ್ರಿ? 2 ಪ್ರಾಜೆಕ್ಟ್ ಬರ್ತಾವ ಅಂತೇಳಿ. ವರ್ಷಧಾರೆ, ಇನ್ನೊಂದ ವರುಣ. ನೆನಪಿರ್ತೈತಲ್ಲ, ಯಾವ್ದಿದ್ರು ಮೊದಲಾಗಿದ್ದು ಯಾವ್ದು? ವರ್ಷಧಾರೆನ ವರುಣ ಮೊದಲು 2007ರಾಗಲ್ಲ, ಸಾರಿ 2003ರಾಗ ವರುಣ ಮೊದಲು ಮಾಡಿರ್ತಾರ. ಆಮೇಲೆ ಸಿದ್ದರಾಮಯ್ಯ ಗೌರ್ಮೆಂಟ್ ಬಂದಾಗ ವರ್ಷಧಾರೆ ಮಾಡಿ. ಇವು ಇಯರ್ಗಳು ನೆನಪಿಟ್ಕೋಕಿತ್ತ ಏನಂದ್ರೆ ಕರ್ನಾಟಕದಾಗ ರೀಸೆಂಟ್ ಆಗಿ ಮಾಡತ್ತಾರ. ಇದ ಫಸ್ಟ್ ಟೈಮ್ ಮೋಡ ಬಿತ್ತನೆ ಹಿಂಗೆ ಹೇಳಿಕೆ ಕೊಟ್ಟಿರ್ತಾರೆ. ಅದ್ರ ಸಲ್ಬಂದ ಹೇಳತ್ನ ಕರ್ನಾಟಕದಾಗ ಆಲ್ರೆಡಿ ಮೋಡ ಬಿತ್ತನೆಗಳನ್ನ ಮಾಡಿದ್ರ. ಬಟ್ ಈಗ ರೀಸೆಂಟ್ ಆಗಿ ಒಳ್ಳೆ ಏನಂದ್ರೆ ಎಲ್ಲಿನೂ ಎಫೆಕ್ಟ್ ಆಗೈತ್ಲ, ಅದ್ರ ಸಲ್ಬಂದ್ ಮಾಡ್ಬೇಕನ್ನತ್ತಾರ. ಈಗ ಹಾವೇರಿ ಒಳಗೆ ಏನೋ ಸ್ಟಡಿ ಮಾಡ್ಯಾರ, ಅದ್ರದ್ದು ನೆನಪಿಟ್ಕೋರಿ ಏನ್ ಬೇಕಾಕ ಮಾಡ್ರಲ್ಲ ಹಾವೇರಿ. ಕರೆಕ್ಟ್. ಇದು ಗ್ಲೋಬಲ್ ಬಯೋಫ್ಯೂಯಲ್ ಅಲಯನ್ಸಸ್ ಹೇಳಿರಲ್ಲ. ಗ್ಲೋಬಲ್ ಬಯೋಫ್ಯೂಯಲ್ ಅಲಯನ್ಸ್ ಕೋರ್ ಥೀಮ 4 ಅಂತ ಹೇಳಿದ್ನ. ಯಾವ ಬರ್ತಾವಂದ್ರಿ? ಬಯೋ ಎಥೆನಾಲ್, ಬಯೋಡೀಸೈಲ್, ಸಸ್ಟೈನೇಬಲ್ ಏವಿಯೇಷನ್ ಫ್ಯೂಯಲ್, ಕಾಂಪ್ರೆಸ್ಡ್ ಬಯೋಗ್ಯಾಸ್ ಅಂತ ಬರ್ತದೆ. ಈಗ ಹೇಳ್ರಿ ನೋಡು, ಗ್ಲೋಬಲ್ ಬಯೋಫ್ಯೂಯಲ್ ಚಾಂಪಿಯನ್ಸ್ ಅಂತ ಅವಾರ್ಡ್ ಕೊಡ್ತಾರೆ ಇಬ್ರು. ವೆರಿ ಗುಡ್. ಅಭಿರುಚಿ. ಅಭಿರುಚಿ ಯಾರ ಹೆಸರು? ಅಭಿಜಿತ್ ಸಾವು. ನೆಕ್ಸ್ಟ್ ರುಚಿ ಅಗರ್ವಾಲ್. ಇವ್ರು ಇಬ್ಬರದು ಹೆಸರು ನೆನಪಿಟ್ಕೋರಿ. ರೀಸೆಂಟ್ ಆಗಿ ಕೇಳ್ಬೋದು. ಅವ್ರು ಹೆಂಗ್ ಬೇಕಾದ್ ಕೇಳ್ರು ನೆನಪಿಟ್ಕೋರಿ. ಗ್ಲೋಬಲ್ ಬಯೋಫ್ಯೂಯಲ್ ಅಲಯನ್ಸ್. ಯಾವ ದೇಶ ಇದನ್ನ ಗ್ಲೋಬಲ್ ಬಯೋಫ್ಯೂಯಲ್ ಅಲಯನ್ಸ್ ಅಂತ ನೀವು ಇನಿಷಿಯೇಟಿವ್ ತರ್ತೈತಿ? ಭಾರತ. ಅದನ್ನು ಕನ್ಫ್ಯೂಸ್ ಆಗ್ಬೇಡ್ರಿ. ಯಾಕಂದ್ರೆ G20 2023ರಾಗ ನಡೆದಾಗ ಏನ್ ತಂದಾರಲ್ಲ, ನಾವು ಅದಕ್ಕೆ ಆತಿಥ್ಯ ವಹಿಸಿದ. ಹೆಂಗೆ ಈಗ ಸೋಲಾರ್ ಅಲಯನ್ಸಸ್ ಮೊದಲು ಆದ್ಯತೆ ಕೊಟ್ಟಾರಂದ್ರೆ ಇಂಡಿಯಾ ಮತ್ತು ಫ್ರಾನ್ಸ್ ಕೂಡಿ ತರ್ತೀವಲ್ಲ. ಬಟ್ ಇಂಡಿಯಾದಾಗ ಅದ್ರ ಹೆಡ್ ಕೊಟ್ಟಿರ್ತೀವಲ್ಲ. ಇದು ಗ್ಲೋಬಲ್ ಬಯೋಫ್ಯೂಯಲ್ ಅಲಯನ್ಸಸ್ ರಿಲೇಟೆಡ್ ಬರ್ತೇಳಿ. ಯಾವ ಒಂದು ದೇಶ ಆತಿಥ್ಯ ವಹಿಸಿತ್ತು ಅಥವಾ ಯಾವ ಒಂದು ದೇಶ ಇದನ್ನ ಇನಿಷಿಯೇಟಿವ್ ತರ್ತೈತೆ ಅಂದ್ರೆ ಯಾವ್ದಂದ್ರ ಇಂಡಿಯಾ. ನೆನಪಿಟ್ಕೋರಿ. ಹೇಳಿದ್ನಲ್ಲ, ಗ್ಲೋಬಲ್ ಬಯೋಫ್ಯೂಯಲ್ ಚಾಂಪಿಯನ್ಸ್ ಯಾರು ಬರ್ತಾರ? ಅಭಿರುಚಿ ಅಂತ ನೆನಪಿಟ್ಕೋರಿ. ಅಭಿಷೇಕ್ ಸಾವು ಮತ್ತು ರುಚಿ ಅಗರ್ವಾಲ್ ಅಂತ ಬರ್ತಾರೆ. ವೆರಿ ಗುಡ್. ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್ ಅಂತ ಬರ್ತೈತ್ರಿ. ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್ ಇದು ಡೈರೆಕ್ಟ್ ರಿಪೋರ್ಟ್ ಮೇಲೆ ಕೇಳಿರ್ತಾರೆ. ಇದು ರಿಪೋರ್ಟ್ ಯಾರು ಕೊಡ್ತಾರ ಅಥವಾ ಯಾವ ಸಂಸ್ಥೆ ಕೊಡ್ತೈತಿ ಹಿಂಗೆ ಕೇಳಿರ್ತಾರೆ. ಇದು ಇನ್ವೆಸ್ಟ್ಮೆಂಟ್ ರಿಪೋರ್ಟ್ ಯಾಕಂತ ಹೇಳತ್ ನೋಡಿ. ರೀಸೆಂಟ್ ಆಗಿ ಹೇಳಿದ್ವಲ್ಲ, ನ್ಯೂಕ್ಲಿಯರ್ ಸೆಕ್ಟರ್ ಒಳಗದು FDI ಅಲೋ ಮಾಡಿದ್ವಿ ನಾವು. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನ್ಯೂಕ್ಲಿಯರ್ ಸೆಕ್ಟರ್ ಒಳಗೆ ಪ್ರೈವೇಟ್ದವ್ರು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಪ್ರೈವೇಟ್ದವ್ರು ಇನ್ವೆಸ್ಟ್ಮೆಂಟ್ ಮಾಡೋದಂದ್ರೆ ಓನ್ಲಿ ಇಂಡಿಯಾದಿಂದ ಬರಂಗಿಲ್ರಿ. ಅದಕ್ಕೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಲ್ಲ, ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತಾರೆ. ಅಂಥದ FDIಗಳು ಇನ್ಫ್ಲೋ ಮಾಡಿರ್ತಾರಲ್ಲ, ಅದ್ರ ಸಂಬಂಧ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ರಿಪೋರ್ಟ್ ಅಂತ ಕೊಡ್ತಾರೆ. ಇದು ಯಾರು ಕೊಡ್ತಾರೆ? ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್. ಅದಕ್ಕೆ ಇನ್ವೆಸ್ಟ್ಮೆಂಟ್ ಅಂದಾಗ ನಮ್ಮ ದೇಶದಾಗ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಈಗ ಯಾವ್ದಾರ ಆಪಲ್ ಕಂಪ್ನಿದವ್ರು ಬಂದು ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತಾರಲ್ಲ, ಸೇಮ್ ಹಂಗ ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್ ಯಾರು ಹೊಡಿಸ್ತಾರೆ? UNCTD. ಇದು ಕನ್ಫ್ಯೂಸ್ ಆಗಿರ್ತೈತಿ ನೋಡ್ರಿ. ಡೈರೆಕ್ಟ್ ಕೊಡ್ತಾರೆ ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್. ವರ್ಲ್ಡ್ ಬ್ಯಾಂಕ್ ಕೊಡ್ತೈತಿ ಅಥವಾ ವರ್ಲ್ಡ್ ಡೆವಲಪ್ಮೆಂಟ್ ಅಥವಾ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ದವ್ರು ಕೊಡ್ತಾರೆ. ಅಂದ್ರೆ ಯಾರು ಕೊಡ್ತಾರಂದ್ರ UNCTD ಅಂತ ಬರ್ತದೆ. UNCTD ಫುಲ್ ಫಾರ್ಮ್ ಯುನೈಟೆಡ್ ನೇಷನ್ ಕಾನ್ಫರೆನ್ಸ್. ಇದನ್ನ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್. ಕರೆಕ್ಟ್. UNCTD ಅಂತ ಬರ್ತೈತೆ. ಫುಲ್ ಫಾರ್ಮ್ ಕೇಳ್ಬೋದು. ಯಾವ್ದು ರಿಪೋರ್ಟ್ ಹೇಳತ್ ಹೇಳ್ರಿ? ಮತ್ತೆ ಅದ್ ಮರಿಬಾರ್ದು. ವರ್ಲ್ಡ್ ಇನ್ವೆಸ್ಟ್ಮೆಂಟ್. ಇವು ಯಾಕೆ ಕೇಳ್ತಾರೆ? ಇನ್ವೆಸ್ಟ್ಮೆಂಟ್ ರಿಪೋರ್ಟ್ ಸುದ್ದಿಯಲ್ಲಿ ಐತೆ ಅಂದ್ರೆ ಈಗ ರೀಸೆಂಟ್ ಆಗಿ ನಮ್ಮಲ್ಲಿ ಕ್ರೈಸಿಸ್ ಆಗೈತೆ ಅಂತ ಹೇಳಿದಿಲ್ಲ, ಪಶ್ಚಿಮ ಏಷ್ಯಾದಾಗ ಕ್ರೈಸಿಸ್ ಆಗೈತಲ್ಲ. ಆ ಟೈಮ್ನಾಗು ನಮ್ಮ ಕಂಟ್ರಿ ಒಳಗೆ ಇನ್ವೆಸ್ಟ್ಮೆಂಟ್ ಔಟ್ ಆಫ್ ಕಂಟ್ರಿದವ್ರು ಮಾಡಕ್ ನೋಡ್ತಾರೋ ಇಲ್ಲೋತ್ ಕೇಳ್ತಿರ್ತಾರೆ. ಅದ್ರ ಸಲ್ಬಂದ ನಮ್ಮ ಕಂಟ್ರಿ ಅಥವಾ ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್ನಾಗ ನಮ್ಮ ಕಂಟ್ರಿ ಎಷ್ಟನೇ ಸ್ಥಾನದಾಗ ಐತಿ ಅಥವಾ ಯಾವ ಕಂಟ್ರಿ ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ತೊಗೊಂಡೈತಿ ಹಿಂಗೆಲ್ಲ ಕೇಳ್ತಿರ್ತಾರಲ್ಲ, ಅದ್ರ ರಿಲೇಟೆಡ್ ಹೇಳತ್ನ ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್ ಬಂದ್ರೆ ಹೊಡ್ಸವ್ರು ಯಾರಂದ್ರೆ UNCTD ಅಂತ ಬರ್ತದೆ. UNCTD ಅಂದ್ರೆ UN ಅಂದ್ರೆ ಆಲ್ಮೋಸ್ಟ್ ಎಲ್ಲ UN ಬತ್ರ ಯುನೈಟೆಡ್ ನೇಷನ್ ಸಬ್ ಆರ್ಗನೈಸೇಷನ್ ಅಂದಾಗ. UN ಅಂತ CTD ಅಂದೆ. C ಅಂದ್ರೆ ಕಾನ್ಫರೆನ್ಸ್, T ಅಂದ್ರೆ ಟ್ರೇಡ್, D ಅಂದ್ರೆ ಡೆವಲಪ್ಮೆಂಟ್. ಈ ಟ್ರೇಡ್ ಡೆವಲಪ್ಮೆಂಟ್ ಅಂದ್ರೆ ಯಾವ್ದಾರ ಕಂಟ್ರಿ ಒಳಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ರೆ ಅಟ್ಟ ಟ್ರೇಡ್ ಮಾಡಕ್ ಬರ್ತೈತೆ. ಅಂದ್ರೆ ವಾಣಿಜ್ಯ ವ್ಯಾಪಾರ ಮಾಡ್ಬೋದು. ನಮ್ಮ ಕಂಟ್ರಿ ಒಳಗೆ ರೊಕ್ಕನ ಬರ್ಲಿಕ್ಕೆ ಎಲ್ಲಿದೆ ಟ್ರೇಡ್ ಮಾಡಕ್ ಆಕತ್ತೆ. ಅದ್ರ ಸಲ್ಬಂದ ಏನ್ ಮಾಡ್ತಾರೆ ಅಂದ್ರೆ UNCTD ದವ್ರು ಪ್ರತಿ ಇಯರ್ ಕೊಡ್ತಿರ್ತಾರೆ ಏನಂದ್ರೆ ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್ ಅಂತ ಹೇಳಿ. ಅದ್ರೊಳಗೆ ಇಂಡಿಯಾ ರ್ಯಾಂಕ್ ಎಷ್ಟೈತಿ? 10, 11, 12.
11ನೇ ರ್ಯಾಂಕ್. ಅದೊಂದು ನೆನಪಿಟ್ಕೊಂಡ್ಬಿಡ್ರಿ, 11ನೇ ರ್ಯಾಂಕ್ ಇಂಡಿಯಾ ಐತಿ ಇನ್ವೆಸ್ಟ್ಮೆಂಟ್ ಒಳಗೆ ಬಂದಾಗ. ಅದ್ರ ರಿಲೇಟೆಡ್ ಈಗ ಯಾಕಂದ್ರೆ ಟ್ರೇಡ್ ಡಿಸ್ಟಾರ್ಸ್ ಅಥವಾ ಈಗ ಟ್ರೇಡಿಂಗ್ ಅದು ನಡೆಯತ್ತಲ್ಲ, ಅದ್ರ ಮೇಲೆ ಕೇಳ್ಬೋದು. ಈಗ ಹೇಳ್ರಿ ನೋಡು, ಪಶ್ಚಿಮ ಏಷ್ಯಾದಾಗ ಈಗ ಹಾರ್ಮುಜ್ ಸ್ಟ್ರೇಟ್ಸ್ ಅಲ್ಲಿ ಒಂದು ಕ್ರೈಸಿಸ್ ಆತ್ಲ. ಆ ಟೈಮ್ನಾಗ ರಫ್ತು ಅಥವಾ ಎಕ್ಸ್ಪೋರ್ಟ್ ಮಾಡ್ತಿರ್ತಾರಲ್ಲ, ಅವ್ರಿಗೆ ಏನಂದ್ರೆ ಹಿಂದೆ ಬಿದ್ದಿದ್ರು, ಎಕ್ಸ್ಪೋರ್ಟ್ ಮಾಡಕ್ಕೆ ಅವ್ರ ಕಡೆ ರೊಕ್ಕ ಇದ್ದಿದ್ದಿಲ್ಲ. ಅವ್ರಿಗೆ ಸಪೋರ್ಟ್ ಮಾಡ್ಬೇಕಂತ ಸೆಂಟ್ರಲ್ ಗೌರ್ಮೆಂಟ್ದವ್ರು ಒಂದು ಯೋಜನೆ ತರ್ತಾರೆ. ಯಾವ್ದು ತರ್ತಾರೆ? ಭವ್ಯ ಯೋಜನೆ, ರಿಲೀಫ್ ಯೋಜನೆ. ಯಾವ್ದ? ರಿಲೀಫ್ ಯೋಜನೆ ನೆನಪೈತಲ್ಲ, ಇದು ನೆನಪಿಟ್ಕೋ. ರಿಲೀಫ್ ಯೋಜನೆ ಎದ್ರ ಸಲ್ಮಂದ್ ತರ್ತಾರ ಅಂದ್ರೆ ಎಕ್ಸ್ಪೋರ್ಟ್ ಮಾಡ್ತಿರ್ತಾರಲ್ಲ ಇಂಡಿಯಾದಿಂದ, ಆ ಎಕ್ಸ್ಪೋರ್ಟ್ ಮಾಡೋರು ಎಕ್ಸ್ಪೋರ್ಟ್ ಮಾಡ್ಬೇಕಾರೆ ಅವ್ರಿಗೆ ಏನಂದ್ರೆ ರೊಕ್ಕ ಬೇಕ್ರಿ. ಈಗ ಎಲ್ಲ ಕಂಟ್ರಿದು ಬಂದರ್ಗಳು ಬಂದ ಅದು ಬೇರೆ ಇದನ್ನ ಈಗ ಯಾವ್ದಂದ್ರೆ ನಮ್ದು ಹಾರ್ಮುಜ್ ಸ್ಟೇಟ್ ದಿಂದ ಹೋಗ್ತೈತ ತಿಳ್ಕೊರ್. ಆ ಹಾರ್ಮುಜ್ ಸ್ಟೇಟ್ ಬಂದ್ ಮಾಡ್ರೆ ನಾವು ಸುಯೇಜ್ ಕಾಲುವೆದಿಂದ ಸುತ್ತಾಕಿ ಬಂದ್ರೆ ಜಾಸ್ತಿ ಡೀಸೆಲ್ ಖರ್ಚಾಗಿರ್ತೈತಲ್ಲ, ಆ ಟೈಮ್ನಾಗ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿರ್ತೈತೆ ಅಂತ ರಫ್ತು ಮಾಡೋದು ಬಂದ್ ಮಾಡಿರ್ತಾರಲ್ಲ, ಅಂಥವ್ರಿಗೆ ಹೆಲ್ಪ್ ಮಾಡ್ಬೇಕಂತ ಯಾವ ಸ್ಕೀಮ್ ತರ್ತಾರಂದ್ರೆ ರಿಲೀಫ್ ಸ್ಕೀಮ್. ಈಗ ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್ದಾಗ ಇಂಡಿಯಾ ಸ್ಥಾನ ಎಷ್ಟತ್ತಂದ್ರ 11ನೇದು. ಯಾರು ಕೊಡ್ತಾರೆ ರಿಪೋರ್ಟ್ ಅಂದ್ರೆ? ಯಾರ? UNCTD. ಇದ್ರೊಳಗೆ ಹೈಯೆಸ್ಟ್ ಯಾವ್ದು ಇನ್ವೆಸ್ಟ್ಮೆಂಟ್ ತೊಗೊಂಡೈತೆ ಅಂದ್ರೆ ಈ ವಿಷಯ ಇದನ್ನ ನೋಡ್ರಿ, ಯಾವ್ದಂದ್ರೆ ಅಮೆರಿಕ. ಹೈಯೆಸ್ಟ್ ಬಂದಾಗ ಯಾವ್ದಂದ್ರೆ ಅಮೆರಿಕ ಐತೆ. ಅದನ್ನೊಂದು ನೆನಪಿಟ್ಕೊಂಡ್ಬಿಡ್ರಿ. ಯಾವ್ದು ರಿಪೋರ್ಟ್ ಹೇಳ್ರಿ ಡೈರೆಕ್ಟ್ ಅದು ಹಿಂಗ ನೆನಪಿಟ್ಕೋರಿ. ವರ್ಲ್ಡ್ ಇನ್ವೆಸ್ಟ್ಮೆಂಟ್ ಅಥವಾ ಯಾವ್ದಾರ ದೇಶದ ಇನ್ವೆಸ್ಟ್ಮೆಂಟ್ ರಿಪೋರ್ಟ್ ಅಂತೇಳಿ ಅದನ್ನ ಯಾರು ಕೊಡ್ತಾರಂದ್ರೆ UNCTD ದವ್ರು ಕೊಡ್ತಾರ. ನಮ್ಮ ಇಂಡಿಯಾದ ಸ್ಥಾನ ಎಷ್ಟೈತೆ ಅಂತ ಕೇಳ್ರ? 11ನೇದು. ವೆರಿ ಗುಡ್. ಇದು ಹೇಳ್ರಿ, ರೀಸೆಂಟ್ ಆಗಿ ಔಕಿಲಿ ಅಂತ ಬರ್ತೈತೆ. ಔಕಿಲಿ ಅಂತ ಇದೊಂದು ವ್ಯಾಕ್ಸಿನ್, ಇದೊಂದು ಅಥವಾ ಒಂದು ವೀಕ್ಲಿ ವ್ಯಾಕ್ಸಿನ್ ಇಂಡಿಯಾದಾಗ ಫಸ್ಟ್ ಟೈಮ್ ಮಾಡತ್ತಾರ. ಇದನ್ನ ಯಾವ್ದ್ರ ಸಲ್ಮಂದ್ ಕೊಡ್ತಾರೆ? ಹಿಂಟ್ ಕೊಡ್ಲೇನ ಅದ್ರ ಸಲ್ಮಂದ. ನಮ್ಮಲ್ಲಿ ಇದನ್ನ ಮಾಡಿದ್ರೆ ನೆನಪೈತಿ, GLP-1 ಅಂತ ಮಾಡಿದ್ರಿ. ಎದ್ರ ಸಲ್ಮಂದ್ ಮಾಡಿದ್ರು? ಒಬಿಸಿಟಿ ಸಲ್ಮಂದ್ ಮಾಡಿದ್ರು. ಕರೆಕ್ಟಾ? ಒಬಿಸಿಟಿ ಕರೆಕ್ಟ್, ಒಬಿಸಿಟಿ ಸಲ್ಮಂದ ಮಾಡಿದ್ರ. ಡಯಾಬಿಟಿಸ್ ಸಲ್ಮಂದ್ ರೀಸೆಂಟ್ ಆಗಿ ಎಷ್ಟು ವಯಸ್ಸು ಹುಡುಗರಿಗೆ ನಮ್ಮಲ್ಲಿ ಇದನ್ನ ಬ್ಯಾನ್ ಮಾಡ್ಯಾರ ನೆನಪೈತ್ರಿ? ಹುಡುಗರು ಸಾರಿ ಫ್ರೀ ಆಗಿ ಇದನ್ನ ಕೊಡ್ತಂದಾರ ಗೌರ್ಮೆಂಟ್ದವ್ರು ಬಜೆಟ್ನಾಗ. ಕರ್ನಾಟಕ ಗೌರ್ಮೆಂಟ್ದವ್ರ ಎಷ್ಟು ಏಜ್ದವ್ರಿಗೆ ಡಯಾಬಿಟಿಸ್ ವ್ಯಾಕ್ಸಿನ್ಗಳು ಫ್ರೀ ಆಗಿ ಕೊಡ್ತಂದ? 17 18 16 ಎಟ್ಟ 18ಕ್ಕಿಂತ ಕೆಳಗಿದ್ದು ವಯಸ್ಸಿನ ಎಲ್ಲ ಹುಡುಗರಿಗೆ ಉಚಿತವಾಗಿ ಡಯಾಬಿಟಿಕ್ ಟೈಪ್ 1 ಟೈಪ್ 2 ಇವು ಡಯಾಬಿಟಿಸ್ ಅಂದ್ರೆ ಗೊತ್ತಾಗತ್ತೆ. ಶುಗರ್ ಲೆವೆಲ್ ಹೆಚ್ಚಾಗಿರ್ತದೆ. ಶುಗರ್ ಲೆವೆಲ್ ಹೆಚ್ಚಾಗೋದು ಎದಕ್ಕೆ ಕಾರಣ ಅಂದ್ರೆ ನಾವು ಈಗ ಚಪಾತಿ ತಿಂದಿರ್ತೀವಿ, ಅದು ಗ್ಲೂಕೋಸ್ ಕಂಟೆಂಟ್ ಇರ್ತೈತೆ. ಅದು ಬಾಡಿ ಒಳಗೆ ಹೋದ್ಮೇಲೆ ಗ್ಲೈಕೋಜನ್ ಆಗ್ಬೇಕು. ಅದನ್ನ ಮಾಡೋದು ಯಾವ್ದು ಮಾಡ್ತದೆ? ಇನ್ಸುಲಿನ್ ಮಾಡ್ತೈತಲ್ರಿ. ಈ ಇನ್ಸುಲಿನ್ ಎಲ್ಲರ ವರ್ಕ್ ಮಾಡ್ಲಿಕ್ಕತ್ತೇಳಿ ಯಾವಾಗ ತರ ಅದ ಡಯಾಬಿಟಿಸ್ ಇನ್ಸುಲಿನ್ ವ್ಯಾಕ್ಸಿನ್ ಅಂತ ಕರಿತಿರ್ತೀವಲ್ಲ, ಅವು ಇನ್ಸುಲಿನ್ ವ್ಯಾಕ್ಸಿನ್ಗಳು ಹೆಂಗಿದ್ದು ಅಂದ್ರೆ ಯಾರಿಗೆ ಡಯಾಬಿಟಿಕ್ಸ್ ಇರ್ತೈತಿ ಅಥವಾ ಏನರ ಫುಡ್ ತಿಂದಿದ ಇದನ್ನ ಗ್ಲೈಕೋಜನ್ ಹಾಕಿರಲ್ಲ, ಅವ್ರು ಕಂಪಲ್ಸರಿ ಏನ್ ಮಾಡ್ತಿರೋದಂದ್ರೆ ಡೈಲಿ ತಗೋಬೇಕ್ರಿ ಅದನ್ನ ಇನ್ಸುಲಿನ್. ಫಸ್ಟ್ ಟೈಮ್ ವಾರದಾಗ ಒಂದು ವ್ಯಾಕ್ಸಿನ್ ತಗೋದಂತ ಮಾಡ್ಯಾರ. ಅದ ಯಾವ್ದಂದ್ರೆ ಟ್ವಿಲಿಕ್ ಅಂತ ಹೇಳಿ. ಆ ಟ್ವಿಲಿಕ್ನ ಯಾರು ಡೆವಲಪ್ ಮಾಡ್ತಾರೆ ಹೇಳ್ರಿ? ಯಾರ? ನೋವಾ ನಾರ್ಡಿಕ್ಸ್ ಅಂತ ಬರ್ತದೆ. ಇದು ಕರ್ನಾಟಕದ ಬರ್ತೈತೆ, ನೆನಪಿಟ್ಕೋರಿ. ಕರ್ನಾಟಕದವ್ರಿಗೆ ಇದನ್ನ ಕರ್ನಾಟಕದವ್ರದ್ದು ಔಟ್ ಆಫ್ ಕಂಟ್ರಿ MNC ಕಂಪ್ನಿ ಅದ. ರೀಸೆಂಟ್ ಆಗಿ ಇದು ಇಷ್ಟ ನೆನಪಿಟ್ಕೊಳಕ್ ಏನಂದ್ರೆ ಡಯಾಬಿಟಿಸ್ ಟೈಪ್ 1 ಟೈಪ್ 2 ಎದ್ರ ಸಲ್ಮಂದ್ ಹೇಳತ್ತಂದ್ರೆ ರೀಸೆಂಟ್ ಆಗಿ ಕರ್ನಾಟಕ ಬಜೆಟ್ನಾಗ ಘೋಷಣೆ ಮಾಡಿದ್ರು. ಏನತ್ ಮಾಡಿದ್ರು ಅಂದ್ರೆ ಕರ್ನಾಟಕದಾಗ ಈ ಒಬೆಸಿಟಿನೂ ಯಾಕೆ ಎಕ್ಸಾಂಪಲ್ ಕೊಟ್ಟೆ ಅಂದ್ರೆ ಒಬೆಸಿಟಿ ಜಾಸ್ತಿ ಆಗ್ತತೇನೆ ಅಥವಾ ಬೊಜ್ಜು ಜಾಸ್ತಿ ಆಗಿರ್ತೈತಿಲ್ಲ. ಎದಕ್ಕೆ ಬೊಜ್ಜು ಜಾಸ್ತಿ ಆಗಿರ್ತೈತೆ ಅಂದ್ರೆ ನಾವು ತಿಂದಿದ್ದು ಕರೆಕ್ಟ್ ಅರಗ್ಲಿಕ್ಕೆ ಅಥವಾ ಅದನ್ನ ಏನಂದ್ರೆ ಯೂಸ್ ಆಗ್ಲಿಕ್ಕತ್ತೇಳಿ ಅದು ಅನ್ವಾಂಟೆಡ್ ಆಗಿ ಬಾಡಿ ಒಳಗೆ ಉಳ್ಕೋತಕ್ಕಂಥ. ಅದರಿಂದ ಏನಾಕತ್ತೆ ಅಂದ್ರೆ ಫ್ಯಾಟ್ ಇನ್ಕ್ರೀಸ್ ಹಾಕೋತ ಹೋಗಿರ್ತೈತಿಲ್ಲ, ಅಂಥವ್ರಿಗೆ ಹಾರ್ಟ್ ಸಮಸ್ಯೆನೂ ಇರ್ತಾವತ್ತಿರಲ್ಲ. ಅದ್ರ ಕಂಪೇರ್ ಮಾಡಿ ಏನಕ್ಕೆ ಕೇಳು ನೆನಪಿಡು. GLP-1 ಅಂತ ಬಂದಿದ್ಲ. GLP-1 ಫುಲ್ ಫಾರ್ಮ್ ಏನು? ಗ್ಲೂಕೋಗಾನ್ ಲೈಕ್ ಪೆಪ್ಟೈಡ್. ನೆನಪೈತ್ಲ? ಗ್ಲೂಕೋಗಾನ್ ಲೈಕ್ ಪೆಪ್ಟೈಡ್ ಅತ್ತಾರ. ಇದು ಎದ್ರ ಸಲ್ಮಂದ್ರೆ ಒಬೆಸಿಟಿ ಕಡಿಮೆ ಮಾಡಕ. ಸೇಮ್ ಹಂಗ ನಮ್ಮಲ್ಲಿ ಡಯಾಬಿಟಿಸ್ ಬರ್ತಾವ, ಸಣ್ಣ ಹುಡುಗರಿಗೆ ಡಯಾಬಿಟಿಸ್ ಬರತ್ತಾವ ಅಂತ ಹೇಳತ್ತಿದ್ರು ನೋಡ್ರಿ. ತಿಂದಿದ್ದು ಊಟಕ್ಕೆ ಏನಂದ್ರೆ ಇನ್ಸುಲಿನ್ದಿಂದ ವರ್ಕ್ ಆಗಲ್ದ, ಅದೇನಂದ್ರೆ ಪ್ರೋಟೀನ್ ಹಾಕಿದ್ದ ಅಥವಾ ಬ್ಲಡ್ ಹಾಕಿದ್ದಿಲ್ಲನಂತೆ. ಯಾವ್ದು ಮಾಡ್ತಿದ್ರು ಅಂದ್ರೆ ಸಣ್ಣ ಹುಡುಗರೊಳಗೆ ರೀಸೆಂಟ್ ಆಗಿ ಏನ್ ಮಾಡಿದ್ರೆ ಫ್ರೀ ಆಗಿ ಕೊಡತ್ತಾರ. ಬಜೆಟ್ನಾಗ ಘೋಷಣೆ ಮಾಡ್ಯಾರ. ಇದನ್ನ ಎಷ್ಟು ವಯಸ್ಸದವ್ರು ಕೊಟ್ರಂದ್ರ 18 ವಯಸ್ಸಿನವ್ರು. ಸೋಷಿಯಲ್ ಮೀಡಿಯಾ ಎಷ್ಟು ವರ್ಷಕ್ಕೆ ಬಂದ್ ಮಾಡ್ರಿ ನಮ್ಮಲ್ಲಿ? 16 ವಯಸ್ಸು. ಅವು ಎರಡು ಏಜ್ ಕನ್ಫ್ಯೂಸ್ ಆಗಬಾರ್ದ. ಬಜೆಟ್ನಾಗ ಘೋಷಣೆ ಮಾಡಿದ್ದು ಅದಾವು. ಯಾಕಂದ್ರೆ ಕರ್ನಾಟಕ ಸಿದ್ದರಾಮಯ್ಯ ಬಜೆಟ್ ಘೋಷಣೆ ಮಾಡಿದಾಗ ಏನಿತ್ತಂದ್ರೆ 16 ವಯಸ್ಸಿನ ಕೆಳಗಿನವ್ರಿಗೆ ಏನಂದ್ರೆ ಸೋಷಿಯಲ್ ಮಾಧ್ಯಮಗಳನ್ನ ಬಂದ್ ಮಾಡಿದ್ರು. ಆಮೇಲೆ 18 ವಯಸ್ಸಿಕ್ಕಿಂತ ಕೆಳಗಿದ್ದವ್ರಿಗೆ ಡಯಾಬಿಟಿಸ್ ಯಾರಿಗೆ ಇರ್ತಲ್ಲ ಅವ್ರಿಗೆ ಫ್ರೀ ಆಗಿ ವ್ಯಾಕ್ಸಿನ್ ಕೊಡತ್ತಾರೆ. ವ್ಯಾಕ್ಸಿನ್ ಅಂದ್ರೆ ಅದು ಹೆಸರೇನಿಲ್ಲ, ಇನ್ಸುಲಿನ್ ಗುಳಿಗೆ ಹತ್ ಕೊಡ್ತಿರ್ತಾರೆ. ಬಟ್ ರೀಸೆಂಟ್ ಆಗಿ ಟ್ವಿಲಿಕ್ ಹತ್ ಮಾಡ್ರೆ ಇದು ವಿಶೇಷತೆ ಏನಂದ್ರ ಸಾರಿ ನಾ ಟಿವಿಕ್ಲಿ ಏನತ್ತಾನ ಅವಿಕ್ಲಿ ಅಂತ ಮಾಡ್ಯಾರ. ಇದ್ರದ್ದು ವಿಶೇಷತೆ ಏನಂದ್ರೆ ಇವು ಎಲ್ಲ ಡೈಲಿ ಬೇಸಿಸ್ ಮೇಲೆ ಕೊಡ್ತಿದ್ರಲ್ಲ, ಇದು ಫಸ್ಟ್ ಟೈಮ್ ಇಂಡಿಯಾದಾಗ ಮಾಡ್ಯಾರ ವೀಕ್ಲಿ ಬೇಸಿಸ್. ಒಂದು ವೀಕಿಗೆ ಒಂದೇ ವ್ಯಾಕ್ಸಿನ್ ಕೊಟ್ಟರು ಆ ಒಂದು ಪೂರ್ತಿ ವೀಕ್ ಟೈಮ್ನಾಗ ಶುಗರ್ ಕಂಟೆಂಟ್ ನ ಮ್ಯಾನೇಜ್ ಮಾಡ್ತಿರ್ತದೆ. ಈಗ ಶುಗರ್ ಇರ್ತೈತೆ ಅಂತಿರ್ತಾರೆ ನೋಡ್ರಿ, ಚೆಕ್ ಮಾಡಿದಾಗ ಹೈ ಹೋಗಿರ್ತೈತಿ ಕಡಿಮೆ ಹೋಗಿರ್ತೈತಿ. ಅದೆಲ್ಲರ ಅದನ್ನ ಅವಿಕ್ಲಿ ಅನ್ನೋದು ತಗೊಂಡ್ರತ್ತೇಳಿ ಅದು 1 ವೀಕ್ ತನ ಮಾಡ್ತಿರ್ತದೆ. ಹಿಂಗೂ ಕೇಳ್ಬೋದು. ಈ ಅವಿಕ್ಲಿ ಅನ್ನೋದು ರೀಸೆಂಟ್ ಆಗಿ ಇನ್ಸುಲಿನ್ ಬಂದೈತಿ. ಈ ಇನ್ಸುಲಿನ್ ಎರಡು ದಿನಕ್ಕೊಮ್ಮೆ ತಗೋತಾರ ಅಥವಾ ಡೈಲಿ ಬೇಸಿಸ್ ಮೇಲೆ ತಗೋತಾರ ಅಥವಾ ವೀಕ್ಲಿ ಬೇಸಿಸ್ ಮೇಲೆ? ಅಂದ್ರೆ ವೀಕ್ಲಿ ಬೇಸಿಸ್ ಮೇಲೆ. ಯಾವ ಕಂಪ್ನಿ ಮಾಡ್ತಾರ ನೋವಾ ನಾರ್ಡಿಕ್ಸ್ ಅಂತ ಬರ್ತದೆ. ಕರೆಕ್ಟ್. ಇದೊಂದು ಈಗ ರೀಸೆಂಟ್ ಆಗಿ ಆಪರೇಷನ್ ಹಾರ್ಡ್ ಬಾಲ್ ಅಂತ ಮಾಡ್ಯಾರ. ಆಪರೇಷನ್ ಹಾರ್ಡ್ ಬಾಲ್ ಅಂತ ಇದು ರೀಸೆಂಟ್ ಆಗಿ ನ್ಯೂಸ್ನಾಗ ಐತಿ. ಎದ್ರ ಸಲ್ಮಂದ್ ಮಾಡ್ತಾರೆ ಹೇಳ್ರಿ? ಆಪರೇಷನ್ ಹಾರ್ಡ್ ಬಾಲ್ ಅಂತ ಬರ್ತೈತಿ. ಇದನ್ನ ಅಮೆರಿಕಾದವ್ರು ಮಾಡ್ತಾರೆ. ಅಮೆರಿಕಾದಾಗ ಒಂದು FBI ಅಂತ ಬರ್ತೈತಿ. FBI ಫುಲ್ ಫಾರ್ಮ್ ಏನು ಹೇಳ್ರಿ? ನಮ್ಮಲ್ಲಿ ಹೆಂಗೆ IB ಐತ್ಲ, ಇಂಟೆಲಿಜೆನ್ಸ್ ಬ್ಯೂರೋ ಅಂತೇಳಿ, ಅವ್ರದ್ದು ಸೇಮ್ ಒಂದ ಇಂಟೆಲಿಜೆನ್ಸ್ ಬ್ಯೂರೋ ಐತಿ. ಅದಕ್ಕೆ FBI ಅಂತ ಕರಿತೀವಿ. FBI ಫುಲ್ ಫಾರ್ಮ್ ಏನೈತಿ? ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಕರೆಕ್ಟ್. ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಐತ್ಲಾ, ಇದು ಎದ್ರ ಸಲ್ಮಂದಿ ಐತಿ ನೋಡ್ರಿ. ಸಲ್ಮಾನ್ ಖಾನ್ ಕೊಳ್ತನ ಅಂತಿದ್ರೆ ನೆನಪೈತ್ರಿ? ಯಾವ ಗ್ಯಾಂಗ್ ಹೇಳ್ರಿ ಅದ?
ಬಿಷ್ಣೋಯಿ ಗ್ಯಾಂಗ್ ಅಂತ ಕರಿತೀವಿ. ಬಿಷ್ಣೋಯಿ ಗ್ಯಾಂಗ್. ಆ ಬಿಷ್ಣೋಯಿ ಗ್ಯಾಂಗದ್ದು ಏನದಾರಲ್ಲ ಅವ್ರನ್ನ ಹಿಡಿಬೇಕತ್ತ ಆಪರೇಷನ್ ಹಾರ್ಡ್ ಬಾಲ್ ಅಂತ ಮಾಡೋರು. ಇದು ವಿಶೇಷತೆ ಯಾಕಂದ್ರೆ ಇವರೆಲ್ಲ ಇಂಡಿಯಾದಾಗ ರೀ. ಸಲ್ಮಾನ್ ಖಾನ್ ಅಲ್ಲ, ಅವ್ನ ಮತ್ತೆ ತಪ್ಪು ಹೇಳ. ಸಲ್ಮಾನ್ ಖಾನ್ ಅದೇನು ಜಿಂಕಿನೋ ಏನೋ ಬೇಟೆ ಆಡಿದ್ರಲ್ಲ, ಬಿಷ್ಣೋಯಿ ಅನ್ನೋದು, ಜಿಂಕಿ ಅನ್ನೋದು ಬೇಟೆ ಆಡಿದ್ರು. ಅವ್ರದ್ದು ಏನಂದ್ರೆ ಕುಲದೇವ ಅಂತ ಕರಿತಿದ್ರು ಅವ್ರ. ಆ ಬಿಷ್ಣೋಯಿ ಗ್ಯಾಂಗ್ದವ್ರು ಅವ್ರು ಬೆನ್ನ ಹತ್ತಿದ್ರು ನೋಡ್ರಿ, ಅವ್ರನ್ನ ಅರೆಸ್ಟ್ ಮಾಡಿ ಇಟ್ಟಿದ್ರು. ಬಟ್ ಅಮೆರಿಕಾದವ್ರು ಅವ್ರ ಸಲ್ಮಾನ್ ನಮ್ಮಲ್ಲಿ ಆಪರೇಷನ್ ಮಾಡತ್ತಾರೆ ಅಂದ್ರೆ ಆಪರೇಷನ್ ಹಾರ್ಡ್ ಬಾಲ್. ಈಗ ಹೆಂಗಾರ ಇಂಟರ್ನ್ಯಾಷನಲ್ ಕ್ರಿಮಿನಲ್ಗಳು ಹುಡ್ಕ್ಯಾಡ್ಕೋತ ಬೇರೆ ಕಂಟ್ರಿ ಒಳಗೆ ನಾವ್ ಹೆಂಗ್ ಮಾಡ್ತೀವಲ್ಲ, ಇಂಟರ್ಪೋಲ್ದವ್ರು ಹೆಂಗ್ ನೋಟಿಸ್ ಅದು ಹೊಡಿಸ್ತಿರ್ತಾರಲ್ಲ, ಸೇಮ್ ಹಂಗ FBI ದವ್ರು ರೀಸೆಂಟ್ ಆಗಿ ಆಪರೇಷನ್ ಹಾರ್ಡ್ ಬಾಲ್ ಅಂತ ಮಾಡತ್ತಾರ. ಯಾರು ಸಲ್ಮಾನ್ ಮಾಡತ್ತಾರ ಅಷ್ಟ ನೆನ್ಬಿಟ್ಬಾರ. ಒನ್ ಲೈನರ್ದಾಗ ಕೇಳಿರ್ತಾನೆ, ಯಾವ್ದಂದ್ರ ಅದ ಬಿಷ್ಣೋಯಿ ಗ್ಯಾಂಗ್ ಐತ್ಲ, ಅವ್ರನ್ನ ಐಡೆಂಟಿಫೈ ಮಾಡ್ಬೇಕಂತ ಮಾಡ್ಯಾರ. ಯಾರು ಮಾಡ್ತಾರಂದ್ರೆ ಯಾವ ಕಂಟ್ರಿದವ್ರು ಮಾಡ್ರತ್ತು ಕೇಳ್ಬೋದು. ಹಿಂಗೆ ಉಲ್ಟಾ ಪಲ್ಟಾ ಏನು ಕೇಳಿದ್ರು ನೆನಪಿಟ್ಬಾರ. ಯಾವ ಕಂಟ್ರಿದವ್ರು ಅಂದ್ರೆ FBI ಅಮೇರಿಕಾದ ಬರ್ತೈತಿ. ಏನಾತ್ರಿ? ಬಿಡ್. ಇದು ನೆಕ್ಸ್ಟ್ ಇನ್ನೊಂದು, ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಲ್ಮಾನ್ ಜಗತ್ನಾಗ ಫಸ್ಟ್ ಡಿಕ್ಲರೇಷನ್ ಯಾವ್ದೈತಿ? ಕೃತಕ ಬುದ್ಧಿಮತ್ತೆ ಸಲ್ಮಾನ್ ಬಂದಾಗ ಯಾವ್ದ? ಬ್ಲೆಚ್ಲೆ ಡಿಕ್ಲರೇಷನ್ ಅಥವಾ ಬ್ಲೆಚ್ಲೆ ಪಾರ್ಕ್ ಅಂತ ಬರ್ತದೆ. ಈ ಬ್ಲೆಚ್ಲೆ ಪಾರ್ಕ್ ಎಲ್ಲಿ ಕಂಡು ಬರ್ತದೆ? ಲಂಡನ್ದಾಗ ಬರ್ತೈತೆ ಅಲ್ರಿ. ಇದೇನಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ದು ಎರಡು ಬರ್ತಾವ, ಕನ್ಫ್ಯೂಸ್ ಮಾಡಕ್ ಕೇಳಿರ್ತಾನ. ಫಸ್ಟ್ ಇಂಡಿಯಾ ವರ್ಡ್ದಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ ಸಮ್ಮೇಳನ ಎಲ್ಲಿ ನಡೀತಂದ್ರೆ ಬ್ಲೆಚ್ಲೆ ಡಿಕ್ಲರೇಷನ್ ಎಲ್ಲಿ ಕಂಡು ಬರ್ತೈತದ? ಲಂಡನ್ದಾಗ. ಕರೆಕ್ಟಾ? ಇದೇನಂದ್ರೆ ಎಲ್ಲಾ ಕಂಟ್ರಿಗಳಿಗೆ ನಾವು ಈ ಕಂಟ್ರಿಗಳಿಗೆ ಸಮಾವೇಶಗಳು ಮಾಡ್ತಿರ್ತೀವಲ್ಲ, ಸೇಮ್ ಹಂಗ ಇದೇನು ಆರ್ಗನೈಸೇಷನ್ ಇದ್ದಿದ್ದಿಲ್ಲ, ಏನೂ ಇಲ್ಲ. ಎಲ್ಲಾ ಕಂಟ್ರಿಗೆ ಏನ್ ಮಾಡಿದ್ರೆ ಅಂದ್ರೆ ಇನ್ವಿಟೇಷನ್ ಕೊಟ್ಟಿದ್ರಿ, ನಾವು ಕೃತಕ ಬುದ್ಧಿಮತ್ತೆ ಸೇಫ್ಟಿ ಬಗ್ಗೆ ಮಾತಾಡ್ನು, ಅಥವಾ ಇವು ಏನು AI ಯೂಸ್ ಮಾಡ್ಕೊತಿರ್ತಾರಲ್ಲ ಅಥವಾ ಎಡಿಟ್ ಮಾಡ್ತಿರ್ತಾರಲ್ಲ ಅದು ಮಿಸ್ ಯೂಸ್ ಮಾಡಬಾರ್ದು ಅಂತ ಹೇಳಿ ಫಸ್ಟ್ AI ಸಬ್ಮಿಟ್ ಮಾಡ್ತಾರೆ. ರೀಸೆಂಟ್ ಆಗಿ ಏನ್ ಮಾಡಂದ್ರೆ ನಮ್ಮಲ್ಲಿ ವಿಶ್ವಸಂಸ್ಥೆ ಬರ್ತೈತೆ. ಈ ವಿಶ್ವಸಂಸ್ಥೆದ ಒಂದು ಜನರಲ್ ಅಸೆಂಬ್ಲಿ ಅಂತ ಇರ್ತೈತೆ, ಗೊತ್ತೈತಲ್ಲ, ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿದವರ ರೀಸೆಂಟ್ ಆಗಿ ಫಸ್ಟ್ ಟೈಮ್ ಮಾಡ್ಯಾರ ಏನಂದ್ರೆ AI ಸೇಫ್ಟಿ ಅಥವಾ AI ಗವರ್ನೆನ್ಸ್ ಸಮ್ಮೇಳನ ಅಥವಾ ಕಾನ್ಫರೆನ್ಸ್ ಅಂತ ಕರೀತಾರೆ. ಇದನ್ನ ಎಲ್ಲಿ ಮಾಡ್ಯಾರ? ಆಪ್ಷನ್ ಕೊಡ್ತೇನೆ. ಇದು ಆಪ್ಷನ್ ಕೊಡ್ಲೇನ್? ಆಪ್ಷನ್ ಗೊತ್ತಾಗಂಗಿಲ್ಲ, ಕೊಡ್ತೀನಿ ಬಿಡು. ಅಮೇರಿಕಾ, ಸ್ವಿಟ್ಜರ್ಲ್ಯಾಂಡ, ನೆದರ್ಲ್ಯಾಂಡ, ಡೆನ್ಮಾರ್ಕ್ ಎಲ್ಲಿ ಮಾಡ್ತಾರೆ ಹೇಳಿ? ಇವು ಎರಡು ಕನ್ಫ್ಯೂಸ್ ಆಗು ಸಲ್ಮಾನ್ ಹೇಳತ್ತನ್ನ ಕೇಳ್ರ ಅಂತ ಹೇಳಿ. ಯಾವ್ದು ಹೇಳ್ರಿ ಇದ್ರ ಎಲ್ಲಿ ಮಾಡ್ತಾರಂದ್ರ? ಸ್ವಿಟ್ಜರ್ಲ್ಯಾಂಡ್ ಇದನ್ನ ಜಿನೇವಾ ಅಂತ ಬರ್ತೈತಿಲ್ಲ, ಅಲ್ಲಿ ಮಾಡ. ಇವು ಎರಡು ಕನ್ಫ್ಯೂಸ್ ಯಾಕೆ ಆಕ್ಕವೈತೆ ನೋಡ್ರಿ. ವಿಶ್ವಸಂಸ್ಥೆ ಬರ್ತೈತಿಲ್ಲ, ವಿಶ್ವಸಂಸ್ಥೆ ಫಸ್ಟ್ ಟೈಮ್ ಎಲ್ರ ಬರೀ ಇದನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೇಫ್ಟಿ ಸಲ್ಮಾನ್ ಕಾನ್ಫರೆನ್ಸ್ ಮಾಡಿದ್ರ ಬ್ಲೆಚ್ಲೆ ಡಿಕ್ಲರೇಷನ್ ಕೇಳ್ರ ಅದ. ನಾಳೆ ಎಲ್ರ ವಿಶ್ವಸಂಸ್ಥೆ ಮೊದಲ ಬಾರಿಗೆ ಗವರ್ನೆನ್ಸ್ ಅಥವಾ ಆಡಳಿತ ಸಂಬಂಧ ಅಥವಾ ಆಡಳಿತದೊಳಗ AI ಅಳವಡಿಸಿಕೊಳ್ಳೋ ಬಗ್ಗೆ ಎಲ್ಲರ ಒಂದು ಸಮ್ಮೇಳನ ಮಾಡ್ಯಾರ ಅಂದ್ರೆ ಅದನ್ನ ಎಲ್ಲಿ ಮಾಡ್ತಾರಂದ್ರೆ ಜಿನೇವಾದ. ಇವು ಎರಡು ಕನ್ಫ್ಯೂಸ್ ಮಾಡ್ತಿರ್ತಾನೆ ಏನಾರ ಕೊಟ್ಟ. ಯಾಕಂದ್ರೆ ಇದನ್ನ ಯಾವ್ದಂದ್ರೆ AI ಸಮ್ಮಿಟ್ಗಳು ಆಗ್ಯಾವಲ್ಲ, ಅವು ಎಷ್ಟಾಗ್ಯಾವ ಅಂದ್ರೆ 4 ಆಗ್ಯಾವ. ನಾವು ಇಂಡಿಯಾ ಹೋಸ್ಟ್ ಮಾಡಿವಲ್ಲ ಸಮ್ಮಿಟ್ ಮಾಡಿವಿ. ಎಷ್ಟನೇ ಸಮ್ಮಿಟ್ ಹೋಸ್ಟ್ ಮಾಡ್ತೀವಿ? 4ನೇ ನೆನಪದವಲ್ಲ 4. 1ನೇದು ಎಲ್ಲಿ ಅಂದ್ರೆ ಬ್ಲೆಚ್ಲೆ ಡಿಕ್ಲರೇಷನ್ ಎಲ್ಲಿ ಆಕತಿ? ಲಂಡನ್ದಾಗ. ಕರೆಕ್ಟ್. ಲಂಡನ್ಯಾಗ ಬ್ಲೆಚ್ಲೆ ಪಾರ್ಕ್ ಅಂತ ಬರ್ತೈತಿ, ಅಲ್ಲಿ ಆಕತಿ. 2ನೇದು ಎಲ್ಲಿ ಆಕತಿ? ಸಿಯಾಲ್ ಆಕತಿ, ಸೌತ್ ಕೊರಿಯಾದ ಸಿಯಾಲ್ದಾಗ. 3ನೇದ ಫ್ರಾನ್ಸ್ನ ಪ್ಯಾರಿಸ್. 4ನೇದು ಬಂದಾಗ ಇಂಡಿಯಾದ. ಇವು ಏನಂದ್ರೆ ವಿಶ್ವಸಂಸ್ಥೆಗೆ ಸಂಬಂಧ ಬರಂಗಿಲ್ಲ. ಇವು ಏನ್ ಮಾಡಿರ್ತಾರೆ ಅಂದ್ರೆ ನಾ ಹೇಳಿಲ್ಲ, ಔಟ್ ಆಫ್ ಕಂಟ್ರಿ ಅಥವಾ ಬೇರೆ ಕಂಟ್ರಿದಿಂದ ಇನ್ವಿಟೇಷನ್ ಕೊಟ್ಟಿರ್ತಾರೆ. ನೀವು ಇಂಟ್ರೆಸ್ಟ್ ಇದ್ದವ್ರು ಭಾಗವಹಿಸ್ರಿ, ಇದ್ರೊಳಗೆ ನಾವು ಡಿಸ್ಕಷನ್ ಮಾಡೋಣ ಅಂತ ಹೇಳಿರ್ತಾರೆ. ಬಟ್ ಈ ವಿಶ್ವಸಂಸ್ಥೆ ಜನರಲ್ ಅಸೆಂಬ್ಲಿ ನಡೆದೈತಲ್ಲ, ಅವ್ರು ಅದ್ರ ಪಾರ್ಟ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಟೈಮ್ ಆಡಳಿತದೊಳಗೆ AI ಬಳಸೋದು. ಇದು ಯಾಕೆ ಆದ್ಯತೆ ಕೊಟ್ಟಾರ ಅಂದ್ರೆ ನಾವು ಎಲ್ಲರ ಅಡ್ಮಿನಿಸ್ಟ್ರೇಷನ್ ಆಡಳಿತದೊಳಗೆ AI ಬಳಸತ್ತಿದ್ವಿ ಅಂತ ತಿಳ್ಕೊರಿ. ಆಡಳಿತ ಅಂದ್ರೆ ಎದ್ರ ಸಲ್ಮಾನ್ ಬರ್ತೈತೆ ಅಂದ್ರೆ ಸಾರ್ವಜನಿಕ ಆಡಳಿತ ಅಂತ ಕರಿತೀವಿ ನಾವು. ಸಾರ್ವಜನಿಕರಿಗೆ AI ದಿಂದ ಮಿಸ್ ಯೂಸ್ ಆಗಬಾರ್ದಾಗ್ತೋ. ಆಡಳಿತದಾಗ ನೀವು ಕಾಸ್ಟ್ ಸರ್ಟಿಫಿಕೇಟ್ ಕೇಳಿದಾಗ ಇನ್ಕಮ್ ಸರ್ಟಿಫಿಕೇಟ್ ಕೊಡೋದು, ಇನ್ಕಮ್ ಸರ್ಟಿಫಿಕೇಟ್ ಕೇಳಿದಾಗ ಕಾಸ್ಟ್ ಸರ್ಟಿಫಿಕೇಟ್ ಕೊಟ್ರೆ ಏನ್ ಮಾಡೋದು? ಅದಕ್ಕೆ ಈ AI ಬಗ್ಗೆ ಸುರಕ್ಷತೆ ಐತೋ ಇಲ್ಲೋ ನೋಡು ಸಲ್ಮಂದ ವಿಶ್ವಸಂಸ್ಥೆದವ್ರು ಫಸ್ಟ್ ಟೈಮ್ ಗವರ್ನೆನ್ಸ್ ಒಳಗೆ AI ಕಾನ್ಫರೆನ್ಸ್ ಅಂತ ಮಾಡ್ಯಾರ. ಎಲ್ಲಿ ಮಾಡ್ಯಾರ ಅಂತ ಕೇಳ್ರ? ಜಿನೇವಾ, ಸ್ವಿಟ್ಜರ್ಲ್ಯಾಂಡ್. ನೆನಪಿರ್ತೈತಲ್ಲ, ಎರಡು ಕನ್ಫ್ಯೂಸ್ ಆಗಲ್ಲ. ಬ್ಲೆಚ್ಲೆ ಡಿಕ್ಲರೇಷನ್ ಯಾವ್ದು ಈಗ ನೆಕ್ಸ್ಟ್ ಆಗೋದು AI ಸಮ್ಮೇಳನ ಪಕ್ಕ ಮಾಡ್ರ ಅದನ್ನ ನೋಡ್ಬೇಕದು. ನೋಡಿ ಹೇಳ್ತಂತು ಮಾಡ್ರನ್ ಪಕ್ಕ ನೋಡಿ. ಇದು ನೆನಪಿಟ್ಕೋತೈತಲ್ಲ ಈತ ಅಥವಾ UN ಯುನೈಟೆಡ್ ನೇಷನ್ ಗವರ್ನೆನ್ಸ್ AI ಸಮ್ಮಿಟ್ ಅಥವಾ AI ಕಾನ್ಫರೆನ್ಸ್ ಎಲ್ಲಿ ಬರ್ತೈತೆ ಅಂದ್ರೆ ಜೆನೇವಾದಾಗ. ಮತ್ತೆ AI ಬರೀ AI ಕಾನ್ಫರೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ ಕಾನ್ಫರೆನ್ಸ್ ಅಂತ ಕರೆದ್ರ ಇವು ಎರಡು ಕನ್ಫ್ಯೂಸ್ ಆಗಂಗಿಲ್ಲ. ಯಾಕೆ ಹೇಳತ್? ವಿಶ್ವಸಂಸ್ಥೆ ಯಾವಾಗ ಆ್ಯಡ್ ಮಾಡ್ತಾರಲ್ಲ ಅಲ್ಲಿ ಏನಾಕ್ರೆ ಅಂದ್ರೆ ಜೆನೇವಾದಾಗ ಅದ ಫಸ್ಟ್. ವಿಶ್ವಸಂಸ್ಥೆ ಬಂದಾಗ ಬರೀ AI ಸಮ್ಮೇಳನ ಅಥವಾ AI ಆಡಳಿತ ಅಥವಾ ಇದನ್ನ AI ಸುರಕ್ಷತೆ ಸಲ್ಮಾನ್ ಸಮ್ಮೇಳನ ಅಂದ್ರೆ ಬ್ಲೆಚ್ಲೆ ಡಿಕ್ಲರೇಷನ್. ಗೊತ್ತಾದವಲ್ಲ ಎರಡು. ವಿಶ್ವಸಂಸ್ಥೆ ಆ್ಯಡ್ ಮಾಡ್ರೆ ಫಸ್ಟ್ ಟೈಮ್. ಬರೀ AI ಬಂದ್ರಾಗ 4 ಟೈಮ್ ಆಗ್ಯಾವ. ನಮ್ದು ರೀಸೆಂಟ್ ಆಗಿ ಆಗಿದ್ದು ಯಾವ್ದಂದ್ರೆ ಇಂಡಿಯಾದಾಗ ಆಗಿರ್ತೈತೆ. ನೆನಪಿರ್ತಾವಲ್ಲ ಎರಡು. ನೆಕ್ಸ್ಟ್ ಇದು ರೀಸೆಂಟ್ ಆಗಿ ಹೇಳಿ. ಈಗ ಚೆಸ್ ಇದನ್ನ ಗ್ರ್ಯಾಂಡ್ ಮಾಸ್ಟರ್ಸ್ ಅದಾರಲ್ಲ, ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಅಂತ ಕರಿತೀವಿ ನಾವು. 95 ಕ್ಲಾಸ್ ಬಿಟ್ಟಿದ್ವಲ್ಲ, ಈಗ ಪ್ರೆಸೆಂಟ್ ಎಷ್ಟು ಜನ ಅದಾರ? 98ಕ್ಕೆ ಬಂದಾರ. ಯಾರು 98? ಯಾರ್ರಿ? ಯಾರು? ಅಶ್ವಥ್ ಎಸ್. ಕರೆಕ್ಟ್. 98ನೇದಾರ ಅಶ್ವಥ್ ಎಸ್. ಇವು ಎಲ್ಲರ ಗ್ರ್ಯಾಂಡ್ ಮಾಸ್ಟರ್ ರೀಸೆಂಟ್ ಆಗಿ ಯಾರಾಗಿರ್ತಾರ? ಒಂದು ಇಬ್ಬರದಾರ ನೆನಪಿಟ್ಕೋರಿ. ಅಥವಾ ಫಸ್ಟ್ ಗ್ರ್ಯಾಂಡ್ ಮಾಸ್ಟರ್ ಯಾರ? ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ ಯಾರ? ಪ್ರೆಸೆಂಟ್ ಎಷ್ಟು ಅದಾರ ಗೊತ್ತದವ್ರು? ಗ್ರ್ಯಾಂಡ್ ಮಾಸ್ಟರ್ ಯಾವ ಕ್ರೀಡೆಗೆ ಕೊಡ್ತಾರೆ ಹೇಳ್ರಿ? ಚೆಸ್ ಕೊಡ್ತಾರೆ. ನೆನಪೈತಲ್ಲ, ಚೆಸ್ಗೆ ಕೊಡ್ತಾರೆ. ಫಸ್ಟ್ ಗ್ರ್ಯಾಂಡ್ ಮಾಸ್ಟರ್ ಯಾರು? ವಿಶ್ವನಾಥನ್ ಆನಂದನ್. ಫಸ್ಟ್ ಮಹಿಳೆ
ವಿಜಯಲಕ್ಷ್ಮಿ ಕರೆಕ್ಟ್. ಫಸ್ಟ್ ಮಹಿಳೆ ಬಂದಾಗ ಇವು ಸ್ಟ್ಯಾಟಿಕ್ ಜಿಕೆದಾಗ ನೆನಪಿಟ್ಕೋರ. ಮತ್ತು ಈ ಗ್ರ್ಯಾಂಡ್ ಮಾಸ್ಟರ್ ಆಗ್ಯಾರ ಎಷ್ಟಂದ್ರೆ 98. ಟೋಟಲ್ 98 ಗ್ರ್ಯಾಂಡ್ ಮಾಸ್ಟರ್ಗಳು ಇಂಡಿಯಾದವ್ರು ಅದಾರ. ಅದ್ರೊಳಗೆ ಹೈಲೈಟ್ ಮಾಡಿ ಕೇಳು ಯಾವಂದ್ರೆ ಫಸ್ಟ್ ಕೇಳ್ತಾರೆ ಯಾರಂದ್ರೆ ವಿಶ್ವನಾಥ ಆನಂದನ್ ಅದಾರ. ಫಸ್ಟ್ ಮಹಿಳೆ ಗ್ರ್ಯಾಂಡ್ ಮಾಸ್ಟರ್ ಯಾರಂದ್ರೆ ವಿಜಯಲಕ್ಷ್ಮಿ. ಪ್ರೆಸೆಂಟ್ ಎಷ್ಟು ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ಸ್ ಅದಾರ ಅಂದ್ರೆ 4 ಜನ. ಯಾರು? ಕೊನೇರು ಹಂಪಿ ಕರೆಕ್ಟ್. ಎರಡನೇದ ಹರಿಕಾ ದ್ರೋಣ. ನೆಕ್ಸ್ಟ್ ಆರ್ ವೈಶಾಲಿ. ಇನ್ನೊಂದ ದಿವ್ಯಾ ದೇಶ್ಮುಖ್. 4 ಮಂದಿ ನೆನಪಿರ್ತಾರೆ. ದಿವ್ಯಾ ದೇಶ್ಮುಖ, ಹರಿಕಾ ದ್ರೋಣ, ಕೊನೇರು ಹಂಪಿ, ಇನ್ನೊಬ್ರನ್ನ ಆರ್ ವೈಶಾಲಿ ಅಂತ ಬರ್ತಾರೆ. ಇವರು ಪ್ರೆಸೆಂಟ್ ಇರು 4 ಜನ ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ ಅಂತ ಕರಿತು. ರೀಸೆಂಟ್ ಆಗಿ ಯಾವ್ದವ್ರು ಯಾರಂದ್ರೆ 98ನೇದವ್ರು ಯಾರತ್ ಕರಿತಾರ ಅಂದ್ರೆ ಅಶ್ವಥ್ ಎಸ್. ಈಗ ಹೇಳಿ ನೋಡು ನಾರ್ತ್ ಈಸ್ಟ್ ಇವೆಲ್ಲ ಗ್ರ್ಯಾಂಡ್ ಮಾಸ್ಟರ್ಗಳು ಆಲ್ಮೋಸ್ಟ್ ಎಲ್ಲಿ ಅದಾರ ಅಂದ್ರೆ ತಮಿಳ್ನಾಡದಿಂದ ಬರ್ತಾರ. ಹೌದಾ? ತಮಿಳ್ನಾಡದಿಂದ ಅದಾರ, ಬೇರೆ ಬೇರೆ ಸ್ಟೇಟ್ದಿಂದ ಅದಾರ. ಬಟ್ ನಾರ್ತ್ ಈಸ್ಟರ್ನ್ದಿಂದ ಫಸ್ಟ್ ಒಬ್ಬ ಗ್ರ್ಯಾಂಡ್ ಮಾಸ್ಟರ್ ಆಗ್ಯಾರ. ಯಾರು ಹೇಳ್ರಿ? ಯಾರ? ಮಯಾಂಕ್ ಚಕ್ರವರ್ತಿ. ಎಷ್ಟನೇ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ರು? 94, 93, 95, 94ನೇ ಗ್ರ್ಯಾಂಡ್ ಮಾಸ್ಟರ್. ಇವು ಹೈಲೈಟ್ ಆಗಿದ್ದು ನೆನಪಿಟ್ಕೊಳಕ್ ಹೇಳತ್ನ. 98ನೇದು ರೀಸೆಂಟ್ ಆಗಿದಾರೆ. ಯಾರಂದ್ರೆ ವಿಶ್ವನಾಥ್ ಅಶ್ವಥ್ ಎಸ್ ಅಂತ ಬರ್ತಾರೆ. ಯಾರ? 98ನೇದು. ಇವು ಡೈರೆಕ್ಟ್ ಹೇಳಿಕೆ ಕೊಟ್ಟಿರ್ತಾನೆ ಈ ಗ್ರ್ಯಾಂಡ್ ಮಾಸ್ಟರ್ಗೆ ಸಂಬಂಧಿಸಿದ. 94ನೇದವ್ರ ಮಯಾಂಕ್ ಚಕ್ರವರ್ತಿ ಅಂತ ಬರ್ತಾರೆ. ಇವರು ಈಶಾನ್ಯ ರಾಜ್ಯದಿಂದ ಮೊದಲ ಗ್ರ್ಯಾಂಡ್ ಮಾಸ್ಟರ್ ಅಥವಾ 2ನೇ ಗ್ರ್ಯಾಂಡ್ ಮಾಸ್ಟರ್ ಹಿಂಗೆ ಕೊಟ್ಟಿರ್ತೇಳಿ. ಈಶಾನ್ಯ ರಾಜ್ಯದಿಂದ ಬಂದಾಗ ಮೊದಲ ಗ್ರ್ಯಾಂಡ್ ಮಾಸ್ಟರ್ ಯಾರಂದ್ರ ಮಯಾಂಕ್ ಚಕ್ರವರ್ತಿ. ಎಷ್ಟನೇದವ್ರಿ? 94. ಈಗ ಪ್ರೆಸೆಂಟ್ ಎಷ್ಟು ಅದಾರ ಇಂಡಿಯಾದಾಗ ಅಂದ್ರೆ 98. ವೆರಿ ಗುಡ್. ನೆಕ್ಸ್ಟ್ ಈ ರೀಸೆಂಟ್ ಆಗಿ ಪ್ರಗತಿ ಇನಿಷಿಯೇಟಿವ್ ಅಂತ ಮಾಡ್ಯಾರ. ಪ್ರಗತಿ ಇನಿಷಿಯೇಟಿವ್ ಅಂತ ಹೇಳಿ ಈ ಪ್ರಗತಿ ಇನಿಷಿಯೇಟಿವ್ ರೀಸೆಂಟ್ ಆಗಿ ಹೇಳತ್ನ 2026 ಜುಲೈ ಟೈಮ್ನಾಗ ರೀಸೆಂಟ್ ಆಗಿ ಅನೌನ್ಸ್ ಮಾಡ್ತಾರ. ಈ ಪ್ರಗತಿ ಇನಿಷಿಯೇಟಿವ್ ಅಂಡಾರ ಎಷ್ಟು ರೈತರಿಗೆ ಟ್ರೈನಿಂಗ್ ಕೊಡ್ಬೇಕಂದಾರ ಹೇಳಿ. ನಾ ಅದನ್ನ ಹೇಳಿ ಯಾರು ತರ್ಬೋದು ಅಂದ್ರೆ ಇದನ್ನ ಅಗ್ರಿಕಲ್ಚರ್ ಅಂತ ಬಂದ್ರೆ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ದವ್ರು ಬರ್ತಾರೆ. ಶಿವರಾಜ್ ಸಿಂಗ್ ಚೌಹಾಣ್ ಅದಾರಲ್ಲ ಅವರೇ ಲಾಂಚ್ ಮಾಡ್ತಾರೆ ಇದನ್ನ. ಪ್ರಗತಿ ಇನಿಷಿಯೇಟಿವ್ ಮೇಲೆ ಕನ್ಫ್ಯೂಸ್ ಮಾಡ್ತಿರ್ತಾರ. ಒಂದಾಗ ಗವರ್ನೆನ್ಸ್ ಅಲ್ಮಂದ್ ಪ್ರಗತಿ ಇನಿಷಿಯೇಟಿವ್ ಅಂತ ತರ್ತಾರೆ. ಪ್ರಗತಿ ಇನಿಷಿಯೇಟಿವ್ ಮೊದಲು ಅದು 2015 ತಂದಿರ್ತಾರೆ. ಅದಂತೂ ರೀಸೆಂಟ್ ಆಗಿ ನ್ಯೂಸ್ ಇಲ್ಲ. ಬಟ್ ಈಗ ರೀಸೆಂಟ್ ಆಗಿದ್ದೇನೆಂದ್ರೆ ಪ್ರಗತಿ ಇನಿಷಿಯೇಟಿವ್ ಅಂತ ತರ್ತಾರ. ಈ ಪ್ರಗತಿ ಇನಿಷಿಯೇಟಿವ್ ಯಾರು ತಂದಾರ ಅಂತ ಕೇಳ್ರ? ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅವ್ರು. ಎದ್ರ ಸಲ್ಮಂದಿ ಏತನ್ ಕೇಳ್ರಿ? ನಮ್ಮಲ್ಲಿ ಹಂಗೆ ಕರ್ನಾಟಕದ ಕೃಷಿ ವಿಸ್ತಾರ ಯೋಜನೆ ತಂದಿವ್. ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆ ಅಂತೇಳಿ ರೈತರಿಗೆ ಆದ್ಯತೆ ಕೊಡತ್ತೀವಲ್ಲ. ಆ ರೈತರಿಗೆ ಆದ್ಯತೆ ಕೊಡಕ್ಕೆ ಈಗ ನ್ಯಾನೋ ಯೂರಿಯಾ ತರ್ತಾರ. ಈ ಭಾರತ್ ಬ್ರ್ಯಾಂಡ್ಲಿ ಎಲ್ಲ ರಸಗೊಬ್ಬರಗಳು ತರ್ತಾರಲ್ಲ ಸೇಮ್ ಹಂಗ ಪ್ರಗತಿ ಇನಿಷಿಯೇಟಿವ್ ಅಂತ ರೀಸೆಂಟ್ ಆಗಿ ಲಾಂಚ್ ಮಾಡ್ರು. ಎದ್ರ ಸಲ್ಮಂದ್ ಮಾಡ್ರಿ ಅಂದ್ರೆ ಇಂಡಿಯಾದಾಗ ಎ ಕಲ್ಚರ್ ಹೇಳಿದ್ ನೆನಪೈತ್ರಿ. ನಮ್ಮಲ್ಲಿ ಗ್ರೀನ್ ರೆವಲ್ಯೂಷನ್ ಹತ್ತಿತ್ತು. ಹಸಿರು ಕ್ರಾಂತಿಯಿಂದ ಏನಾಗತ್ತೈತಿ ಅಂದ್ರೆ ಕೃತಕ ಬುದ್ಧಿಮತ್ತೆ ಹಸಿರು ಕ್ರಾಂತಿ ಆಗತೈತಿ. ನೆನಪೈತಿ? ಇಂಡಿಯಾದಾಗ ಫಸ್ಟ್ ಟೈಮ್ ಅಗ್ರಿಕಲ್ಚರ್ ಸಲ್ಮಂದ್ ಒಂದು ಎ ಲಾಂಚ್ ಮಾಡ್ರಿ. ಯಾವ ಎ? ರೂಪಾರ್. IIT ರೂಪಾರ್ದವ್ರು ಮಾಡ್ತಾರೆ ನೋಡ್ರಿ. ಅಂಡಮಾನ್ ನಿಕೋಬಾರ್ದಾಗಲ್ಲ ಅನಮ್ ಎ ಐ ನೆನಪೈತಲ್ಲ. ಅನಮ್ ಎ ಎತ್ ಮಾಡ್ತಾರ ಅಂತ ಹೇಳಿದ್ದು. ಇದು ಅನಮ್ ಎ ಎತ್ ಮಾಡ್ಯಾದ್ರೆ ನೆನಪೈತಲ್ಲ ಯಾವ IIT ದವ್ರು ಮಾಡ್ತಾರ ಅನಮ್ ಎ? ಯಾವ್ದ? IIT ರೂಪಾರ್. ನೆನಪೈತಲ್ಲ IIT ರೂಪಾರ್ದವ್ರ ಅನಮ್ ಎ ಎತ್ ಮಾಡ್ಯಾರ್ರಿ. ಈ ಅನಮ್ ಎ ಎದಕ್ಕೆ ಕೇಳ್ತಾರಂದ್ರೆ ಅಗ್ರಿಕಲ್ಚರ್ ಒಳಗ AI ನ ಅಡಾಪ್ಟ್ ಮಾಡ್ಕೋಬೇಕು ಅಗ್ರಿಕಲ್ಚರ್ ಒಳಗೆ. ಅಥವಾ ಈಗ ಅಗ್ರಿಕಲ್ಚರ್ ಏನ್ ಹಾಕಿರ್ತೈತೆ ಅಂದ್ರೆ ನಮ್ಮಲ್ಲಿ ಪ್ರೊಡಕ್ಷನ್ ಕಡಿಮೆ ಆಗಿರ್ತೈತಿ ಅಥವಾ ಮಣ್ಣಿನ ಫಲವತ್ತತೆ ಕಡಿಮೆ ಆಗಿರ್ತೈತಿಲ್ಲ ಅದನ್ನೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ದಿಂದ ಡಿಟೆಕ್ಟ್ ಮಾಡ್ಬೇಕಂತೇಳಿ ಅಗ್ರಿಕಲ್ಚರ್ದಾಗ ಮಾಡೋ ಸಲ್ಮಂದ್ ಯಾವ ತಂದಾರ ಅಂದ್ರೆ AI ಅನಮ್ ಎ ಎತ್ ಕರಿತೀವಿ. ಯಾವ IIT ದವ್ರು ಡೆವಲಪ್ ಮಾಡ್ತಾರ? ಯಾವ್ದ? ರೂಪಾರ್ ಡೆವಲಪ್ ಮಾಡ್ರಲ್ಲ. ಈಗ ಅದ್ರ ಸಲ್ಮಂದ ಪ್ರಗತಿ ಎತ್ ಮಾಡ್ಯಾರ. ಪ್ರಗತಿ ಇನಿಷಿಯೇಟಿವ್ 2026 ಅಂತೇಳಿ. ಇದ್ರೊಳಗೆ ಎಷ್ಟು ಜನ ಆತ ನೋಡ್ರಿ? 20 ಲಕ್ಷ ಜನ ಏನ್ ಮಾಡ್ತಾರಂದ್ರ ರೈತರಿಗೆ ಟ್ರೈನಿಂಗ್ ಕೊಡ್ಬೇಕಂದ್ರೆ ಯಾವ್ದಂದ್ರ ಪ್ರಗತಿ ಇನಿಷಿಯೇಟಿವ್ ಅಂಡರ್. ಒನ್ ಲೈನರ್ದಾಗ ಕೇಳ್ಬೋದು ಎಷ್ಟು ರೈತರಿಗೆ ಅಥವಾ ಏನಿದು ಪ್ರಗತಿ ಇನಿಷಿಯೇಟಿವ್ ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತಿ ಅಥವಾ ಯಾವ್ದಕ್ ಸಂಬಂಧಿಸಿ ಐತಿ ಅಂತ ಕೇಳಿರ್ತೇಳಿ ಗೊತ್ತಾಕತ್. ಹೇಳ್ರಿ ಏನು ಹೇಳಿ ಪ್ರಗತಿದ ಯಾರು ತರ್ತಾರತ್ತಂದ್ರ ಎಷ್ಟು ಲಕ್ಷ ಜನ? 20 ಲಕ್ಷ ಜನ ಸಣ್ಣ ಫಾರ್ಮರ್ಸ್ ಇರ್ತಾರಲ್ಲ ಅವ್ರಿಗೆ ಹೆಲ್ಪ್ ಮಾಡ್ಬೇಕಂತೇಳಿ. ಈ ಅಗ್ರಿಕಲ್ಚರ್ ರಿಲೇಟೆಡ್ ಬಂದಾಗ ಹೊಸದಾಗಿ ಏನೇನು ಬಂದಾವ್ ನೆನ್ಪಿಟ್ಕೊಂಡು ಆನೆಕಾಡು ಬ್ರ್ಯಾಂಡ್ ಅಂತ ಹೇಳಿಲ್ಲ ಅದು ಬರ್ತೈತೆ. ಆನೆಕಾಡು ಬ್ರ್ಯಾಂಡ್ ಅಗ್ರಿಕಲ್ಚರ್ದು. ಅದು ಎದ್ರ ಸಲ್ಮಂದ್ ಮಾಡ್ತಾರೆ ಆನೆಕಾಡು? ಯಾವ್ದ? ಬುಡಕಟ್ಟು ಜನಾಂಗಗಳ ಅಥವಾ ಕಾಡಿನಾಗ ಸ್ಥಳಾಂತರ ಬೇಸಾಯ ಮಾಡ್ತಿರ್ತಾರಲ್ಲ ಅಂಥವ್ರು ಎಲ್ಲರ ಅಗ್ರಿಕಲ್ಚರ್ ಮಾಡಿದ್ರೆ ಅಥವಾ ಅವ್ರು ಏನಾರ ಬೆಳೆದಿರ್ತಾರಲ್ಲ ಅವ್ನು ಏನು ಮಾಡ್ಬೋದು ಅಂದ್ರೆ ಯಾವ ಬ್ರ್ಯಾಂಡ್ ನೇಮ್ಲೆ ಮಾರಬೇಕು? ಆನೆಕಾಡು. ಈಗ ಬಜೆಟ್ದು ರಿಲೇಟೆಡ್ ಕ್ವಶನ್ ಕೇಳಿ ಅದ್ರ ಮೇಲೆ ಆ ಕೃಷಿ ವಿಸ್ತಾರ ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆ ಅದಕ್ಕೆ ತರ್ತಾರ? ರೈತರಿಗೆ ಆದಾಯ ದ್ವಿಗುಣ ಮಾಡ್ಬೇಕು ಅಥವಾ ವೇಸ್ಟ್ಗಳನ್ನ ಹೊಳ್ಳಿ ಯೂಸ್ ಮಾಡ್ಕೋಬೇಕಂತ ಮಾಡ್ತಾರ. ಈಗ ಹೇಳ್ರಿ ಇದನ್ನ ಮೆಗಾ ಹಾರ್ವೆಸ್ಟರ್ ಹಬ್ ತರ್ತಾರ. ಇದು ಬಜೆಟ್ನಾಗ ಘೋಷಣೆ ಮಾಡ್ಯಾರ. ಹಾರ್ವೆಸ್ಟರ್ ಹಬ್ ಎದ್ರ ಸಲ್ಮಂದ್ ಮಾಡ್ತಾರ? ಹಾರ್ವೆಸ್ಟರ್ ಹಬ್ ಅಂತ ಹೇಳಿ ಎದ್ರ ಸಲ್ಮಂದ? ಸ್ಟೋರೇಜ್ ಸಲ್ಮಂದ್ ಮಾಡ್ಯಾರ. ಅಥವಾ ಇದನ್ನ ರೈತರು ಬೆಳೆದಿದ್ದ ಧಾನ್ಯಗಳನ್ನ ಸ್ಟೋರೇಜ್ ಮಾಡೋ ಸಲ್ಮಂದ್ ಹಾರ್ವೆಸ್ಟರ್ ಹಬ್ ತರ್ತಾರ. ಅಥವಾ ಯಂತ್ರೋಪಕರಣಗಳೆಲ್ಲ ಸಿಗ್ಬೇಕಂತ ಹಾರ್ವೆಸ್ಟರ್ ಹಬ್ ತರ್ತಾರ. ಯಾವ್ದು? ಯಂತ್ರೋಪಕರಣಗಳು. ಇವು ಕನ್ಫ್ಯೂಸ್ ಮಾಡಿರ್ತಾರ. ಒನ್ ಲೈನರ್ದಾಗ ಟಪ್ ಅನಿಸ್ತವ್ರ ಹೇಳ್ತಾನ. ಯಾಕೆ ಕೇಳಿರ್ತಾರ ಗೊತ್ತಾ? ಹಾರ್ವೆಸ್ಟರ್ ಹಬ್ ಹಾಕಿರ್ತಾರ. ಇದು ಹಾರ್ವೆಸ್ಟರ್ ಹಬ್ ಅನ್ನೋದ ಏನ್ ಕೋಲ್ಡ್ ಸ್ಟೋರೇಜ್ ಆಯ್ತು ಅಥವಾ ಏನಾಯ್ತು ಕೇಳಿರ್ತೇಳಿ ಎಲ್ಲಾ ಯಂತ್ರೋಪಕರಣಗಳು ಅಗ್ರಿಕಲ್ಚರ್ ರಿಲೇಟೆಡ್ ಏನ್ ಯಂತ್ರೋಪಕರಣಗಳು ಬರ್ತಾವಲ್ಲ ಅದು ಒಂದ ಹಬ್ನ್ಯಾಗ ಸಿಗ್ಬೇಕಂತ ಮೆಗಾ ಹಾರ್ವೆಸ್ಟರ್ ಹಬ್ ಅಂತ ಮಾಡ್ಯಾರ. ರೈತ ಮಾಲ್ಗಳನ್ನ ಎಲ್ಲಿ ಮಾಡ್ತಾರ? ಎಲ್ಲಿ? ಕೋಲಾರದಾಗ. ಯಾರು ಡೆವಲಪ್ ಮಾಡ್ತಾರ? ಅಗ್ರಿಕಲ್ಚರ್ದವ್ರ? MSIL ದವ್ರ? ಯಾರ?
MSIL ದವ್ರು ನೆನಪೈತಲ್ಲ. MSIL ಬಂದಾಗ ಹೇಳಿ ನೋಡು, ಆಲ್ಕೋಹಾಲ್ ಸಂಬಂಧ ಇಂಡಿಯಾದಾಗ ಫಸ್ಟ್ ಟೈಮ್ ಇದ್ರದ್ದು ರೇಟ್ ಜಾಸ್ತಿ ಕಡಿಮೆ ಮಾಡಿತ್ತು. ಯಾವ ಕಂಟ್ರಿ, ಯಾವ ಸ್ಟೇಟ್ ಕಡಿಮೆ ಮಾಡಿತ್ತು? ಇನ್ನೊಮ್ಮೆ ಇವು ಕ್ವಶನ್ ಹಿಂಗೆ ಹಾಕಿರ್ತಾರ, ಡೈರೆಕ್ಟ್ ಗೊತ್ತೈತಿ ನಿಮಗೆ. ಯಾಕಂದ್ರೆ ಕರ್ನಾಟಕ ಆಲ್ಕೋಹಾಲ್ ಯಾಕಂದ್ರೆ ನಮ್ಮಲ್ಲಿ ಏನಂದ್ರೆ ಅಬಕಾರಿ ಇದ್ರ ಮೇಲೆ ಟ್ಯಾಕ್ಸ್ ಮೇಲೆ ಗೌರ್ಮೆಂಟ್ಗಳು ಜಾಸ್ತಿ ನಡೀತಿರ್ತೈತೆ ಅಂದ್ರೆ ಗೌರ್ಮೆಂಟ್ಗೆ ಹೈಯೆಸ್ಟ್ ಏನಂದ್ರೆ ಇನ್ಕಮ್ ಬರೋದಿಲ್ಲ ಅಂದ್ರೆ ಅಬಕಾರಿದಿಂದ. ಬಟ್ ಒಂದು ಸ್ಟೇಟ್ ಫಸ್ಟ್ ಟೈಮ್ ಏನು ಮಾಡೈತೆ ಅಂದ್ರೆ ಅಬಕಾರಿದ ರೇಟ್ ಕಡಿಮೆ ಮಾಡೈತೆ ಅಥವಾ ಆಲ್ಕೋಹಾಲ್ ರೇಟ್ ಹೆಂಗೆ ಕಡಿಮೆ ಮಾಡಿತ್ತು ಅದರದ್ದು ಹೇಳಿದ್ನಿ. AIB ಅಂದ್ರೆ ಫುಲ್ ಫಾರ್ಮ್ ಏನು? AIB ಫುಲ್ ಫಾರ್ಮ್ ಆಲ್ಕೋಹಾಲ್ ಇನ್ ಬ್ಯೂರೇಜ್. ಆಲ್ಕೋಹಾಲ್ ಕಂಟೆಂಟ್ ಜಾಸ್ತಿ ಇದ್ದಿದ್ರ ಮೇಲೆ ರೇಟ್ ಜಾಸ್ತಿ ಇತ್ತು, ಕಡಿಮೆ ಇತ್ತು. ಆಲ್ಕೋಹಾಲ್ ಕಂಟೆಂಟ್ ಜಾಸ್ತಿ ಇದ್ದಿದ್ರ ಮೇಲೆ ರೇಟ್ ಜಾಸ್ತಿ ಮಾಡಿದ್ರೆ, ಆಲ್ಕೋಹಾಲ್ ಕಂಟೆಂಟ್ ಕಡಿಮೆ ಇದ್ರೆ ಏನ್ ಮಾಡಿದ್ರೆ ರೇಟ ಕಡಿಮೆ ಮಾಡಿದ್ರು. ಇದ್ರ ಮೇಲೆ ಏನ್ರ ಅಥವಾ AIB ಫುಲ್ ಫಾರ್ಮ್ ಕೇಳ್ಬೋದು. AIB ಅಂದ್ರೆ ಆಲ್ಕೋಹಾಲ್ ಇನ್ ಬ್ಯೂರೇಜ್. ಎಲ್ಲಿ ಅಂದ್ರೆ ಕರ್ನಾಟಕದಾಗ ಫಸ್ಟ್ ಟೈಮ್ ನೋಡ್ರಿ ಆಲ್ಕೋಹಾಲ್ ರಿಲೇಟೆಡ್ ಕಡಿಮೆ ಮಾಡಿದ್ದತ್ ಕೇಳ್ರ. ಪ್ರಗತಿ ಇನಿಷಿಯೇಟಿವ್ ಗೊತ್ತಾತಲ್ಲ, ಪ್ರಗತಿ ಇನಿಷಿಯೇಟಿವ್ ಎದ್ರ ಸಂಬಂಧ ಕೇಳ್ರ? ಯಾವ್ದ? ರೈತರ ಅಥವಾ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಎಷ್ಟು ರೈತರಿಗೆ ಅಥವಾ ಸ್ಮಾಲ್ ರೈತರಿಗೆ ಹೆಲ್ಪ್ ಮಾಡ್ಬೇಕಂದ್ರೆ 20 ಲಕ್ಷ. ಅದ್ರ ರಿಲೇಟೆಡ್ ಹೇಳಿ ನೋಡು ಕರ್ನಾಟಕದಾಗ ಈಗ ನಮ್ದು 2026 ಏನತ್ ಘೋಷಣೆ ಮಾಡಿದ್ರು? ರೈತ ಮಹಿಳಾ ವರ್ಷ ಅಂತ ಘೋಷಣೆ ಮಾಡಿವಿ. ಎಷ್ಟು ಮಹಿಳಾ ರೈತರಿಗೆ ಹೆಲ್ಪ್ ಮಾಡ್ಬೇಕಂದ್ರೆ 5,000, 10,000, 15,000. 5,000 ಇದು ಡಾಟಾ ಕರೆಕ್ಟ್ ನೆನಪಿಟ್ಕೋರಿ. ಅವ್ರು ಕನ್ಫ್ಯೂಸ್ ಆಗಕ್ಕೆ 5, 10, 15 ಹಿಂಗೆ ಕೊಟ್ಟಿರ್ತೀನಿ. 5,000 ಮಹಿಳೆಯರಿಗೆ ಏನು ಮಾಡತ್ತಾರ? ಟ್ರೈನಿಂಗ್ ಕೊಡ್ಬೇಕಂದ್ರೆ ಯಾವ ಒಂದು ಇನಿಷಿಯೇಟಿವ್ ಅಂದ್ರೆ ಅದ ರೈತ ಮಹಿಳಾ ವರ್ಷ ಐತ್ಲ, ಅದ್ರ ಪ್ರಯುಕ್ತ ಏನ್ ಮಾಡ್ತಾರಂದ್ರೆ ಬಜೆಟ್ನಾಗ ಯಾವ 2026 ಏನೇನಂತ ಘೋಷಣೆ ಮಾಡ್ತೀವಿ? ರೈತ ಮಹಿಳಾ ವರ್ಷ ಬಿಟ್ರ ಹುಲ್ಲುಗಾವಲು ಮತ್ತು ಮೇವುಗಾವಲು ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದ ವಾಲಂಟಿಯರ್ಸ್ ಫಾರ್ ಸಸ್ಟೈನೇಬಲ್ ಡೆವಲಪ್ಮೆಂಟ್. ನೆನಪದವಲ್ಲ 25ನೇ ವರ್ಷ ಏನಂತ ಕರಿತೀವಿ? ಕ್ವಾಂಟಮ್. ನೆಕ್ಸ್ಟ್ ಕ್ವಾಂಟಮ್ ಇಯರ್ 1. ನೆಕ್ಸ್ಟ್ ಕೋಆಪರೇಟಿವ್ ಇಯರ್ 2. ಕೋಆಪರೇಟಿವ್ ಇಯರ್, ಕ್ವಾಂಟಮ್ ಇಯರ್. ನೆಕ್ಸ್ಟ್ ಗ್ಲೇಸಿಯರ್ ಅಥವಾ ಹಿಮ ನದಿಗಳ ವರ್ಷ ಅಂತ ಕರಿತೀವಿ 25. ಯಾಕಂದ್ರೆ ಹೋಗೈತಲ್ಲ ಅವ್ರು ಡೈರೆಕ್ಟ್ ಕೇಳಿರ್ತಾರ ಕ್ವಾಂಟಮ್ ಇಯರ್ ಅಂತ ಯಾವ ವರ್ಷ ಘೋಷಣೆ ಮಾಡ್ರಿ? 26, 25, 24 ಹಿಂಗೆ ಏನಾರ ಕೊಟ್ಟಿರ್ತೀನಿ. 25, 24, 5, 10, 27. 27 ಏನ್ರ ಹೇಳಿದ್ವಿಲ್ಲ? ಪ್ರವಾಸೋದ್ಯಮ ದಿನ ಅಥವಾ ಪ್ರವಾಸೋದ್ಯಮ ಅಥವಾ ರೆಸಿಲಿಯಂಟ್ ಟೂರಿಸಮ್ ಇದನ್ನ ಇಯರ್ ಅಂತ ಕರೀತಾರೆ. ಯಾವ್ದಂದ್ರೆ 27. 28 ಘೋಷಣೆ ಮಾಡಿಲ್ಲ. 29 ಬಂದಾಗ ಕ್ಷುದ್ರ ಗ್ರಹಗಳದು ಬರ್ತಾವಲ್ಲ ಅದ್ರ ಸಲ್ಮಾನ್ ಮಾಡ್ತಾರೆ. ಇವು ಇಯರ್ಗಳು ನೆನಪಿಟ್ಕೊ. ಈಗ ಹೇಳ್ರಿ ನೋಡು, ಇದನ್ನ ಇಂಡಿಯಾದ ಡಿಫೆನ್ಸ್ ಮಿನಿಸ್ಟ್ರಿ ಬರ್ತೈತ್ಲ, ಅವರು 2026 ಒಂದು ಇಯರ್ ಅಂತ ಘೋಷಣೆ ಮಾಡ್ರಿ. ಏನತ್ ಘೋಷಣೆ ಮಾಡ್ರಿ? ಡೇಟಾ ಅಂಡ್ ನೆಟ್ವರ್ಕಿಂಗ್ ಅಂತ ಕರೀತಾರೆ. ದತ್ತಾಂಶ ಸಂಗ್ರಹಣೆ ಮತ್ತು ನೆಟ್ವರ್ಕಿಂಗ್ ಏನತ್ತು? ಜಾಲ. ಅಂತರ್ಜಾಲ ಮತ್ತು ದತ್ತಾಂಶ ಸಂಗ್ರಹಣಾ ವರ್ಷ. ಅದ ನೆಟ್ವರ್ಕಿಂಗ್ ಅಂಡ್ ಡಾಟಾ ಇಯರ್ ಅಂತ ಕರೀತಾರೆ. ಇದು ಹೆಂಗ್ ಕೇಳಿರ್ತಾರೆ ಗೊತ್ತಾ? 2026 ಈಗ 3 ಹೇಳಿಲ್ಲ, ಇವ್ನು ಡಿಕ್ಲೇರ್ ಮಾಡಿದವ್ರು ಯಾರ? ವಿಶ್ವಸಂಸ್ಥೆದವ್ರು. ನೆನಪಿಟ್ಕೋರಿ, ಇದು ವಿಶ್ವಸಂಸ್ಥೆದವ್ರು ಮಾಡಿದ್ರಿ. ಯುನೈಟೆಡ್ ನೇಷನ್ ಅನ್ನೋದೈತ್ಲ, ಜಗತ್ನಾಗೆಲ್ಲ ಪೀಸ್ಗಳನ್ನ ಮೇಂಟೈನ್ ಮಾಡ್ಬೇಕತ್ವ ಕಂಟ್ರಿಗಳು, ಅವ್ರು ಡಿಕ್ಲೇರ್ ಮಾಡಿದ್ದು ಇವು 3 ವರ್ಷ. ಬಟ್ ನಮ್ಮ ಇಂಡಿಯನ್ ಆರ್ಮಿದವ್ರು ಮಾಡ್ತಾರಲ್ಲ ಅದನ್ನೇನಂದ್ರೆ ನೆಟ್ವರ್ಕಿಂಗ್ ಅಂಡ್ ಡಾಟಾ ಸಂಗ್ರಹಣೆ ಅಂತ ಮಾಡ್ತಾರಲ್ಲ, ಸೆಕ್ಯೂರ್ ಆಗಿ ಇಡ್ಬೇಕಂತೇಳಿ. ಅದು ಯಾವ್ದಂದ್ರೆ 2026. ಈಗ ಇಂಡಿಯಾ ಮತ್ತೆ ಇನ್ನೊಂದು ಕಂಟ್ರಿ ಜೋಡ ನಾವು ಸೇರ್ಡ್ ಹಾರಿಜಾನ್ ಅಂತ ಡಿಕ್ಲೇರ್ ಮಾಡ್ತೀವಿ. 2027 ವರ್ಷ ಯಾವ್ದು? ಜಪಾನ್ ಜೋಡ. ನೆನಪೈತಲ್ಲ, ಇಂಡಿಯಾ ಮತ್ತು ಜಪಾನ್ ಏನಂತ ಮಾಡ್ಯಾವ ಅಂದ್ರೆ ಸೇರ್ಡ್ ಹಾರಿಜಾನ್ ಅಂತ ಯಾವ ಇಯರ್ನ ಘೋಷಣೆ ಮಾಡ್ಯಾವ? ಇವು ಯಾಕೆ ಕನ್ಫ್ಯೂಸ್ ಆಗಿರ್ತಾವ ಅಂದ್ರೆ 2026 ಅವ್ರು ಪ್ರಧಾನ ಮಂತ್ರಿ ಬಂದಾರ, ಒಂದೇ ಹೇಳಿಕೆ ಅದನ್ನ ಕೊಟ್ಟಿರ್ತಾನೆ. 2026 ಜಪಾನ್ದ ಪ್ರೈಮ್ ಮಿನಿಸ್ಟರ್ ಅಥವಾ ಪ್ರಧಾನ ಮಂತ್ರಿ ಭಾರತಕ್ಕೆ ಬಂದಿರ, ಆ ಟೈಮ್ನಾಗ ಘೋಷಣೆ ಮಾಡಿರತ್ತೆ. ಎಲ್ಲರ 26 ಹಾಕಿ ಬಂದಿರಿ. ಮತ್ತು 26 ವರ್ಷ ಘೋಷಣೆ ಮಾಡಿಲ್ಲ. ಯಾವ ವರ್ಷ ಘೋಷಣೆ ಮಾಡ್ರಂದ್ರ 27. ವೆರಿ ಗುಡ್. ನೆಕ್ಸ್ಟ್ ಇಟಲಿ ಕೂಡ ಯಾವ್ದು ಮಾಡಿದ್ರು? ಕರೆಕ್ಟ್. ಇಟಲಿ ಜೋಡ ಒಂದು ಮಾಡ್ತೀವಿ. ಎದ್ರ ಸಲ ಇಟ್ಲಿ ಜೋಡ ಯಾವ ಇಯರ್ ಹೇಳಿ? ಕರೆಕ್ಟ್ ಮಾಡೈತಿ. ಇಟ್ಲಿ ಜೋಡ ಮಾಡಿ ಹೋಗಿದ್ದು ಅದು 27ದಾಗ ಏನಂದ ಟೂರಿಸಮ್ ಸಲ ಮಾಡ್ತಾರ. ಅವು ಏನೋ ಏನೋ ಅಂತಾರ, ಅದು ಎಕ್ಸ್ಚೇಂಜ್ ಏನು ಇನೋವೇಟೋ ಏನೋ ಐತೆ ನೋಡೋದು. ಏನು ಇನೋವಿಟ್ ಅನ್ನದ? ಇನೋವಿಟ್ ಅಂತ ಮಾಡ್ತಾರೆ. ಕರೆಕ್ಟ್. ಪಕ್ಕ ಅದಲ್ಲೋ ಕ್ವಶನ್ ಆಗಿತ್ತಾ? ಇನೋವಿಟ್. ಕರೆಕ್ಟ್. ಇನೋವಿಟ್ ರೀಸೆಂಟಾಗಿ ಹೋಗಿದ್ರಲ್ಲ ನರೇಂದ್ರ ಮೋದಿ ಅವ್ರು. ಎಲ್ಲಂದ್ರೆ ಇಟಲಿಗೆ ಮೆಲೋಡಿ ಚಾಕ್ಲೇಟ್ ತೊಗೊಂಡು ಹೋಗಿದ್ರು ನೋಡ್ರಿ. ಆ ಟೈಮ್ನಾಗ ಕೊಡ್ತಾರೆ ಗೊತ್ತೈತಲ್ಲ. ಇಟಲಿದಿಂದ ಯಾವ್ದು ಇನೋವಿಟ್ ಅಂತ ಮಾಡಿದ್ರು. ಕರೆಕ್ಟ್. ಅದು ಇನೋವಿಟ್ ಎದಕ್ಕೆ ಮಾಡ್ರಿ ಅಂದ್ರೆ ಅಲ್ಲಿ ಟೆಕ್ನಾಲಜಿ ಮತ್ತು ನಮ್ಮ ಟೆಕ್ನಾಲಜಿಗಳನ್ನ ಇದನ್ನೇನಂದ್ರೆ ಶೇರ್ ಮಾಡ್ಬೇಕು. ಇನೋವೇಟ್ ಅಂತ ಐತಲ್ಲ, ಅದ್ರ ಹೆಸರಿನಾಗ ಐತ್ರಿ. ನಾವೀನ್ಯತೆಗೆ ಉತ್ತೇಜನ ಕೊಡ್ಬೇಕಂತ ಯಾವ ಕಂಟ್ರಿ ಜೋಡ ಮಾಡಿದ್ವಿ ಅಂದ್ರೆ ಇಟಲಿ ಜೋಡ. ನೆನಪೈತಲ್ಲ, ಇಟಲಿ ಬಂದಾಗ ಏನೇನು ಹೇಳಿದ್ವಿ? ಇಟಲಿ ಹೊಸ ಹೇಳ್ರಿ ನೋಡು. ಕರೆಂಟ್ ಅಫೇರ್ಸ್ ಎಲ್ಲ ಮೇಲೆ ಹೋಗ್ಯಾವ. ಮತ್ತು ಅಗ್ರಿಕೋಲಾ ಅವಾರ್ಡ್. ಕರೆಕ್ಟ್. ಅಗ್ರಿಕೋಲಾ ಅವಾರ್ಡ್ ಯಾರಿಗೆ ಕೊಡ್ತಾರೆ? ನರೇಂದ್ರ ಮೋದಿ. ಯಾರು ಕೊಡ್ತಾರೆ ಅಗ್ರಿಕೋಲಾ ಅವಾರ್ಡ್?
ನಾಳೆ ಎಲ್ಲರ ಹಿಂಗ ಕೊಟ್ಟಿರ್ತಾರ, ಒಂದೇ ಹೆಸರಿನಾಗ ಹಾಕಿರ್ತಾರ. ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಇಟ್ಲಿಗೆ ಹೋದಾಗ ಅಗ್ರಿಕೋಲಾ ಅವಾರ್ಡ್ ಕೊಟ್ರ, ಇದು ಇಟಲಿ ಕೊಟ್ಟೈತಿ ಅಥವಾ FAO ಕೊಟ್ಟೈತಿ ಅಂದ್ರೆ FAO ಇಟ್ಲಿದಾಗ ಬರ್ತೈತಿ. ಮತ್ತೆ ಇಟ್ಲಿ ಗೌರ್ಮೆಂಟ್ FAO ಬಂದಾಗ FAO ಒಂದು ಇಂಡಿಪೆಂಡೆಂಟ್ ಆರ್ಗನೈಸೇಷನ್. ಅಕಸ್ಮಾತ್ ಎರಡು ಮೆನ್ಷನ್ ಮಾಡಿದಾಗ ಯಾವ್ದಾಕಂದ್ರೆ FAO ಹಾಕ್ರಿ. FAO ಎಲ್ಲಿ ಬರ್ತೈತಿ? ಇಟ್ಲಿದಾಗ, ರೋಮ್ದಾಗ. ನೆನಪೈತಲ್ಲ FAO ಅದನ್ನು ಮೊನ್ನೆ UPSC ದಾಗೂ ಕ್ವಶನ್ ಕೇಳಿದ್ರು ನೋಡ್ರಿ. ಇಟಲಿದ ಯಾವ್ದಂದ್ರೆ ರೋಮ್ದಿಂದ ಅಗ್ರಿಕೋಲಾ ಅವಾರ್ಡ್ ಕೊಡ್ಬೇಕಾರೆ FAO ಒಂದು ಸ್ಟ್ರಾಟಜಿ ಐತೆ ಅಂತ ಹೇಳಿದ್ದು. ಎಷ್ಟ 4 ಬೆಟರ್ಸ್ ಅಂತ ಕರಿತೀವಿ. ಯಾವ್ಯಾವ? ನ್ಯೂಟ್ರಿಷನ್, ಸಾವಕಾಶ, ನ್ಯೂಟ್ರಿಷನ್, ಪ್ರೊಡಕ್ಷನ್, ಎನ್ವಿರಾನ್ಮೆಂಟ್, ಇನ್ನೊಂದು ಲೈಫ್. ನೆನಪಿರ್ತಾವಲ್ಲ ಇವು 4 ಬೆಟರ್ಸ್ ನೆನಪಿಟ್ಕೋರೆ. ರಿಪೀಟ್ ಮಾಡ್ಬೋದು ಅಥವಾ ಕೇಳ್ಬೋದು. ಅಕಸ್ಮಾತ್ ಯಾವ ಇಲ್ಲ ತಿಂಗ್ ಏನಾರ ಕೇಳ್ರಿ ಅಂತೇಳಿ. ಇದು FAO ಅಂತ ಹೇಳಿಲ್ಲ. FAO ಅಂದ್ರೆ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅಂತ ಬರ್ತೈತಿ. ಎಲ್ಲೈತಿ? ರೋಮ್ನ, ಇಟಲಿದಾಗ. ಯಾವಾಗ ಆಚರಿಸ್ತೀವಿ? ವಿಶ್ವ ಆಹಾರ ದಿನ. ಅದು ಸ್ಥಾಪನೆ ಆಗಿದ್ದ ದಿನ ಐತೆ. ಅದು ಅಕ್ಟೋಬರ್ 7 ವಿಶ್ವ ಆಹಾರ ದಿನ. ಸಾರಿ, ಅಕ್ಟೋಬರ್ 16ಕ್ಕೆ ವಿಶ್ವ ಆಹಾರ ದಿನ ಅಂತ ಆಚರಿಸ್ತೀವಲ್ಲ. ಅದು ಯಾವ್ದಂದ್ರೆ FAO ಸ್ಥಾಪನೆ ಆಗಿದ್ದ ದಿನಾನು ಅದ. ಅದ್ರ ಸಲ್ಬಂದ್ ಆಚರಿಸ್ತಾರ. ಅದ್ರೊಳಗೆ 4 ಬೆಟರ್ಸ್ ಅಂದ್ರೆ ಜಗತ್ನಾಗ ಏನ್ರ FAOದವ್ರು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾರ ಇವು 4 ಬೆಟರ್ಸ್ ಮೇಲೆ ಫೋಕಸ್ ಮಾಡ್ತಿರ್ತಾರೆ. ಒಂದೇದೇನಂದ್ರೆ ಚಲೋ ತಂಗಿ ಪ್ರೊಡಕ್ಷನ್ ಮಾಡ್ಬೇಕಂದ್ರೆ ಉತ್ಪಾದನೆ ಚಲೋ ಆಗ್ಬೇಕು. ಎರಡನೇದ ಉತ್ಪಾದನೆ ಆಗಿದ್ದು ಏನಿರ್ಬೇಕಂದ್ರೆ ಅದ್ರೊಳಗೆ ನ್ಯೂಟ್ರಿಷನ್ ಚಲೋ ಇರ್ಬೇಕು. ನೀವು ಎಲ್ಲರ ಚಲೋ ನೀರ್ನಾಗ ಬೆಳೆಲ್ದ ಎಂಥದಾರ ಬೆಳೆದ ಅದ್ರೊಳಗೆ ನ್ಯೂಟ್ರಿಷನ್ ಇರ್ಲಿಕ್ಕೆ ಏನು ಮಾಡೋದು? ಅದ್ರ ಸಲ್ಬಂದ ಉತ್ಪಾದನೆ ಚಲೋ ಆಗಿರ್ಬೇಕು. ಅದರಿಂದ ಏನಾಗ್ಬೇಕಾರೆ ನ್ಯೂಟ್ರಿಷನ್ ಇರ್ಬೇಕು. ಇನ್ನೊಂದು ಏನಂತ ಇದು ಲೈಫ್. ಕರೆಕ್ಟ್, ಲೈಫ್ ಅಲ್ಲ? ಕರೆಕ್ಟ್. ಅದೇನಂದ್ರೆ ತಿಂದ್ಮೇಲೆ ಚಲೋ ಲೈಫ್ ಇರ್ಬೇಕಂದ್ರೆ FAOದವ್ರು ಫೋಕಸ್ ಮಾಡೋದು ಯಾವ್ದೇ ಕಂಟ್ರಿ ಮೇಲೆ ಏನಾರ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಏನೋ ಮಾಡ್ಬೇಕಾರ ಇವು 4 ಬೆಟರ್ಸ್ ಫೋಕಸ್ ಮಾಡಿರ್ತಾರೆ. ಒಂದೇದು ಯಾವ್ದಂದ್ರೆ ಪ್ರೊಡಕ್ಷನ್, ಎರಡನೇದು ಯಾವ್ದಂದ್ರೆ ನ್ಯೂಟ್ರಿಷನ್, ಮೂರನೇದು ಯಾವ್ದಂದ್ರೆ ಲೈಫ್, ನಾಲ್ಕನೇದು ಯಾವ್ದಂದ್ರೆ ಎನ್ವಿರಾನ್ಮೆಂಟ್. ಅಂದ್ರೆ ಎನ್ವಿರಾನ್ಮೆಂಟ್ಗೆ ಹಾರ್ಮ್ ಆಗಬಾರ್ದಲ್ಲಿ ನಾವು ಬೆಳೆದಿದ್ದದು 4 ನೆನಪಿರ್ತಾವಲ್ಲ, ಹೇಳಿ ನೋಡು 4 ಒಮ್ಮೆ ಬಡ. ಪ್ರೊಡಕ್ಷನ್, ನ್ಯೂಟ್ರಿಷನ್, ಎನ್ವಿರಾನ್ಮೆಂಟ್, ಲೈಫ್. ವೆರಿ ಗುಡ್. ಇದು ರೀಸೆಂಟ್ ಆಗಿ ಇದೊಂದು ನ್ಯೂಸ್ನಾಗ ಇತ್ತು ನೋಡಿ. ರೀಸೆಂಟ್ ಆಗಿ DK ಶಿವಕುಮಾರ್ ಅವರು ಇಲ್ಲಿ ಬೆಳಗಾವಿಗೆ ಬಂದಿದ್ರಲ್ಲ, ಅವಾಗ ಒಂದು ವರದಿ ನ್ಯೂಸ್ ಮಾಡಿದ್ರಿ. ಇಂಡಿಯಾಕ ಇದನ್ನ ಕರ್ನಾಟಕ ಮತ್ತು ಮಹಾರಾಷ್ಟ್ರ ನಡು ಒಂದು ವರದಿ ಬರ್ತೈತೆ. ಯಾವ್ದು ವರದಿ ಅತ್ತಾರ ಅದಕ್ಕೆ? ಮಹಾಜನ್ ವರದಿ. ಯಾವ ಇಯರ್? ಇವತ್ತರ ಮೇಲೆ ಹಿಂದ ಮುಂದೆ ಮಾಡಿ ಕೇಳ್ಬೋದು. ಇದು ಎಲ್ಲರ ಹಳಿದ ಕರೆ, ಇದೇನು ಕರೆಂಟ್ ನ್ಯೂಸ್ ಅತ್ತಲ್ಲ, ಅದನ್ನ ಹಿಂದೆ ಲಿಂಕ್ ಮಾಡಿ ಕೇಳ್ಬೋದು. ಯಾವ ಇಯರ್ದಾಗ ಮಹಾಜನ್ ವರದಿ ಬರ್ತೈತಿ? ಇಲ್ಲಾರ ಹಿಂಗೆ ಕೇಳಿರ್ತಾರೆ. ಮಹಾಜನ್ ವರದಿ ಅನ್ನೋದ ಯಾವ 2 ಸ್ಟೇಟ್ ನಡು ವಿವಾದ. ಈಗ ಯಾಕಂದ್ರೆ ನದಿ ವಿವಾದಗಳಂತೂ ಅದಾವ್ರಿ. ನದಿ ವಿವಾದಗಳು ಇರ್ತಾವ. ನದಿ ವಿವಾದಗಳ ಸಲ್ಬಂದ್ ಯಾವಾರ ಆಯೋಗ ಕೇಳ್ತಿರ್ತಾರೆ. ಈಗ ಮೆನ್ಷನ್ ಯಾಕೆ ಮಾಡ್ರಿ ಅಂದ್ರೆ ಮಹಾಜನ್ ವರದಿ ಇದುವರೆಗೂ ಇನ್ನ ಇಂಪ್ಲಿಮೆಂಟ್ ಆಗಿಲ್ಲ. ನೆನಪಿಟ್ಕೋರಿ. ಯಾಕಂದ್ರೆ ನಮ್ಮಲ್ಲಿ ಹೆಂಗೆ ಗೋಕಾಕ್ ಚಳವಳಿ ಆಗಿತ್ತಲ್ಲ ಭಾಷೆ ಸಲ್ಬಂದ, ಸೇಮ್ ಹಂಗ ಮಹಾಜನ್ ವರದಿ ಅನ್ನೋದು ಯಾವ ಇಯರ್ದಾಗ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಅಂದ್ರೆ 1966 ಟೈಮ್ನಾಗ. ಅವಾಗ ಅಗ್ರಿಮೆಂಟ್ ಮಾಡ್ಕೊಂಡ್ರು. ಇನ್ನ ಸುಪ್ರೀಂ ಕೋರ್ಟ್ನಾಗ ಹೋಲ್ಡ್ ಮಾಡ್ಯಾರ. ಸುಪ್ರೀಂ ಕೋರ್ಟ್ದಿಂದ ಇನ್ನ ಡಿಸಿಷನ್ ಬಂದಿಲ್ಲ, ಇನ್ನ ಪೆಂಡಿಂಗ್ ಐತಿ. ಅಂದ್ರೆ ಅವ್ರಿಗೆ ಒಂದು ಸ್ವಲ್ಪ ಹಳ್ಳಿ ಕೊಡ್ಬೇಕು, ನಾವು ಬಿಟ್ಟು ಕೊಡ್ಬೇಕು ಅಂತ ಹೇಳ್ತಾರೆ. ಈಗೂ ಇಲ್ಲಿ ಮಹಾರಾಷ್ಟ್ರದಾಗ ಇದನ್ನ ಬೆಳಗಾವದಾಗ ಅಧಿವೇಶನ ನಡೆದಾಗ ಅದು ಮಹಾರಾಷ್ಟ್ರ ಏಕೀಕರಣ ಸಂಘಟನೆ ಬರ್ತದೆ ಗೊತ್ತೈತಲ್ಲ, ಇಲ್ಲಿ ಪ್ರೊಟೆಸ್ಟ್ ಮಾಡ್ತಿರ್ತಾರೆ ನೋಡ್ರಿ. ಅದ್ರ ಸಲ್ಬಂದ ಇದು ಡಿಸಿಷನ್ ಯಾವ್ದು ಸ್ಟೇಟ್ ನಡು ಇತ್ತಂದ್ರೆ ಮಹಾಜನ್ ಅಂತ ಬರ್ತದೆ. ಆ ಮಹಾಜನದ ಫುಲ್ ಹೆಸರು ಹೇಳ್ರಿ ನೋಡು. ಮೇಯರ್ ಚಂದ್ ಮಹಾಜನ್ ಅಂತ ಬರ್ತದೆ. ಇವ್ರದ್ದು ಹೆಸರು ಪೂರ್ತಿ ಹೇಳ್ಬಿಡ್ತೇವೆ ನೋಡ್ರಿ. ಮೇಯರ್ ಚಂದ್ ಮಹಾಜನ್ ಅವರ ಸುಪ್ರೀಂ ಕೋರ್ಟ್ ಒಬ್ರು ಯಾರಂದ್ರೆ ಜಡ್ಜಸ್ ಇದ್ರು. ಇದೇನಂದ್ರೆ ಸುಪ್ರೀಂ ಕೋರ್ಟ್ ಅಪಾಯಿಂಟ್ ಮಾಡಿದ್ದಲ್ಲ, ಇವನು ಹಾಕಿರ್ತಾರೆ. ಒಂದೇ ಕ್ವಶನ್, ಮೇಯರ್ ಚಂದ್ ಮಹಾಜನ್ ಅಥವಾ ಮಹಾಜನ್ ವರದಿ ಅಂತ ಬರ್ತೈತಿ. ಇದನ್ನ ಅಪಾಯಿಂಟ್ ಮಾಡಿದವರು ಕರ್ನಾಟಕ ಗೌರ್ಮೆಂಟ್ ಆಫ್ ಇಂಡಿಯಾ, ಸುಪ್ರೀಂ ಕೋರ್ಟ್ ಯಾರು ಮಾಡಿರ್ತಾರೆ ಹೇಳ್ರಿ ನೋಡು. ಮಹಾಜನ್ ವರದಿನ ಮಾಡಿದ್ದ ಯಾರು? ಕರ್ನಾಟಕ ಗೌರ್ಮೆಂಟ್, ಸುಪ್ರೀಂ ಕೋರ್ಟ್, ಗೌರ್ಮೆಂಟ್ ಆಫ್ ಇಂಡಿಯಾ. ಮೂರಾಗ ಯಾರು ಮಾಡ್ತಾರೆ? ಯಾರ? ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡ್ತಾರೆ. ಇನ್ನು ಯಾವ್ದಕ್ಕೆ ಕನ್ಫ್ಯೂಸ್ ಆಗಬಾರ್ದಂದ್ರೆ ಹೇಳ್ತಾ ಇನ್ನೊಮ್ಮೆ, ಯಾವ್ದಾರ ಸ್ಟೇಟ್ ಒಳಗೆ ಈಗ ವಿಜಯನಗರ ಡಿಸ್ಟಿಕ್ ಮಾಡ್ರು. ವಿಜಯನಗರ ಡಿಸ್ಟಿಕ್ ಯಾರು ಮಾಡ್ರು? ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ದವ್ರು ಮಾಡ್ರು. ನಮ್ಮ ಸ್ಟೇಟ್ ಒಳಗೆ ಏನರ ವಿಸ್ತರಣೆ ಮಾಡ್ಕೊಂಡಿದ್ದೇಳಿ ಸ್ಟೇಟಿಗೆ ಸಂಬಂಧ ಬರ್ತೈತಿ. ಅಂತರ್ರಾಜ್ಯ ಬತ್ತಲ್ಲ ಇದು. ಯಾಕಂದ್ರೆ 2 ರಾಜ್ಯಗಳ ನಡು ಏನೋ ಮಾಡಲಿ, ಗಡಿ ವಿವಾದ ಬರಲಿ, ಏನೋ ಬರಲಿ, ಎಲ್ಲಿ ಹೋಗತ್ತಿ ಗೌರ್ಮೆಂಟ್ ಆಫ್ ಇಂಡಿಯಾ ಸಂಸತ್ತ ಮಾಡ್ಬೇಕು. ಅದು ಕಂಪಲ್ಸರಿ. ಇದು ಅಪಾಯಿಂಟ್ ಮಾಡಿದ್ದ ಕರ್ನಾಟಕ ಗೌರ್ಮೆಂಟ್ ಅಲ್ಲ. ಮಹಾಜನ್ ವರದಿ ಬಂದ್ರೆ ಯಾರು ಅಪಾಯಿಂಟ್ ಮಾಡಿರ್ತಾರಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಮಾಡಿರ್ತಾರೆ. ಆ ಮಹಾಜನ್ ವರದಿ ಯಾವ 2 ಸ್ಟೇಟ್ ನಡು ಐತೆ ಅಂದ್ರೆ ಅವಾಗ ನಮ್ದು ಕರೆಕ್ಟ್ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಇದನ್ನ ಬೆಳಗಾವ್ ಬಿಟ್ಟು ಕೊಡೋಣ ಅಂತಿದ್ರು ನೋಡ್ರಿ. ಬಟ್ ಬೆಳಗಾವ್ ನಮ್ದ್ರೊಳಗಳು ಇತ್ತ. ಅವು ವಿಲೇಜಸ್ ಮೇಲೆ ಕ್ವಶನ್ ಕೇಳ್ಯಾರ, ಎಷ್ಟು ವಿಲೇಜ್ಗಳು ಬಿಟ್ಟು ಕೊಡೋದು ಹೇಳಿ ಅವನ? ಯಾವ್ದ? ಕಾಸರಗೋಡು. ಅದ ಇದು ಮಹಾಜನ್ ವರದಿ ಬಂದಾಗ ಗಡಿ ಮಾಡಕ್ ಕೇರಳನು ಸಂಬಂಧ ಬರ್ತೈತಿ. ಕರೆಕ್ಟ್. ಅದೇ ಮಹಾಜನ್ ವರದಿ ಫೇಮಸ್ ಎದಕ್ಕಾಗಿತ್ತು ಅಂದ್ರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ನಡು ಗಡಿ ವಿವಾದಕ್ಕೆ. ಯಾಕೆ ಫೇಮಸ್ ಆಗಿತ್ತು ಹೇಳ್ತಾನೆ. ಇವು ನಿಪ್ಪಾಣಿ ಮತ್ತು ಅಕ್ಕಲ್ಕೋಟ್ ಅದು ಬರ್ತಾವ ಗೊತ್ತಾ? ನೀವು ಎಲ್ಲ ಹಳ್ಳಿಗಳದಾವಲ್ಲ, ಸ್ವಲ್ಪ ಹಳ್ಳಿಗಳು ನಮ್ಮಲ್ಲಿ ಅದಾವು, ಅವರಲ್ಲಿ ಸ್ವಲ್ಪ ಅದಾವ ಕನ್ನಡ ಮಾತಾಡು. ಅವ್ರು ನಮಗೆ ಕೊಡ್ರಿ ಆ ಕಡೆ ಹೇಳಿ ಇಲ್ಲಿ ಇವ್ರು ಏನಂದ್ರೆ ಬೆಳಗಾವದಿಂದ ಬೆಳಗಾವ್ ಹಿಡ್ದ ನಮಗೆ ಕೊಡ್ರಿ ಇವ್ರಂದು. 2 ಕಡೆ ಒಪ್ಪಂದ ಆಗ್ಲಿಕ್ಕೆ ಸುಪ್ರೀಂ ಕೋರ್ಟ್ನಾಗ ಇನ್ನೂ ಪೆಂಡಿಂಗ್ ಐತ್ರಿ ಅದು ಕೇಸ. ಅದ್ರ ರಿಲೇಟೆಡ್ ಏನ್ ಬೇಕಾದ ಕೇಳ್ಬೋದು. ಅದಕ್ಕೆ ಹಿಂದ ಮುಂದೆ ಮಾಡಿ ಯಾವ ಇಯರ್ದಾಗ ಬರ್ತೈತೆ ಅಂತ ಹೇಳಿ ಮಹಾಜನ್ ವರದಿ 1966 ನೆನಪಿರ್ತೈತಲ್ಲ. ಯಾವ 2 ಸ್ಟೇಟ್ ನಡು ಹೈಯೆಸ್ಟ್ ಅಂದ್ರೆ ಈಗ ಯಾಕಾರ ಮೆನ್ಷನ್ ಮಾಡ್ಯಾರ್ರಿ. ನಿನ್ನೆ ಎಲ್ಲ ಇದಕ್ಕೆ ಬಂದಿದ್ರಲ್ಲ ಬೆಳಗಾವ್ ಬಂದಾಗ ಅದು ಮೆನ್ಷನ್ ಮಾಡಿದ್ರು. ಮಹಾಜನ್ ವರದಿ ಜಾರಿಗೆ ತರ್ತೀವಿ, ಅದು ಇಂಪ್ಲಿಮೆಂಟ್ ಆಕತಿ. ಮತ್ತು ಇನ್ನೊಂದೇನಂದ್ರೆ ಮಹದಾಯಿ ಯೋಜನೆ ಅಂತ ಬರ್ತೈತೆ ನೆನಪೈತಲ್ಲ, ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂದ್ರೆ ಅದು ಮಹದಾಯಿ ಯೋಜನೆಗೆ ಗೋವಾ ಅಪೋಸ್ ಮಾಡತ್ತೈತಿ. ಇವು ಕೇಳಿರ್ತಾರೆ ಯಾವ್ದಾರ ರಿವರ್ದು ಏನರ ಅಥವಾ ಯಾವ ಸ್ಟೇಟ್ ನಡು ಐತಿ ಏನರ ಕೇಳಿರತ್ತೇಳಿ ನೆನಪಿಟ್ಕೋರು. ಮಹದಾಯಿ ನದಿಯಲ್ಲಿ ಹುಡ್ತೈತಿ. ಇವು ಕೇಳ್ಯಾರ. ಇದನ್ನು ಕ್ವಶನ್ ಅಂತೂ ಪಕ್ಕ ಕೇಳ್ಯಾರ. ಮಹದಾಯಿ ನದಿಯಲ್ಲಿ ಹುಡ್ತೈತಿ. ಮಹಾರಾಷ್ಟ್ರದಾಗ, ಗೋವಾದಾಗ, ಕರ್ನಾಟಕದಾಗ ಎಲ್ಲಿ?
ಯಾವ್ದ ಖಾನಾಪುರದ ಭೀಮಗಡನ ಕನಕುಂಬಿ ಅಲ್ಲ ಭೀಮಗಡ ಕನಕುಂಬಿದಾಗ ಮಲಪ್ರಭಾತ್ ಕನಕುಂಬಿ ಅಲ್ಲ ಮಲಪ್ರಭಾತ್ ಕನಕುಂಬಿದಾಗ ಇದ ಯಾವ್ದು ಭೀಮಗಡದಾಗ ಹುಟ್ಟತೈತಿ ಕನಕುಂಬಿದಾಗ ಹುಟ್ಟುದು ಮಲಪ್ರಭಾ. ಈಗ ಹೇಳಿ ಏನ ಕನ್ಫ್ಯೂಸ್ ಆತ. ಕಳಸಾ ಬಂಡೂರಿ ಅನ್ನೋದು ಹೇಳ ಏನತ್ತ ಈಗ ಹೇಳ್ತ ನೋಡ್. ಕಳಸಾ ಬಂಡೂರಿ ಅನ್ನೋದ ತಿಳ್ಕೊರಿ, ಮಾದಾಯಿ ನದಿ ಉಪನದಿ ಅಲ್ಲ. ಕಳಸಾ ಬಂಡೂರಿ ಅನ್ನೋದ ಮಾದಾಯಿ ನದಿ ಉಪನದಿ ಅಲ್ಲ, ಮಲಪ್ರಭಾ ನದಿ ಉಪನದಿ. ಇದು ಎದಕ್ಕೆ ಯೋಜನೆ ಬರ್ತೈತೆ ಅಂತ ಹೇಳ್ತಾನೆ. ಇದನ್ನ ಮಾದಾಯಿ ನದಿ ಎಲ್ಲಿ ಹುಟ್ಟತೈತೆ ಅದಕ್ಕೆ ಮಾಂಡೋವಿ ಅಂತ ಕರಿತೀವಿ ಗೋವಾದಾಗ. ಹುಟ್ಟುದು ಎಲ್ಲಿ ಅಂದ್ರೆ ಖಾನಾಪುರ ತಾಲೂಕಿನ ಭೀಮಗಢ ಅಂತ ಬರ್ತೈತಿ. ಆ ಪ್ಲೇಸ್ನಾಗ ಹುಟ್ಟಿ ಏನಾಕತ್ತೆ ಅಂದ್ರೆ ಮಾದಾಯಿ ನದಿ ಇದ್ರೊಳಗೆ ಹೋಗಿದ್ದು ಯಾವ್ದು ದೂದ್ ಸಾಗರ್ ಯಾವ್ದು ಬರ್ತೈತೆ ಅದ ಯಾವ್ದು ಬರ್ತೈತೆ ಅದು ಪಾರ್ಕ್ ಐತ್ಲ ಯಾವ್ದ ಮಹಾವೀರನ ಮಹಾವೀರ್ ಅಂತ ಅನ್ನೋದು ನ್ಯಾಷನಲ್ ಪಾರ್ಕ್ ಐತ್ರಿ. ಇದು ದೂದ್ ಸಾಗರ್ ಅದು ಬರ್ತೈತ್ಲ ಅದು ಮಹಾವೀರ್ ಅನ್ನೋದು ಮಹಾವೀರ್ ಅಲ್ಲ ಪಕ್ಕ ಮಹಾವೀರ್ ನ್ಯಾಷನಲ್ ಪಾರ್ಕ್ ಅಂತ ಬರ್ತೈತ್ಲ. ಇದು ಡೈರೆಕ್ಟ್ ಹರಿದು ಎಲ್ಲಿ ಹೋಗತ್ತೆ ಅಂದ್ರೆ ಗೋವಾದಿಂದ ಡೈರೆಕ್ಟ್ ಇದನ್ನ ಯಾವ್ದಂದ್ರೆ ಅರಬ್ಬಿ ಸಮುದ್ರ ಸೇರ್ತೈತೆ. ಕರೆಕ್ಟಾ? ಅರಬ್ಬಿ ಸಮುದ್ರ ಸೇರ್ಬೇಕಾರೆ ಏನ್ ಮಾಡ್ತಾರ, ಮಾದಾಯಿ ನದಿ ಭೀಮಗಢದಿಂದ ಹುಟ್ಟಿ ಡೈರೆಕ್ಟ್ ಗೋವಾದಿಂದ ಹೋಗತ್ತಲ್ಲ ಅದನ್ನ ಏನ್ ಮಾಡ್ತಾರಂದ್ರ ಮಾದಾಯಿ ನದಿ ನೀರ್ ಇದ್ದಿದ್ದ ಕಳಸಾ ಬಂಡೂರಿ ಅನ್ನೋ ನಾಲಾ ಯೋಜನೆ ಎದಕ್ಕೆ ಅಂದ್ರೆ ಮಲಪ್ರಭಾ ನದಿ. ಈ ಮಲಪ್ರಭಾ ನದಿ ಅಂದ್ರೆ ಈ ಸೌದತ್ತಿ ಅಂತ ಅದು ಬರ್ತೈತ್ಲ, ನವಿಲ್ ತೀರ್ಥ ಡ್ಯಾಮ್ ಅದು ಕಟ್ಟೈತ್ಲ. ಈ ನದಿ ನೀರಿಗೆ ಅಥವಾ ಕಳಸಾ ಬಂಡೂರಿ ನಾಲಾ ಯೋಜನೆಗೆ ಮಾದಾಯಿ ನದಿ ನೀರ್ ತಿರಿಯುತ್ತೇಳಿ ಮಲಪ್ರಭಾ ನದಿ ನೀರ್ ಹೆಚ್ಚಕತ್. ಅದರಿಂದ ಏನ್ ಮಾಡ್ಬೋದ್ರ ಇಲ್ಲಿ ಸರೌಂಡಿಂಗ್ ಏರಿಯಾಗಳಿಗೆಲ್ಲ ನೀರ್ ಕೊಡ್ಬೋದು. ಅದ್ರ ಸಲ್ಮಂದ್ ಮಾಡಿರ್ತಾರ. ಆ ಮಲಪ್ರಭಾ ನದಿ ಕಳಸಾ ಬಂಡೂರಿ ಅನ್ನೋದು ಮಾದಾಯಿ ನದಿ ಉಪನದಿ ಅಲ್ಲ, ಅದ್ರದ ಉಪನದಿ ನೋಡು ಪಕ್ಕ ನೋಡು ನಂಗೆ ಪಕ್ಕ ಅದ ಹಂಗ ಅನ್ಸಿತ್ತು. ಅದಕ್ಕೆ ಮಲಪ್ರಭಾದ ಉಪನದಿ ನಾವು ಮಾದಾಯಿ ಉಪನದಿ ಅದಾವ ಹಂಗೆ. ನಾ ಕಳಸಾ ಬಂಡೂರಿದಿಂದ ಮಲಪ್ರಭಾಗ್ ಜೋಡಿಸ್ತಾರ ತಿಳ್ಕೊಂಡೆ. ಯಾವ್ದೈತಿ ಹೇಳ ಮೊದಲ ಮಲಪ್ರಭಾ ಇದನ್ನ ಮಹದಾಯಿದ ಉಪನದಿ ಅವ. ಕಳಸಾ ಬಂಡೂರಿ ಅನ್ನೋದು ಮಹದಾಯಿ ಉಪನದಿ. ಅವನು ಇದ್ದಿದ್ದು ಮಲಪ್ರಭಾಗ್ ಡೈರೆಕ್ಟ್ ಪಕ್ಕ ಅಲ್ಲ. ಮಲಪ್ರಭಾದ ಸಂಬಂಧ ಬರಂಗಿಲ್ಲನ ಅದನ್ನ ಅವನ ಎರಡು ತಂದು ಇದಕ್ಕೆ ಕುಡಿಸ್ಬೇಕಂದ್ರೆ ಪಕ್ಕ ಅಲ್ಲ. ಮೆಜಾರಿಟಿ 100% ಅದು ಮೆಜಾರಿಟಿ ನಾಳೆಗೆ ಇನ್ನೊಂದ್ಸರಿ ಯಾಕೆ ಇಟ್ಟು ಹುಡುಗರು ಹೇಳತ್ತ ಅಂದ್ರೆ ಕರೆ ಇರ್ತದೆ ಅದು. ಬಿಡ್ರಿ ಇನ್ನೊಮ್ಮೆ ಅದ ಉಲ್ಟಾ ಹೇಳಲ್ಲ ಅಂದಂಗೆ ಕರೆಕ್ಟ್ ಆತ. ಯಾವ್ದ ಮಹದಾಯಿ ನದಿ ಎರಡು ಮೆನ್ಷನ್ ಮಾಡ್ಯಾರ, ಅದ್ರ ಸಲ್ಮಂದ್ ಅವ್ರು ಹಿಂದ ಮುಂದೆ ಮಾಡಿ ಕೇಳ್ಬೋದು. ಅದಕ್ಕೆ ಹೇಳತ್ನ ಒಂದು ಮಹಾಜನ್ ವರದಿ ಮೆನ್ಷನ್ ಮಾಡಿದ್ರೆ, ಇನ್ನೊಂದು ಯಾವ್ದಂದ್ರೆ ಮಹದಾಯಿ ನದಿ ಜಾರಿಗೆ ತರ್ತಂದಿರಲ್ಲ. ಮಹದಾಯಿ ಹುಟ್ಟುದು ಕರ್ನಾಟಕದಾಗ, ಅದು ಗೋವಾಕ್ಕೆ ಹೋಗಿದ್ದು. ಆ ಗೋವಾದಾಗ ಹೋಗಿ ಸಮುದ್ರ ಸೇರ್ತೈತಿ. ಇದು ನೀರ ವೇಸ್ಟ್ ಆಗಿ ಅಥವಾ ಏನು ಎಕ್ಸಸ್ ನೀರು ಇರ್ತೈತಿಲ್ಲ ಅದನ್ನ ತಗೊಂಡು ಕಳಸಾ ಬಂಡೂರಿ ನಾಲಾ ಯೋಜನೆದಿಂದ ಡೈರೆಕ್ಟ್ ಯಾವ್ದಂದ್ರೆ ಮಲಪ್ರಭಾ ಕೂಡಿಸ್ಬೇಕಂದಿದ್ರಲ್ಲ. ಕರೆಕ್ಟ್. ಮಲಪ್ರಭಾ ಕೂಡಿಸಿ ಇಲ್ಲಿ ಏನು ಬಾಗಲಕೋಟ ಧಾರವಾಡ ನೀರು ಇದಾವಲ್ಲ ಇಲ್ಲಿ ಕುಡಿಯುವ ನೀರಿಂದ ವ್ಯವಸ್ಥೆ ಮಾಡ್ಬೇಕಂದಿದ್ರಿ. ಅದು ನ್ಯೂಸ್ನಾಗ ಐತಿ. ಎರಡು ನೆನಪಿಟ್ಕೊರಿ. ಇದು ಯಾವ್ದಂದ್ರೆ ಮಹದಾಯಿ ನದಿ ಬರ್ತೇಳಿ ಯಾವ್ದಂದ್ರೆ ಕರ್ನಾಟಕ ಗೋವಾ ನಡು ನದಿ ವಿವಾದನೂ ಐತಿ. ಆಮೇಲೆ ಇನ್ನೊಂದು ಯಾವ್ದಂದ್ರೆ ಮಹಾಜನ್ ವರದಿ ಬಂದ್ರೆ ಯಾವ್ದಂದ್ರ ಕರ್ನಾಟಕ ಮಹಾರಾಷ್ಟ್ರ. ಯಾವ ಇಯರ್ದಾಗ ಮಹಾಜನ್ ವರದಿ 1966 ನೆನಪಿರ್ತೈತಿಲ್ಲ. ಪೂರ್ತಿ ಹೆಸರು ಏನತ್ತಂದ್ರೆ ಅವ್ರದ ಮೇಹರ್ ಚಂದ್ ಮಹಾಜನ್. ಯಾವ್ದಕ್ಕ ಪಾಂಚಾಲ್ ಕಮಿಷನ್. ಇದು ಮಹದಾಯಿ ಯೋಜನೆಗೆ ಬಂದಾಗ ಪಾಂಚಾಲ್ ಕಮಿಷನ್ ಇಯರ್ ಗೊತ್ತಿಲ್ಲ. ನೀನು ಎಲ್ಲಿಗೆ ಬಿಟ್ಟಿದ್ದು ಹಳಿವ ಎಲ್ಲೋ ಬಿಟ್ಟಿದ್ದ. ಎಲ್ಲಿಗೆ ಬಿಟ್ಟಿದ್ದಾರೆ 12 ಗಂಟೆಗೆ ಬಿಟ್ಟಿದ್ದ ನೀವು. ತಡಿ 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 ಇದು ಹೇಳಿದ್ರೆ ವಿ ಬಿ ರಾಮ್ಜಿಗೆ ಲಾಸ್ಟ್ ಬಿಟ್ಟಿದ್ವಲ್ಲ ನೀನೆ. ಕರೆಕ್ಟ್ ನೆನಪಿಟ್ರ ನೋಡಿ. ಇದು ಮಹಾಜನ್ ವರದಿ ನೆನಪಿಟ್ಕೋರೆ. ಯಾವ ಸ್ಟೇಟ್ ನಡುವತ್ತು ಕನ್ಫ್ಯೂಸ್ ಮಾಡ್ತಿರ್ತಾನೆ. ಬಿಡ್ರಿ. ಇದು ವಿ ಬಿ ರಾಮ್ಜಿಗೆ ಬಿಟ್ಟಿದ್ವಲ್ಲ. ವಿ ಬಿ ರಾಮ್ಜಿದ್ ಎಷ್ಟು ಕೋರ್ ಪ್ರಯಾರಿಟಿ ಮಾಡ್ಯಾರ್ರಿ ಅದ್ರಾಗ 4. ಅವು ಒನ್ ಲೈನರ್ದಾಗ ಅದನ್ನು ಕೇಳಿರ್ತಾರೆ. 4 ಪ್ರಯಾರಿಟಿ ಇದಾವೆ, 5 ಪ್ರಯಾರಿಟಿ ಇದಾವೆ, 6 ಪ್ರಯಾರಿಟಿ ಇದಾವೆ ಅಂದ್ರೆ 4 ಪ್ರಯಾರಿಟಿ ಇದಾವೆ. ಯಾವ ರೀಸನ್ ಯಾವ ಬರ್ತಾವೆ ಹೇಳ್ರಿ? ವಾಟರ್ ಸ್ಕೇರ್ಸಿಟಿ ಮತ್ತು ಯಾವ್ದ ವಾಟರ್ದು ಒಂದ. ಎರಡನೇದೇನು ಮೂಲ ಸೌಕರ್ಯ. ಮೂರನೇದು ಹವಾಮಾನ. ನೆಕ್ಸ್ಟ್ 4
ಜೀವನೋಪಾಯ 4 ನೆನಪಿಟ್ಕೋರಿ. ಮತ್ತೆ ನನಗೆ ಕೇಳಿಸಿಲ್ಲ ಯಾವ್ದಾರ ಗುಂಗ್ನಾಗ 2 1 ತಂದಿರಿ ಮತ್ತೆ ಎಲ್ಲ 4 ಅದಾವ ಪಕ್ಕ ಹೇಳ್ತೇನೆ ನೋಡ್ರಿ. ಇವು 4ರ ಮೇಲೆ ಕ್ವಶನ್ ಕೇಳೋಣ. 4ರಾಗ ಯಾವ್ಯಾವ ಅಂದ್ರೆ ಒಮ್ಮೆ ಹೇಳ್ತೇನೆ. ಒಂದೇದೇನಂದ್ರೆ ನೀರಿನ ಸಂರಕ್ಷಣೆ ಮಾಡ್ಬೇಕು ಅಂದ್ರೆ ವಿ ರಾಮ್ಜಿ ಯೋಜನೆ ಎದ್ರ ಸಲ್ಬಂದ್ ಯಾವ ಇಯರ್ದಾಗ ತರ್ತಾರೆ ಹೇಳ್ರಿ? ವಿ ರಾಮ್ಜಿ ಯಾವಾಗ ಪಾಸ್ ಆಕತ್? 2025 26 ಮತ್ತೆ ಹೇಳ್ರ ರೀಸೆಂಟ್ ಆಗಿ ಜುಲೈ 1ಕ್ಕೆ ಜಾರಿಗೆ ತಂದಾರ 26 ಹಾಕಿ ಬಂದಿರಿ. ಮತ್ತೆ ಜಾರಿಗೆ ಬಂದಿದೆ ಅಂದ್ರೆ ಅದು ಪ್ಯಾಕ್ಟ್ ಪಾಸ್ ಆಗಿದ್ದು 25ರಾಗ, ಜಾರಿಗೆ ತಂದಿದ್ದಂದ್ರೆ ಜುಲೈ 1 2026 ತರ್ತಾರೆ. ವಿ ರಾಮ್ಜಿ ಫುಲ್ ಫಾರ್ಮ್ ಹೇಳಿದ್ವಲ್ಲ, ವಿ ಅಂದ್ರೆ ವಿಕಸಿತ್ ಭಾರತ್. ಇವು ಹಾಕಿರ್ತಾನೆ ವಿ ರಾಮ್ಜಿದಾಗ ವಿಕಸಿತ್ ಭಾರತ್. ಮುಂದೆ ರೋಜ್ಗಾರ್, ನೆಕ್ಸ್ಟ್ ರೋಜ್ಗಾರ್ ಫಾರ್ ಜೀವಿಕ್ ಮಿಷನ್ ಗ್ರಾಮೀಣ ಅಂತ ಬರ್ತೈತಿ. ಲಾಸ್ಟ್ ವಿ ರಾಮ್ ಜಿ ಅಂತ ಬರ್ತೈತಿಲ್ಲ, ಅದು ಜಿ ಅಂದ್ರೆ ಗ್ರಾಮೀಣ. ಕರೆಕ್ಟ್ ನೆನಪಿರ್ತೈತಿಲ್ಲ. 4 ಪ್ರಯಾರಿಟಿ ರೀಸನ್ ಕೊಟ್ಟಿದ್ರೆ ಒಂದೇದ ನೀರಿನ ಸಂರಕ್ಷಣೆ ಅಂದ್ರೆ ಈ ನೀರಿನ ಸಂರಕ್ಷಣೆ ಇರ್ತೈತಿಲ್ಲ ಅದ್ರ ಸಲ್ಬಂದ್ 120 ಎಷ್ಟು ದಿನ ಕೊಡ್ಬೇಕಂದ್ರೆ 1 ವರ್ಷನಾಗ ಆ 125 ದಿನದಾಗ ನೀರಿನ ಸಂರಕ್ಷಣೆಗೂ ಪ್ರಯಾರಿಟಿ ಕೊಡ್ಬೇಕು. ಎರಡನೇದೇನಂದ್ರೆ ಗ್ರಾಮೀಣ ಮಟ್ಟದ ಮೂಲ ಸೌಕರ್ಯಗಳನ್ನು ಡೆವಲಪ್ ಮಾಡ್ಬೇಕು. ಮೂಲ ಸೌಕರ್ಯಗಳಂದ್ರೆ ರೋಡ್ ಇರಲಿ ಅಥವಾ ನೀರು ಇರಲಿ ಇಂಥವು ಡೆವಲಪ್ ಮಾಡ್ಬೇಕು. ಮೂರನೇದು ಯಾವ್ದಂದ್ರೆ ಜೀವನೋಪಾಯ ಮಟ್ಟ ಅಥವಾ ಲೈವ್ಲಿಹುಡ್ ಅಂತ ಕರಿತೀವಿ, ಅಲ್ಲಿ ಜನರದೆಲ್ಲ ಜೀವನೋಪಾಯ ಚಲೋ ಇರ್ಬೇಕು. ಯಾವ್ದಂದ್ರೆ ಮೂರನೇದು. 4ನೇದು ಇನ್ನೊಂದು ಯಾವ್ದಾ ಹವಾಮಾನ. ಈ ಹವಾಮಾನ ಯಾಕಂದ್ರೆ ರೈತರಿಗೆ ಗೊತ್ತಾಗಬೇಕಲ್ರಿ ಯಾವಾಗ ಮಳಿ ಬರ್ತೈತಿ ಯಾವಾಗಿಲ್ಲ ಅಂತೇಳಿ. ಮಳಿ ಬರ್ತೈತೆ ಅಂತ ಹೋಪಿಟ್ಕೊಂಡು ಎಲ್ಲಿನೋ ಎಫೆಕ್ಟ್ ಇರ್ತೈತಿ, ಎಲ್ಲರ ಬಿತ್ತಾನ್ ಮಾಡಿ ಇಟ್ಟಿದ್ರೆ ಅಂತೇಳಿ ಮಳಿ ಬರ್ಲಿಕ್ಕೆ ಏನು ಮಾಡೋದು? ಅದ್ರ ಸಲ್ಬಂದ ಹವಾಮಾನ ಆದ್ಯತೆ ಕೊಟ್ಟಾರ. ರೀಸೆಂಟ್ ಆಗಿ ನಮ್ಮ ಕರ್ನಾಟಕದ ಎಷ್ಟು ಇಟ್ಟರ ಅಂತ ಹೇಳಿದ್ನಿ ವೇಜಸ್ ಎಷ್ಟು ಬರ್ತೈತಿ? 382, 72, 92, 382. ಹೈಯೆಸ್ಟ್ ಯಾವ ಸ್ಟೇಟಿಗೆ ಕೊಟ್ಟಾರ? ಹರಿಯಾಣ. ಹೈಯೆಸ್ಟ್ ಕೊಟ್ಟಿದ್ದು ವಿಲೇಜ್ಗಳು ಯಾವ? ಸಿಕ್ಕಿಂ ಎಷ್ಟ? 450 ಸಮಥಿಂಗ್ ಕೊಟ್ರೆ. ಯಾವ ಬರ್ತಾವ್ರಿ? ಎಲ್ಲಿ ಬರ್ತಾವ? ಸಿಕ್ಕಿಂದ ಲಾಚೆನ, ಲಾಚಾಂಗ ಮತ್ತ ಯಾವ ಹೇಳ್ತ ನೋಡಿ. ಲಾಚೆನ, ಲಾಚಾಂಗ, ಇನ್ನೊಂದು ಯಾವ್ದಂದ್ರ ಲಾಂಗ್ಚಾಂಗ, ತಾಂಗ್ಚಾಂಗ, ಲಾಚೆನ ಏನಂದ್ರೆ ಹೇಳ್ಕೊಂತ ಲಾಚೆನ ಲಾಚಾಂಗ 2. ಇನ್ನೊಂದು ಬರ್ತೈತಿ ಯಾವ್ದದ? ಲಾಚೆನ ಲಾಚಾಂಗ, ಇನ್ನೊಂದ ಗಾಂಗ್ತಂಗಲ್ಲ, ಗಾಟುಂಗ, ಗಾತುಂಗ. ಗಾತುಂಗ ಕರೆಕ್ಟ್. ಜಿ ಮೇಲೆ ಗಾತುಂಗ. LLG. LLG ಕೊಡ್ರ ಮಾಡಿ. ಲಾಚೆನ, ಲಾಚಾಂಗ ಮತ್ತ ಗಾತುಂಗ ಅಂತ ಬರ್ತಾವ. ಇವು 3 ಹಳ್ಳಿಗಳು ಬರ್ತಾವ. ಎಲ್ಲಿ ಬರ್ತಾವ ಅಂದ್ರ ಇವು ಹೆಂಗ್ ಕೇಳಿರ್ತಾರ ಗೊತ್ತನ್ರಿ? ಎಷ್ಟು ರೇಷೋ ಐತೆ ಹೇಳ್ರಿ? ವಿ ಬಿ ಬಿಡ್ರಿ ಸಾಕು. ವಿ ರಾಮ್ಜಿದಾಗ ಎಷ್ಟು ರೇಷೋ ಐತಿ? 60ರಿಂದ 60 ಮತ್ತ 40 ಐತಲ್ಲ. ನಾರ್ತ್ ಈಸ್ಟರ್ನ್ ಬಂದಾಗ 90 ಮತ್ತ 10 ಐತಿ. ಯಾವ್ದ್ರೊಳಗೆ 100% ಕೊಡ್ತಾರ? ಯಾವ್ದಾ? ಯೂನಿಯನ್ ಟೆರಿಟರಿಗಳಿಗೆ 100% ಕೊಟ್ಟಾರ. ಹೌದಾ? ಇವು ಇದ್ರೊಳಗೆ ಕೊಟ್ಟಿರ್ತ ಕರೆಕ್ಟ್. ಲೆಜಿಸ್ಲೇಟಿವ್ ಇರ್ಲಾರ್ದು. ಯಾಕಂದ್ರೆ ಅಲ್ಲಿ ಯಾವ 3 ಬರ್ತಾವ ಲೆಜಿಸ್ಲೇಟಿವ್ ಇರ್ಲಾರ್ದು. ಪಾಂಡಿಚೇರಿ ಒಂದ್ ಬಿಡ್ಬೇಕ, ಡೆಲ್ಲಿ, ಜಮ್ಮು ಕಾಶ್ಮೀರ ಇವು ಬಿಟ್ಟು ಉಳ್ಕಿದ್ದು ಏನಂದ್ರೆ ಯೂನಿಯನ್ ಟೆರಿಟರಿ ಇರ್ತಾವಲ್ಲ ಡೈರೆಕ್ಟ್ ಅಂದ್ರೆ ಕೇಂದ್ರ ಆಡಳಿತಕ್ಕೆ ಇರ್ತಾವಲ್ಲ ಒಳಪಟ್ಟಿರ್ತಾವಲ್ಲ ಅಂತಲ್ಲಿ ಏನ್ ಮಾಡ್ರ ಅಂದ್ರೆ ಎಲ್ಲ 100% ಯಾರು ಮಾಡ್ತಾರ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ದವರು ಮಾಡ್ತಾರೆ. ಈಗ ರೀಸೆಂಟ್ ಆಗಿ ಏನಂದ್ರೆ ಇದು ಯಾವ ಇರ್ತೈತೆ ಅಂದ್ರೆ ಅಧಿಕಾರ. ಇದು ಹಿಂಗೂ ಕ್ವಶನ್ ಕೇಳಿರ್ತಾನೆ ಹೇಳ್ರಿ ನೋಡು. ವೇಜಸ್ಗಳು ಫಿಕ್ಸ್ ಮಾಡುವ ಅಧಿಕಾರ ಯಾರಿಗೆ? ರಾಜ್ಯ ಸರ್ಕಾರಕ್ಕೆ ಐತಿ. ವೇಜಸ್ಗಳು ಫಿಕ್ಸ್ ಮಾಡುವ ಅಧಿಕಾರ ಯಾರಿಗೆ ಇರ್ತೈತೆ ಅಂದ್ರೆ ರಾಜ್ಯ ಸರ್ಕಾರ. ಇವು 2 ಕನ್ಫ್ಯೂಸ್ ಮಾಡಕ್ಕೆ ಹೇಳ್ತಾರೆ. ಎದ್ರ ಸಲ್ಮಂದ್ ಕೇಳಿರ್ತಾರ ಅಂದ್ರ ಬಿಡ್ರು ಸುಮ್. ಎಷ್ಟು? 382 ಐತೆ ಕರ್ನಾಟಕ ಗೌರ್ಮೆಂಟ್. ಈ ಕರ್ನಾಟಕ ಗೌರ್ಮೆಂಟ್ 382 ಅನ್ನೋದು ವೇಜಸ್ ಅಥವಾ ಏನು ಇದನ್ನ ಇರ್ತೈತಲ್ಲ ಪಗಾರ, ಅದನ್ನ ಫಿಕ್ಸ್ ಮಾಡಿದವ್ರು ಯಾರು ಕೊಟ್ಟಿರ್ತಾರೆ? ಒಂದೇದ ಕೊಟ್ಟಿರ್ತಾರ ಗೌರ್ಮೆಂಟ್ ಆಫ್ ಇಂಡಿಯಾ ಅಥವಾ ಕೇಂದ್ರ ಸರ್ಕಾರ. ಎರಡನೇದೇನಂದ್ರೆ ರಾಜ್ಯ ಸರ್ಕಾರ ಕೊಟ್ಟಿರ್ತಾರೆ. ಯಾರು ಮಾಡ್ತಾರೆ? ರಾಜ್ಯ ಸರ್ಕಾರ ಮಾಡ್ತಾರೆ. ಕೇಂದ್ರ ಸರ್ಕಾರ ಏನ್ ಮಾಡ್ತೈತೆ ಅಂದ್ರೆ ಮಿನಿಮಮ್ ವೇಜಸ್ ಸೆಟ್ ಮಾಡ್ತೈತಿ. ಇವು 2 ಕನ್ಫ್ಯೂಸ್ ಆಗ ಕೇಳಿರ್ತಾನೆ. ಕನಿಷ್ಠ ಇದನ್ನ ವೇಜಸ್ ಫಿಕ್ಸ್ ಮಾಡೋರು ಯಾರಂದ್ರೆ ಕೇಂದ್ರ ಸರ್ಕಾರ. ಬಟ್ ಎಷ್ಟು ಬೇಕಾದ ಕೊಡೋದು ಡಿಕ್ಲೇರ್ ಮಾಡೋರು ಯಾರಂದ್ರೆ ರಾಜ್ಯ ಸರ್ಕಾರ. ಕನಿಷ್ಠ ಕೇಂದ್ರ ಸರ್ಕಾರ ಎಷ್ಟು ಫಿಕ್ಸ್ ಮಾಡಿ? 300. ನೆನಪೈತಲ್ಲ? 300. ಇದೊಂದು ಅರ್ಬನ್ ಚಾಲೆಂಜ್ ಫಂಡ್ ನ್ಯೂಸ್ನಾಗ ಇತ್ತು. ನೆನಪೈತಲ್ಲ? ಅರ್ಬನ್ ಚಾಲೆಂಜ್ ಫಂಡ್ ಅಂತ ಎದಕ್ಕೆ ತರ್ತಾರ್ರಿ? ಅರ್ಬನ್ ಚಾಲೆಂಜ್ ಫಂಡ್ಗಳು ಗ್ರಾಮಗಳನ್ನ ಡೆವಲಪ್ ಮಾಡಾಕ, ನಗರಗಳನ್ನ ಡೆವಲಪ್ ಮಾಡಾಕ. ಯಾವ್ದ್ರ ಸಲ್ಮ ನಗರಗಳನ್ನ ಅರ್ಬನ್ ಅಂದ್ರೆ ನಗರಗಳ ಡೆವಲಪ್ ಮಾಡಾಕ ತಂದಾರ. ಅರ್ಬನ್ ಚಾಲೆಂಜ್ ಫಂಡ್ ಒಳಗ ಏನ್ ಮಾಡ್ತಾರಂದ್ರೆ ಸಿಟಿಗಳನ್ನ ಡೆವಲಪ್ ಮಾಡ್ತಿರ್ತಾರ್ರಿ. ಎಂತ ಸಿಟಿಗಳು ಇದ್ರೋಗ ಇನ್ಕ್ಲೂಡ್ ಆಗಂಗಿಲ್ಲ. ಯಾವ ಹೇಳ್ರಿ ನೋಡು? ಯಾವ ಇನ್ಕ್ಲೂಡ್ ಆಗಂಗಿಲ್ಲ ಅಂದ್ರೆ ಬರಂಗಿಲ್ಲ. ಇದ್ರು ಕ್ಯಾಪಿಟಲ್ಗಳು ಬರಂಗಿಲ್ಲ. ಕರೆಕ್ಟ್. ಯಾವ್ದಂದ್ರೆ ಯಾವ್ದಾರ ರಾಜ್ಯದ ಕ್ಯಾಪಿಟಲ್ ಇರ್ತಾವಲ್ಲ ಅವು ಬರಂಗಿಲ್ಲ. ನೆಕ್ಸ್ಟ್ ಕೈಗಾರಿಕಾ ಅಭಿವೃದ್ಧಿ ಹೊಂದಿದ ರಾಜ್ಯಗಳು ಬರಂಗಿಲ್ಲ. ನೆಕ್ಸ್ಟ್ 10 ಎಷ್ಟ? ಕರೆಕ್ಟ್. ಈಗ ನಗರಗಳನ್ನ ಅಭಿವೃದ್ಧಿ ಮಾಡ್ಬೇಕು. ಅರ್ಬನ್ ಚಾಲೆಂಜ್ ಫಂಡ್ ಅಂದ್ರೆ ನಗರನ ಅಭಿವೃದ್ಧಿ ಮಾಡ್ಬೇಕ್ರಿ. ಈಗ ಧಾರವಾಡ ನಗರನ ಅಭಿವೃದ್ಧಿ ಮಾಡ್ಬೇಕಾರ ಧಾರವಾಡದಾಗ ಎಷ್ಟು ಇರ್ಬೇಕು ಜನಸಂಖ್ಯೆ? 10 ಲಕ್ಷಕ್ಕಿಂತ ಕಡಿಮೆ ಇರ್ಬೇಕು. ಹೆಚ್ಚಲ್ಲ ಕಡಿಮೆ. 10 ಲಕ್ಷ ಅದ ಟಾರ್ಗೆಟ್. 10 ಲಕ್ಷ ಅಬೋ ಐತೋ ಕಡಿಮೆ ಐತೆ? 10 ಲಕ್ಷಕ್ಕಿಂತ ಬಿಲೋ ಐತಲ್ಲ? 10 ಲಕ್ಷಕ್ಕಿಂತ ಕಡಿಮೆ. 10 ಲಕ್ಷಕ್ಕಿಂತ ಹೆಚ್ಚಿರ್ಬೇಕಾ ಪಾಪ್ಯುಲೇಷನ್? ಬರ್ದಿನ ತಡಿ ನಾನು ಸುಮ್ಮ ಬೇಡ. ಬಿಲೋ 10 lakh.
10 ಲಕ್ಷಕ್ಕಿಂತ ಕಡಿಮೆ, ಬಿಲೋ 10 ಲ್ಯಾಕ್. 10 ಲಕ್ಷಕ್ಕಿಂತ ಕೆಳಗಿದ್ರೆ ಒಂದು ನಗರನ ಸೆಲೆಕ್ಟ್ ಮಾಡ್ತಾರೆ. ಅವು ನಗರಗಳು ಡೆವಲಪ್ ಮಾಡ್ಬೇಕಂದ್ರೆ ಇದು ಅರ್ಬನ್ ಚಾಲೆಂಜ್ ಫಂಡ್ ಅಂತ ಹೆಸರಿನಾಗ ಐತಿ. ಅವು ಏನರ ನಾಳೆ ಹಿಂಗೆ ಹೇಳಿಕೆ ಕೊಡ್ಬೇಕತ್ತಿಲ್ಲ, ಅವ್ನು ಎಲಿಮಿನೇಟ್ ಮಾಡೋ ಸಲ್ಮಂದಿ ಹೇಳ್ತಾನೆ. ಅರ್ಬನ್ ಚಾಲೆಂಜ್ ಫಂಡ್ ಅಂತ ಬರ್ತೇಳಿ 2 ಬರ್ತಾವ. ಒಂದು ಕರ್ನಾಟಕ ಬಜೆಟ್ನಾಗೂ ಚಾಲೆಂಜ್ ಫಂಡ್ ಅಂತ ಬರ್ತದೆ, ಇನ್ನೊಂದು ಸೆಂಟ್ರಲ್ದಾಗ ಅರ್ಬನ್ ಚಾಲೆಂಜ್ ಫಂಡ್ ಅಂತ ಬರ್ತದೆ. ಕರ್ನಾಟಕ ಬಜೆಟ್ನಾಗ ಚಾಲೆಂಜ್ ಫಂಡ್ ಎದಕ್ಕೆ ಮಾಡ್ಯಾರ? ಕೌಶಲ್ಯಗಳನ್ನು ಅಭಿವೃದ್ಧಿ ಮಾಡ್ಬೇಕು. ಬಟ್ ಅರ್ಬನ್ ಚಾಲೆಂಜ್ ಫಂಡ್ ಎದಕ್ಕೆ ತರ್ತಾರಂದ್ರೆ ಏನು ಮಾಡ್ಬೇಕು? ಅರ್ಬನ್ ಚಾಲೆಂಜ್ ಅಂದ್ರೆ ನಗರಗಳನ್ನ ಅಭಿವೃದ್ಧಿ ಮಾಡ್ಬೇಕು. ಈಗ ಬೆಂಗಳೂರು ನಗರಕ್ಕೆ 1 ಕೋಟಿ ರೂಪಾಯಿ ಗಟ್ಟಲೆ ರೊಕ್ಕ ಕೊಡ್ತಿರ್ತಾರೆ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ದವ್ರು ಕೊಡಂಗಿಲ್ಲ. ಅದು ರೇಷೋ ಹೇಳಿದ್ನ ರೊಕ್ಕನ ಜನರೇಟ್ ಮಾಡ್ತಾರೆ. ಅಂದ್ರೆ ರೊಕ್ಕ ಏನು ಮಾಡ್ತಾರೆ ಅಂದ್ರೆ ಇದನ್ನೆತ್ತೀವಿ, ಅದಕ್ಕೇನ ಸಾರ್ವಜನಿಕ PPP ಮಾಡೆಲ್ ಅತ್ತೀವಲ್ಲ, ಏನಂತಾರೆ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಅಂತ ಕರಿತೀವಲ್ಲ, ಆ PPP ಮಾಡೆಲ್ ಮೇಲೆ ಡೆವಲಪ್ ಮಾಡ್ಬೇಕಂದ್ರೆ ಹೌದಾ. 3 ಬರ್ತಾವೆ, ಯಾವ್ಯಾವ ಡೆವಲಪ್ ಮಾಡ್ತಾವ ಅಥವಾ ರೊಕ್ಕ ರೇಷೋ ಕೊಡ್ತಾರೆ, ಅದ್ರ ಮೇಲೆ ಡೈರೆಕ್ಟ್ ಕ್ವಶನ್ ಕೇಳ್ಯಾರ ಯಾವ್ಯಾವ ರೇಷೋ ಅಂತೇಳಿ. ಈಗ ಇನ್ನು ನೋಡ್ರಿ, ಡೆವಲಪ್ ಮಾಡ್ಬೇಕಾ, ಈಗ ಧಾರವಾಡ ಮಾಡಬೇಕು ಅಥವಾ ಬೆಂಗಳೂರು ಮಾಡ್ಬೇಕಂತ ಕನ್ಫ್ಯೂಸ್ ಆದಾಗ ಧಾರವಾಡ ಸೆಲೆಕ್ಷನ್ ಆಕತಿ, ಬೆಂಗಳೂರು ಆಗಂಗಿಲ್ಲ. ಯಾಕಂದ್ರೆ ಕ್ಯಾಪಿಟಲ್ ರೀಸನ್ಗಳು ಯಾವ ಸ್ಟೇಟದ್ದು ಇರ್ತಲ್ಲ ಅವ್ನು ಮಾಡಂಗಿಲ್ಲ. ಯಾಕಂದ್ರೆ ಕ್ಯಾಪಿಟಲ್ಗಳು ಅಥವಾ ರಾಜಧಾನಿಗಳು ಆಲ್ರೆಡಿ ಅಭಿವೃದ್ಧಿ ಇರ್ತಾವೆ. ಇನ್ನು ಬೇರೆಯವ್ ಸೆಲೆಕ್ಟ್ ಮಾಡ್ಬೇಕು ಸಿಟಿ, ಆ ಸೆಲೆಕ್ಟ್ ಸಿಟಿ ಮಾಡ್ಬೇಕಾದ್ರೆ ಮಿನಿಮಮ್ 10 ಲಕ್ಷ ಪಾಪ್ಯುಲೇಷನ್ ಇರಬೇಕಲ್ಲ. 10 ಲಕ್ಷ ಇತ್ತೇಳಿ ಅವಾಗ ಏನು ಮಾಡ್ತಾರೆ ಅಂದ್ರೆ ಸೆಂಟ್ರಲ್ದವ್ರು ಬಂದು ಫಂಡ್ ಕೊಡ್ತಾರೆ. ಫಂಡ್ ಕೊಡ್ಬೇಕಾದ್ರೆ ರೇಷೋ ಹೇಳಿದ್ನಿ, ಎಷ್ಟು ರೇಷೋ ಹೇಳಿದ್ನಿ ಹೇಳ್ರಿ? 3 25 ಯಾರು ಕೊಡ್ತಾರೆ? ಸೆಂಟ್ರಲ್ದವ್ರು 25, ನೆಕ್ಸ್ಟ್ ಸ್ಟೇಟ್ 25, ಇನ್ನು 50%. ಇದು ಮೊನ್ನೆ ಕ್ವಶನ್ ಕೇಳ್ಯಾರ, ಕನ್ಫ್ಯೂಸ್ ಮಾಡ್ತಿರ್ತಾರೆ, ನೆನಪಿಟ್ಟು. ಸೆಂಟ್ರಲ್ ಗೌರ್ಮೆಂಟ್ದವ್ರ 25% ಕೊಡ್ತಾರೆ, 25% ಡೈರೆಕ್ಟ್ ಕೊಡ್ತಾರೆ. ಈಗ 1 ಕೋಟಿ ರೂಪಾಯಿ ಇತ್ತೇಳಿ 25 ಲಕ್ಷ ರೂಪಾಯಿ ಸೆಂಟ್ರಲ್ದವ್ರ ಕೊಡ್ತಾರೆ. ಆಮೇಲೆ ಸ್ಟೇಟ್ದವ್ರು 25 ಲಕ್ಷ ಕೊಡ್ತಾರೆ. ಇನ್ನು 50 ಲಕ್ಷ ಯಾರು ಕೊಡ್ಕೋಬೇಕಂದ್ರೆ ಮಾರ್ಕೆಟಿಂಗ್ ಮಾಡ್ತಿರ್ತಾರೆ. ಮಾರ್ಕೆಟಿಂಗ್ ಅಂದ್ರೆ ಯಾವ್ದಾರ ಒಂದು ಪಬ್ಲಿಕ್ ಕಂಪ್ನಿ ಅಥವಾ ಪಬ್ಲಿಕ್ ಯಾವ್ದಾರ ಬಿಸ್ನೆಸ್ ಮ್ಯಾನ್ಗಳು ಇರ್ತಾರಲ್ಲ ಅವ್ರು ತಗೋತಾರ. ಆ ನಗರನ ಅಭಿವೃದ್ಧಿ ಮಾಡ್ಬೇಕಾದ್ರೆ ಅವ್ರೇನು ಬಂದು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಈಗ ಸ್ಮಾರ್ಟ್ ಸಿಟಿ ಬಸ್ ಹಾಕಲಿ ಅಥವಾ ಏನಾರ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಲಿ ಅಥವಾ ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿ ಮಾಡಲಿ, ಇಂಥದ್ದು ಮಾಡ್ಬೇಕಂತ ಮಾಡಿರ್ತಾರೆ. ಇದ್ರ ರಿಲೇಟೆಡ್ ಮೊನ್ನೆ ಕ್ವಶನ್ ಕೇಳಿದ್ರಿ, ಯಾವ ಬರಂಗಿಲ್ಲ ಯಾವ ಇರ್ತಾವ ಅಂತೇಳಿ. ಅದ್ರ ಸಲುವಾಗಿ ಈ ರೇಷೋನು ನೆನಪಿಟ್ಕೋರಿ, 25, 25 ಮತ್ತು 50. ಇದ್ರೊಳಗೆ ಹೇಳ್ರಿ ನೋಡು, ಅರ್ಬನ್ ಚಾಲೆಂಜ್ ಫಂಡ್ ಒಳಗೆ ಅರ್ಬನ್ ಲೋಕಲ್ ಬಾಡೀಸ್ಗಳು ರೊಕ್ಕ ಕೊಡ್ತಾವ ಅಥವಾ ಸ್ಟೇಟ್ ಗೌರ್ಮೆಂಟ್ ಕೊಡ್ತೈತೆ ಡೈರೆಕ್ಟ್. ಯಾವ್ದು ಅರ್ಬನ್ ಲೋಕಲ್ ಬಾಡೀಸ್ ಇನ್ಕ್ಲೂಡ್ ಇರ್ತದೆ. ಇವು ಕನ್ಫ್ಯೂಸ್ ಮಾಡಕ್ಕೆ ಕೇಳಿರ್ತಾನೆ ಡೈರೆಕ್ಟ್. 25% ಗಟ್ಟಲೆ ಸ್ಟೇಟ್ ಗೌರ್ಮೆಂಟ್ ಕೊಡ್ತೈತೆ ಅಥವಾ ಅರ್ಬನ್ ಲೋಕಲ್ ಬಾಡೀಸ್ ಇರ್ತಾವ, ಅವರಿಂದ ಜನರೇಟ್ ಮಾಡ್ತಾರಂದ್ರೆ. ಈಗ ಹುಬ್ಳಿ ಧಾರವಾಡ ಒಂದ ಕೂಡಿ ಮುನ್ಸಿಪಲ್ ಕಾರ್ಪೊರೇಷನ್ ಅಂತ ಐತಲ್ಲ, ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಂತೇಳಿ, ಇವು ಏನು ಲೋಕಲ್ ಬಾಡೀಸ್ ಇರ್ತಾವಲ್ಲ ಇವರಿಂದ ರೊಕ್ಕ ಜನರೇಟ್ ಮಾಡಿರ್ತಾರೆ. ಇವ್ರದ್ದು ಸಪ್ರೇಟ್ ಬಜೆಟ್ ಅಂತ ಇರ್ತದೆ. ಇವ್ರದ್ದು ಏನು ರೊಕ್ಕ ಬಂದಿರ್ತದಲ್ಲ ಆ ರೊಕ್ಕ ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡಿ ಅಭಿವೃದ್ಧಿ ಮಾಡ್ತಾರೆ. ಯಾವ ಫಂಡ್ ಅಂತ ಹೇಳಿ? ಅರ್ಬನ್ ಚಾಲೆಂಜ್ ಫಂಡ್. ಸೇಮ್ ಹಂಗ ಕರ್ನಾಟಕ ಗೌರ್ಮೆಂಟ್ ಇದಾರ, ಅದ್ರ ಸೇಮ್ ತಂದಾರ. ಯಾವ್ದಂದ್ರೆ ಚಾಲೆಂಜ್ ಫಂಡ್ ಅಂತ ತಂದಾರ. ಈ ಚಾಲೆಂಜ್ ಫಂಡ್ದಾಗ ಏನ್ ಮಾಡ್ತಾರಂದ್ರ ಸ್ಕಿಲ್, ಇವು ಎರಡು ಕನ್ಫ್ಯೂಸ್ ಮಾಡಕ್ ಕೇಳಿರ್ತಾರೆ. ಹಿಂಗೆ ಹೆಸರಿನಾಗ ಕೊಟ್ಟಿರ್ತಾರೆ ಅರ್ಬನ್ ಚಾಲೆಂಜ್ ಫಂಡ್ ಅಂತ. ಇತ್ತೀಚೆಗೆ ಕೇಂದ್ರ ಸರ್ಕಾರ ನಗರಗಳನ್ನ ಅಭಿವೃದ್ಧಿ ಮಾಡಕ್ ತಂದಾರ. ಸೇಮ್ ಅದೇ ರೀತಿಯೊಳಗ ಕರ್ನಾಟಕ ಸರ್ಕಾರ ರೀಸೆಂಟ್ ಆಗಿ ಚಾಲೆಂಜ್ ಫಂಡ್ ತಂದೈತಿ. ಅದು ಹಳ್ಳಿಗಳನ್ನ ಅಭಿವೃದ್ಧಿ ಮಾಡ್ತೈತಿ ಅಥವಾ ಗ್ರಾಮಗಳನ್ನ ಅಭಿವೃದ್ಧಿ ಮಾಡ್ತೈತಿ. ಹಿಂಗೆ ಕೊಟ್ಟ ಇದೇನು ಬರಂಗಿಲ್ಲ. ಏನು ಅಭಿವೃದ್ಧಿ ಮಾಡ್ತೈತಿ ಅಂದ್ರೆ ಕೌಶಲ್ಯಗಳನ್ನ ಅಭಿವೃದ್ಧಿ ಮಾಡ್ಬೇಕು. ಇದು ಹೇಳ್ರಿ ನೋಡು, ಶಾಲೆಯಲ್ಲಿ ಕೌಶಲ್ಯ ಕಾರ್ಯಕ್ರಮ ತರ್ತಾರಲ್ಲ, ಯಾವ ಸ್ಟೇಟ್ ಗೌರ್ಮೆಂಟ್ದವ್ರು ತರ್ತಾರೆ? ಯಾವ್ದ? ಕರ್ನಾಟಕದವ್ರು. ನೆನಪೈತಲ್ಲ, ಶಾಲೆಯಲ್ಲಿ ಕೌಶಲ್ಯ ತರ್ತಾರ ಅಂತ ಹೇಳಿದ್ದಿಲ್ಲ, ಎದ್ರ ಸಲ್ಮನ್ ತರ್ತಾರೆ? ಶಾಲೆಯಲ್ಲಿ ಕೌಶಲ್ಯ. ಎಷ್ಟನೇತೆಯಿಂದ ಎಷ್ಟನೇತೆ ತನ ಶಾಲೆಯಲ್ಲಿ ಕೌಶಲ್ಯ ಕಾರ್ಯಕ್ರಮ ಮಾಡ್ತಾರೆ. ಶಾಲೆಯಲ್ಲಿ ಕೌಶಲ್ಯ ಕಾರ್ಯಕ್ರಮ ಅಂತ ಬರ್ತದಿಲ್ಲ, ಎಲ್ಲಿ ತನ ಮಾಡ್ತಾರೆ ಹುಡುಗರಿಗೆ ಹೇಳ್ರಿ? ಶಾಲೆಯಲ್ಲಿ ಕೌಶಲ್ಯ ಅಂತ ಹೇಳಿ. LKG ಇಂದ 12th. ನೆಕ್ಸ್ಟ್ ತಪ್ಪ 6ರಿಂದ 12. ಹೇಳಿದ್ನೆಲ್ಲ 250 ಹೇಳಿ. 250 ಹೇಳಿ. 50 ಯಾವುದು? ಶಾಲಾ ಕಾಲೇಜುಗಳು. ಕರೆಕ್ಟಾಗಿ ಕಾಲೇಜುಗಳು ಬರ್ತಾವೆ 50. 200 ಏನು ಬರ್ತಾವೆ ಅಂದ್ರೆ ಶಾಲೆಗಳು. ಈ ಯಾಕೆ ಇವ್ನು ಇಯರ್ ನೆನಪಿಟ್ಕೋರಿ ಅಥವಾ ಸ್ಟ್ಯಾಂಡರ್ಡ್ ನೆನಪಿಟ್ಕೋರಿ ಅಂದ್ರೆ ಒಂದನೇತೆ ಹುಡುಗರಿಗೆ ಏನು ಕೌಶಲ್ಯ ಇಂಪ್ರೂವ್ ಮಾಡೋದು ನಾವು. ಹೌದಲ್ಲ, LKG ಇರ್ತದೆ, ಅದಕ್ಕೆ ABCD ಬರ್ತಿರಂಗಿಲ್ಲ ಅಂಥವ್ರಿಗೆ ಹೋಗಿ ITI. ಈ ಶಾಲೆಯಲ್ಲಿ ಕೌಶಲ್ಯ ಕಾರ್ಯಕ್ರಮ ಅಂತೈತೆ. ಶಾಲೆಯಲ್ಲಿ ಕೌಶಲ್ಯ ಕಾರ್ಯಕ್ರಮದ ಮೇನ್ ಮೋಟೋ ಏನೈತೆ ಅಂದ್ರೆ ನಿಯರ್ ಬೈ ITI ಕಾಲೇಜ್ಗಳು ಇರ್ತಾವ್ರಿ. ITI ಕಾಲೇಜ್ದಾಗ ವೆಲ್ಡಿಂಗ್ ಹೊಡಿದು ಅಥವಾ ಏನರ ಇರ್ತಾವ ತಿಳ್ಕೊರಲ್ಲಿ, ಎಲೆಕ್ಟ್ರಿಷಿಯನ್. ಅವು LKG ಹುಡುಗರು ಹೋಯ್ತು ಒಂದು ಏನು ಕಲ್ಸೋರಲ್ಲ. ಹೌದಲ್ಲ, ಅದನ್ನ ಎಲಿಮಿನೇಟ್ ಮಾಡ್ಬೋದು. ಹಂಗೆ ಹೇಳಿ ಅದ್ರ ಸಲ್ಮಂದ ಯಾಕಂದ್ರೆ ಸಣ್ಣ ಹುಡುಗರಿಗೆ ಬರಂಗಿಲ್ಲ. ಶಾಲೆಯಲ್ಲಿ ಕೌಶಲ್ಯ ಬರ್ತೇಳಿ ಶಾಲಾ ಮತ್ತು ಕಾಲೇಜ್. ಯಾಕಂದ್ರೆ ಮಣ್ಣು ಕೇಳ್ಯಾರ, ಆ ಮರು ಸಿಂಚನ ಅಭಿಯಾನ ಅಂತ ಬರ್ತೈತೆ ಅಂತ ಹೇಳಿದ್ದು. ಅದು ಎಕನಾಮಿಕ್ ಸರ್ವೆದಾಗ ಮಾಡಿದ್ದು ನೆನಪೈತಲ್ಲ. ಕಲಿಕಾ ದೀಪ ಪ್ರೋಗ್ರಾಮ್ ಅಂತೂ ಮಾಡ್ತಾರೆ. ಇವೆಲ್ಲ ಪ್ರೋಗ್ರಾಮ್ ಯಾವ ಸ್ಟ್ಯಾಂಡರ್ಡ್ದವ್ರಿಗೆ ಅಪ್ಲೈ ಆಕಾವತ್ ಕೇಳ್ತಾರೆ. ಅದ್ರ ಸಹ ಕರೆಕ್ಟ್ 6ರಿಂದ 10 ಅದು ಬರೋದು. ಯಾವ್ದಂದ್ರೆ ಮರು ಸಿಂಚನ್ ಕಾರ್ಯಕ್ರಮ. ಶಾಲೆ ಬಿಟ್ಟಿರ್ತಾರಲ್ಲ ಅವ್ರಿಗೆ ಬಂದು ಹೊಳ್ಳಿ ಕಲಿಸೋದು. ಕರೆಕ್ಟ್. ಈಗ ಹೇಳ್ರಿ, ಏನಾತ್ರು ಹೇಳ್ರ? ಏನಿಲ್ಲ. ಇದನ್ನು ಯಾವ್ದು ಹೇಳಿದ್ವಿ ಈಗ? ಶಾಲೆಯಲ್ಲಿ ಶಾಲೆಯಲ್ಲಿ ಕೌಶಲ್ಯ ಅಂತ ಹೇಳಿದಿಲ್ಲ. ಎಷ್ಟು ಸೆಲೆಕ್ಟ್ ಮಾಡ್ರಿ ಅಂದ್ರೆ ಕರ್ನಾಟಕದಾಗ 250 ರೀ. 200 ಇದನ್ನ ಶಾಲೆಗಳೊಳಗೆ ಮತ್ತು ಆಮೇಲೆ ಏನಂದ್ರೆ 50 ಕಾಲೇಜ್ಗಳೊಳಗೆ ಅಭಿವೃದ್ಧಿ ಮಾಡ್ಬೇಕಂತ ಮಾಡ್ರಿ. ಏನಂದ್ರೆ ಕೌಶಲ್ಯಗಳನ್ನ ಇಂಪ್ರೂವ್. ಈ ಕೌಶಲ್ಯ ರಿಲೇಟೆಡ್ ಕೇಳಿದಾಗ PM ಸೇತು ಅಂತ ಬರ್ತದೆ. ಇದನ್ನ ಯಾರು ತರ್ತಾರೆ? ಸೆಂಟ್ರಲ್ ಗೌರ್ಮೆಂಟಾ ಸ್ಟೇಟ್ ಗೌರ್ಮೆಂಟ್? ಸೆಂಟ್ರಲ್ ಗೌರ್ಮೆಂಟ್. PM ಸೇತು ಎದಕ್ಕೆ ತರ್ತಾರೆ? ಇದು ಸ್ಕಿಲ್. ಎಲ್ಲ ಸ್ಕಿಲ್ ತನ ಬರ್ತಾವೆ. ಇವು ನೆನಪಿಟ್ಕೋರಿ, ಇವು ಸ್ಕಿಲ್ ರಿಲೇಟೆಡ್ ಬಂದು ಅಂತೇಳಿ ರೀಸೆಂಟಾಗಿ PM ವಿಶ್ವಕರ್ಮ ಹತ್ತು ತರ್ತಾರೆ. ಇದ್ರೊಳಗೆ ಎಷ್ಟು ಆರ್ಟಿಸಿಯನ್ಸ್ಗಳನ್ನ ಸೆಲೆಕ್ಟ್ ಮಾಡ್ತಾರೆ? 18, 17 ಅಲ್ಲ 18.
18 ಕೌಶಲ ಇದನ್ನ ಬರ್ತಾವ ನೆನಪಿಟ್ಕೋರ. PM ಯಾವ್ದಂದ್ರೆ ವಿಶ್ವಕರ್ಮ ಯೋಜನೆ ಅಂತ ಕರಿತಿಲ್ಲ, ಅದ್ರೊಳಗೆ 18 ಆರ್ಟಿಷಿಯನ್ಸ್ ಬರ್ತಾವ. 18 ಆರ್ಟಿಷಿಯನ್ ಅಂದ್ರೆ ಹಳ್ಳಿ ಒಳಗೆ ಇರ್ತಾರಲ್ಲ, ಇವು ಕಂಬಾರ್ಕಿ ಮಾಡ್ತಿರ್ತಾರ ಅಥವಾ ಏನ್ರ ಹೊಲಿಯುದ ಏನ್ ಅವ್ರದ್ದು ಹೊಸಾದ ಕಲೆ ಇರ್ತೈತಲ್ಲ, ಆ ಕಲೆ ಮಾಡೋರ್ಗೆ ಏನ್ ಮಾಡ್ತಾರ ಅಂದ್ರೆ ಸೆಂಟ್ರಲ್ ದಿಂದ ಟ್ರೈನಿಂಗ್ ಕೊಡ್ತಾರೆ. ಇದು ಸ್ಕಿಲ್ ಟ್ರೈನಿಂಗ್ ಅಂತ ಕರಿತೀವಿ. ಯಾವ ಯೋಜನೆ ಅಂದ್ರೆ ಇದ PM ವಿಶ್ವಕರ್ಮ. ಯಾರು ಮಾಡ್ತಾರೆ ಇದನ್ನ ಇಂಪ್ಲಿಮೆಂಟ್? ಸೆಂಟ್ರಲ್ ಗೌರ್ಮೆಂಟ್. ಇವು ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ರೆ ಯಾರು ಮಾಡ್ತಾರೆ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್. ನೀತಿ ಆಯೋಗ ಇಂಪ್ಲಿಮೆಂಟ್ ಮಾಡ್ತೈತೆ ಇಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತದೆ. ಕರೆಕ್ಟ್. ಇದೆ ಪ್ರಾಜೆಕ್ಟ್ ಏನಾಯ್ತು, ಪ್ರಾಜೆಕ್ಟ್ ಮಾವಿನ್ ಅಂತ ಮಾಡ್ತಾರೆ ಹೇಳ್ರಿ. ಪ್ರಾಜೆಕ್ಟ್ ಮಾವಿನ್ ಅನ್ನೋದು ಯಾವ ಕಂಟ್ರಿ? ಯಾವ್ದ? ಅಮೇರಿಕಾದ. ಎರಡು ಹೇಳಿಂದಲ್ಲ, ಮಾವಿನ್ ಪ್ರಾಜೆಕ್ಟ್ ಅಂತ ಒಂದು ಬರ್ತೈತಿ, ಇನ್ನೊಂದು ಮಾವಿನ್ ಮಿಷನ್ ಅಂತ ಒಂದು ಮಾಡ್ತಾರೆ. ಮಾವಿನ್ ಮಿಷನ್ ನ್ಯೂಸ್ನಾಗಿತ್ತು, ಪ್ರಾಜೆಕ್ಟ್ ಮಾವಿನ್ ನೆನಪಿನಾಗಿತ್ತು ಹೇಳ್ರಿ. ನೋಡು, ಪ್ರಾಜೆಕ್ಟ್ ಮಾವಿನ್ ಅಂತ ಬರ್ತೈತಿ. ಯಾವ ಒಂದು ಗ್ರಹಗಳ ಸಲ್ಮಂದ್ ಮಾಡ್ತಾರೆ? ಮಾರ್ಸ್, ಮಂಗಳ ಗ್ರಹ ಸಲ್ಮಂದ್ ಮಾಡ್ತಾರೆ. ಯಾವ್ದಂದ್ರೆ ಪ್ರಾಜೆಕ್ಟ್ ಮಾವಿನ್ ಅಂತ. ಯಾವ ಕಂಟ್ರಿದ ಅಂದ್ರೆ ಅಮೇರಿಕಾದ. ಇನ್ನೊಂದು ರೀಸೆಂಟ್ ಆಗಿ ಇಸ್ರೇಲ್ ಇರಾನ್ ಮೇಲೆ ವಾರ್ ಮಾಡತ್ತಿತ್ಲ, ಆ ಟೈಮ್ನಾಗ ಮಾವಿನ್ ಮಿಷನ್ ಅಂತ ಬರ್ತೈತ್ರಿ ಅವ್ರದ್ದು. ಮಾವಿನ್ ಮಿಷನ್ ನ್ಯೂಸ್ನಾಗಿತ್ತು. ಎದ್ರ ಸಲ್ಮಂದ್ ಮಾವಿನ್ ಮಿಷನ್? ಮಾವಿನ್ ಮಿಷನ್ ಏನ್ ಮಾಡ್ತಾರೆ ಹೇಳ್ರಿ? ಸೈಬರ್ ರೀ, ನೆನಪಿರ್ತೈತಲ್ಲ. ಇದು ಮಾವಿನ್ ಮಿಷನ್ ಯಾಕೆ ನ್ಯೂಸ್ನಾಗ ಬಂದಿತ್ತು? ವೆನಿಜುವೆಲಾದಿಂದ ಪ್ರೆಸಿಡೆಂಟ್ ನೆತ್ಕೊಂಡು ಹೋದ್ರೆ ನೆನಪೈತಿ. ಯಾರು ನೆತ್ಕೊಂಡು ಹೋದ್ರು? ನಿಕೋಲಸ್ ಮೋಡರ್. ಆ ಟೈಮ್ನಾಗ ಅಲ್ಲಿದ ಎಲ್ಲ ಸಪ್ಲೈ ಅಥವಾ ಎಲೆಕ್ಟ್ರಿಸಿಟಿ ಏನಿರ್ತೈತಲ್ರಿ, ಅದನ್ನ ಹ್ಯಾಕ್ ಮಾಡಿದ್ರು ಅವ್ರು. ಆ ಟೈಮ್ನಾಗ ಎಲ್ಲ ಎಲೆಕ್ಟ್ರಿಸಿಟಿ ಬಂದ್ ಮಾಡಿದ್ರು. ಇದನ್ನ ಕಂಟ್ರೋಲ್ ಮಾಡೋದು ಯಾವ್ದಂದ್ರೆ ಮಾವಿನ್ ಮಿಷನ್ ಅಂತೈತೆ. ಅಂದ್ರೆ ಮಾವಿನ್ ಅನ್ನೋದು ಒಂದು ಹೌಸ್ ಅವ್ರದ್ದು. ಸೈಬರ್ ಅಟ್ಯಾಕ್ ಮಾಡ್ತಾರೆ ಡೈರೆಕ್ಟ್, ಅಥವಾ ಡ್ರೋನ್ಲಿ ಅಟ್ಯಾಕ್ ಮಾಡೋ ಸಲ್ಮಂದ್ ಮಾಡ್ಯಾರ. ಯಾರ್ದಂದ್ರೆ ಅಮೇರಿಕಾದವ್ರು. ನೆನಪಿರ್ತಾವಲ್ಲ, ಅಮೇರಿಕಾದ H1B ವೀಸಾ ಯಾವ ಕಂಟ್ರಿದ ಅಂದ್ರೆ ಅಮೇರಿಕಾದವ್ರು. ವಾರ್ ಇಲಾಖೆ ಅಂತ ಯಾವ್ದ್ರದ್ದು ರಿನೇಮ್ ಮಾಡ್ತಾರಂದ್ರ ಅಮೇರಿಕಾದ ಯಾವ್ದ್ರಲ್ಲಿ ಇಲಾಖೆ? ಅದ ಯುದ್ಧ ಇಲಾಖೆ ಅಂತ ಈಗ ಕರೀತಾರೆ. ಮೊದಲ ಹೆಸರು ಏನಿತ್ತು ಅದಕ್ಕೆ? ಅದ ರಕ್ಷಣಾ ಇಲಾಖೆ. ಅವು ಯಾಕೆ ಹೇಳತ್ನ ಅಮೇರಿಕಾ ಎಲ್ಲಾ ಕಡೆ ವಾರ್ ಆಕತಿ. ಅವಾಗ ಏನ್ ಕೇಳಿರ್ತಾರ ಅಂದ್ರೆ ಅಮೇರಿಕಾದಾಗ ಆಲ್ರೆಡಿ ಯುದ್ಧ ಇಲಾಖೆ ಅನ್ನೋದಿತ್ತು, ಅದಕ್ಕೆ ವಾರ್ ಇಲಾಖೆ ಅಂತ ಕರೀತಾರೆ. ಹಿಂಗೆ ಏನ್ರ ಕನ್ಫ್ಯೂಸ್ ಮಾಡಿದತ್ತೀನಿ. ಅಮೇರಿಕಾಗ ಯುದ್ಧ ಇಲಾಖೆ ಅನ್ನೋದು ಯಾವ ಸ್ಟೇಟ್ನಾಗ ಅಥವಾ ಯಾವ ಕಂಟ್ರಿ ಒಳಗೂ ಸಪ್ರೇಟ್ ಆಗಿರಂಗಿಲ್ರಿ. ಯಾಕಂದ್ರೆ ಅದು ಹೇಳು ಹೆಸರಿನಾಗ ಜಗಳ ಮಾಡಂಗ ಇರ್ತದೆ. ಬಟ್ ಅದಕ್ಕೆ ಏನ್ ಮಾಡ್ತಾರ ಅಮೇರಿಕಾದವರ ರಕ್ಷಣಾ ಇಲಾಖೆ. ನಮ್ಮಲ್ಲಿ ಹಂಗೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂತ ಕರಿತಿಲ್ಲ, ಸೇಮ್ ಅವ್ರ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂತ ಏನದಿತ್ತು ಅದನ್ನ ಏನ್ ಮಾಡ್ತಾರ ಅಂದ್ರೆ ಮಿನಿಸ್ಟ್ರಿ ಆಫ್ ವಾರ್ ಅಂತ ಕರೀತಾರೆ. ನೆನಪಿಟ್ಕೋ. ಯಾವ್ದಂದ್ರ ಯಾರ್ದು? ಅಮೇರಿಕಾದವ್ರು. ನೆನಪಿರ್ತೈತಿಲ್ಲ, ಅಮೇರಿಕಾದವ್ರು ಅಬ್ಸಲ್ಯೂಟ್ ರಿಸಾಲ್ವ್ ಅಂತ ಆಪರೇಷನ್ ಮಾಡ್ತಾರೆ. ಯಾವ ಕಂಟ್ರಿ ಮೇಲೆ? ವೆನಿಜುವೆಲಾ ಮೇಲೆ. ಇದು ಹೇಳ್ರಿ ನೋಡು, ಫಾದರ್ ಆಫ್ ಆಲ್ ಟ್ರೀಟಿ ಅಂತ ಯಾವ ಕಂಟ್ರಿ ಜೋಡ ಅಮೇರಿಕಾ ಮಾಡ್ಕೋತೈತಿ? ಅಮೇರಿಕಾ ಯಾವ ಕಂಟ್ರಿ ಜೋಡ? ಭಾರತ ಜೋಡ ಮಾಡ್ತಾರಲ್ಲ, ಫಾದರ್ ಆಫ್ ಆಲ್ ಟ್ರೀಟಿ ಅಂತ ಕರಿತೀವಿ. ಅವಾಗ ಹಾಕಿದ್ರು ನೋಡ್ರಿ, ಚೀನಾ ಮೇಲೆ 400% ಟ್ಯಾಕ್ಸ್ ಅದು ಹಾಕ್ನತಿರಲ್ಲ, ನಮ್ಮ ಮೇಲೆ ಟ್ಯಾಕ್ಸ್ ಡಿಕ್ರೀಸ್ ಮಾಡ್ರಿ 25% ತಂದ್ರಲ್ಲ. ಆ ಟೈಮ್ನಾಗ ಏನಿತ್ತು ಅಂದ್ರೆ ಫಾದರ್ ಆಫ್ ಆಲ್ ಟ್ರೀಟಿ ಅಂತ ಕರಿತೀವಿ. ಇನ್ನು ಹೇಳ್ರಿ ಮದರ್ ಆಫ್ ಆಲ್ ಟ್ರೀಟಿ ಅಂತ ಯಾವ್ದು ಕರಿತೀವಿ? ಯುರೋಪಿಯನ್ ಯೂನಿಯನ್ ಜೋಡ ಮಾಡ್ತೀವಿ. ನೆನಪೈತಲ್ಲ, ಯುರೋಪಿಯನ್ ಯೂನಿಯನ್ ಯಾರದಾರ ಚೇರ್ಮನ್? ಬಂದಿದ್ರಲ್ಲ ಮಾಡಿ ಗಣರಾಜ್ಯೋತ್ಸವಕ್ಕ ಉರ್ಸುಲಾ ವಾಂಡಿಯರ್. ಕರೆಕ್ಟ್, ಉರ್ಸುಲಾ ವಾಂಡಿಯರ್ ಅಂತ ಬರ್ತಾರೆ. ಯಾವ್ದಂದ್ರೆ ಯುರೋಪಿಯನ್ ಯೂನಿಯನ್ ಅಂತ ಬರ್ತೈತೆ. ಯುರೋಪಿಯನ್ ಯೂನಿಯನ್ದಾಗ ಎಷ್ಟು ಕಂಟ್ರಿ ಅದು? 27 ಕಂಟ್ರಿ. 27 ಕಂಟ್ರಿ ಒಳಗೆ ಎಷ್ಟು ಕಂಟ್ರಿಗಳ ಯುರೋಪಿಯನ್ ಕರೆನ್ಸಿನ ಅಡಾಪ್ಟ್ ಮಾಡ್ಕೊಂಡು ಅಥವಾ ಯೂರೋ ಕರೆನ್ಸಿ? 21ನೇ ಕಂಟ್ರಿ ಯಾವ್ದು? ಬಲ್ಗೇರಿಯಾ. ನೆನಪದಾವ. ಇನ್ನು 6 ಕಂಟ್ರಿ ಬಿಟ್ಟಿದ್ದು HSRP CD. HSRP H ಅಂದ್ರ ಹಂಗೇರಿ, ಎಸ್ ಅಂದ್ರ ಸ್ವೀಡನ್. ಕರೆಕ್ಟ್, HS. R ಅಂದ್ರ ರೊಮೇನಿಯಾ. P ಅಂದ್ರ ಪೋಲ್ಯಾಂಡ್. C ಅಂದ್ರ ಜಕ್ ರಿಪಬ್ಲಿಕ್. ವೆರಿ ಗುಡ್. C ಅಂದ್ರ ಜಕ್ ರಿಪಬ್ಲಿಕ್. D ಅಂದ್ರ ಡೆನ್ಮಾರ್ಕ್. ಇವು ನೆನಪಿಟ್ಕೋರೆ. ಇವು ಹಳಿವಾಗೆ ಅವತ್ತು ಮತ್ತೆ ಮರ್ತೀರಿ. ಜನವರಿ ಆಗೋದು ಮಾಡಿದ್ರ ಅಂತೇಳಿ ಯುರೋಪಿಯನ್ ಯೂನಿಯನ್ ಅಂತೇಳಿ 27 ಕಂಟ್ರಿ ಅದಲ್ಲ. ಆ 27 ಕಂಟ್ರಿ ಹಿಂಗೂ ಕೇಳಿರ್ತಾನೆ ಆಪ್ಷನ್ದಾಗ. 27 ಕಂಟ್ರಿ ಎಲ್ಲ ಯುರೋಪಿಯನ್ ಕರೆನ್ಸಿನ ಅಡಾಪ್ಟ್ ಮಾಡ್ಕೊಂಡು ಅವತ್ತು ಗೊತ್ತಿರ್ಲಿಕ್ಕೆ ಡೈರೆಕ್ಟ್ 27 ಅನಿಸ್ತದ. ಕರೆ 27 ಕಂಟ್ರಿನೂ ಅಡಾಪ್ಟ್ ಮಾಡ್ಕೊಂಡಿಲ್ಲ. ಓನ್ಲಿ ಎಟ್ ಅಂದ್ರೆ 21ನೇ ಕಂಟ್ರಿ ಯಾವ್ದತ್ ಕೇಳ್ರ? ಈಗ ಹೇಳ್ರಿ ನೋಡು, ನಾರ್ಡಿಕ್ ಕಂಟ್ರಿ ಮತ್ತು ಸ್ಕ್ಯಾಂಡಿನೇವಿಯನ್ ಕಂಟ್ರಿ ಅಂತ ಬರ್ತಾವ. ಈ ನಾರ್ಡಿಕ್ ಕಂಟ್ರಿ ಒಳಗೆ ಯಾವ ಬರ್ತಾವ? ಈಗ ಹೋಗಿ ಬಂದಾರ. ಫೈಂಡ್ಸ್ ಗ್ಯಾಪ್. ವೆರಿ ಗುಡ್. ಫೈಂಡ್ಸ್ ಗ್ಯಾಪ್ ಅಂತ ಬರ್ತೈತೆ ಅಲ್ಲಿ. ಎಪ್ ಅಂದ್ರ ಫಿನ್ಲ್ಯಾಂಡ್. ಐ ಅಂದ್ರ ಐಸ್ಲ್ಯಾಂಡ್. ಐರ್ಲ್ಯಾಂಡ್ ಬರಂಗಿಲ್ಲ, ಇವು ಕನ್ಫ್ಯೂಸ್ ಆಗ್ಬೇಡ್ರಿ. ಐಸ್ಲ್ಯಾಂಡ್. ಕರೆಕ್ಟ್. ಐ ಅತ್ತ. ಎನ್ ಅಂದ್ರ ನಾರ್ವೆ. FIN. ಡಿ ಅಂದ್ರ ಡೆನ್ಮಾರ್ಕ್. ಎಸ್ ಅಂದ್ರ ಸ್ವೀಡನ್. ವೆರಿ ಗುಡ್. UI ಏನಂದ್ರ ಕಂಟ್ರಿಗಳು ಅದು ರೀ. ಇನ್ನಾದ್ಮೇಲೆ ಸಬ್ ಏನದಾವ ಅಂದ್ರೆ ಟೆರಿಟರಿಗಳು ಅದಾವ 3. ಗ್ಯಾಪ್ ಅಂತ ಬರ್ತದೆ. G ಅಂದ್ರ ಗ್ರೀನ್ಲ್ಯಾಂಡ್. A ಅಂದ್ರ ಅಲಂದ್ ಐಸ್ಲ್ಯಾಂಡ್ಸ್. ಎಪ್ ಅಂದ್ರ ಫರೋಸ್ ಐಸ್ಲ್ಯಾಂಡ್. ಇವು ನೆನಪಿಟ್ಕೋರಿ. ಯಾವ್ದ್ರಾಗ ಹೇಳಿ? ಈಗ ಸ್ಕ್ಯಾಂಡಿನೇವಿಯನ್ ಹೇಳ್ರಿ, ನಾರ್ಡಿಕ್ ಹೇಳ್ರಿ. ನಾರ್ಡಿಕ್ ಕಂಟ್ರಿ ಅಂತ ಬರ್ತದೆ. ಈ ನಾರ್ಡಿಕ್ ಕಂಟ್ರಿ ಒಳಗೆ ಇಂಡಿಯಾದಾಗ ನಾರ್ತ್ ಸ್ಟಾರ್ ಅಂತ ಮಾಡ್ತಾರೆ. ನಾರ್ತ್ ಸ್ಟಾರ್ ಇನಿಷಿಯೇಟಿವ್ ಅಂತ. ಯಾವ 2 ಕಂಟ್ರಿ ಇದ್ರೊಳಗಿನೂ ಬಂದು ಹೆಲ್ಪ್ ಮಾಡ್ತಾವ? ಡೆನ್ಮಾರ್ಕ್ ಮತ್ತು UK. ಇವು ಅಳಿಯೋದಾವ. ಕರೆ ರಿವಿಷನ್ ಮಾಡಿ ನೆನಪಿಟ್ಕೋರಿ. ಡೆನ್ಮಾರ್ಕ್ UK ಎರಡು ಕೂಡ ಮಾಡ್ತಾವಲ್ಲ. ನಾರ್ತ್ ಸ್ಟಾರ್ ಬಿಡ್ರಿ. ನಾರ್ತ್ ಸ್ಟಾರ್ ಇನಿಷಿಯೇಟಿವ್ ಯಾಕೆ ಮಾಡ್ತಾರೆ? ಡೆನ್ಮಾರ್ಕ್ UK ದವ್ರ ಕೂಡಿ ಮಾಡ್ತಾರೆ. ಎದ್ರ ಸಲ್ಮಂದ್ ಮಾಡ್ತಾರೆ ನಾರ್ತ್ ಸ್ಟಾರ್ ಇನಿಷಿಯೇಟಿವ್? ಈಗ ಹೇಳ್ರಿ, ನಾರ್ತ್ ಸ್ಟಾರ್ ಇನಿಷಿಯೇಟಿವ್ ಯಾಕೆ ಮಾಡ್ತಾರೆ? ಆಪ್ಷನ್ ಕೊಡ್ಲಿ. ನಾನ್ ಫಾಸಿಲ್ ಫ್ಯೂಯಲ್ ಜನರೇಟ್ ಮಾಡ್ಬೇಕತ್ತ, ಫಾಸಿಲ್ ಫ್ಯೂಯಲ್ ಮಾಡ್ಬೇಕು. ಯಾವ್ದು? ಫಾಸಿಲ್ ಫ್ಯೂಯಲ್. ನೆನಪಿಟ್ಕೋರಿ. ಫಾಸಿಲ್ ಫ್ಯೂಯಲ್ ಅಂತ ಕರಿತೀವಲ್ಲ, ಅದನ್ನ ಉತ್ಪಾದನೆ ಜಾಸ್ತಿ ಮಾಡ್ಬೇಕತ್ತ ಏನ್ ಮಾಡ್ತಾರೆ ಅಂದ್ರೆ ಇಂಡಿಯಾದಾಗ ನಾರ್ತ್ ಸ್ಟಾರ್ ಇನಿಷಿಯೇಟಿವ್ ಅಂತ ತರ್ತಾರೆ. ಯಾವ 2 ಕಂಟ್ರಿ ಬರ್ತಾವ ನಾರ್ಡಿಕ್ದು? UK ಮತ್ತು ಡೆನ್ಮಾರ್ಕ್. ಸ್ಕ್ಯಾಂಡಿನೇವಿಯನ್ ಕಂಟ್ರಿದಾಗ ಯಾವ ಬರ್ತಾವ ಹೇಳ್ರಿ? ಏನು SDN ಮಾಡಿದ್ರಲ್ಲ,
SDN DNS SDN ಎರಡು ಯಾವ್ದ್ರ ಒಂದು ನೆನಪಿಟ್ಕೊಡಿ. SDN ಬಂದಾಗ ಎಸ್ ಅಂದಾಗ ಸ್ವೀಡನ್, ಡಿ ಅಂದಾಗ ಡೆನ್ಮಾರ್ಕ್, ಎನ್ ಅಂದಾಗ ಬೆಂಕಿ. ಯಾವ್ದು ಐಬೇರಿಯನ್ ಎದಕ್ಕೆ ಬರ್ತದ? ಅದು ಎದಕ್ಕೆ ಬರ್ತದೆ ನಂಗೆ ಗೊತ್ತಿಲ್ಲ ಅದು. ಹಾಂ, ಇದೊಂದು ಅನಮ್ಯ ಅಂತ ಹೇಳಿದ್ವಲ್ರಿ. ಅನಮ್ಯ ಯಾವ IIT ದವ್ರು ಮಾಡ್ತಾರ? IIT ರೂಪರ್. ಈ ಅನಮ್ AI ರಿಲೇಟೆಡ್ ಗೊತ್ತಲ್ಲ. ಅನಮ್ AI ಇಂಡಿಯಾದಾಗ ಯಾಕೆ ತರ್ತಾರೆ? ಈಗ ರೀಸೆಂಟ್ ಆಗಿ ನ್ಯೂಸ್ನಾಗ ಐತಿ ನೋಡ್ರಿ. ಅದು ಎದ್ರ ಸಲ್ಮಂದ್ ನ್ಯೂಸ್ನಾಗ ಐತೆ ಅಂದ್ರೆ ಸಂಸದ್ ಟಿವಿ ಅಂತ ಬರ್ತೈತಿ, ಗೊತ್ತೈತಿ? ಈ ರಾಜ್ಯಸಭಾ ಲೋಕಸಭಾ ಸಪ್ರೇಟ್ ಟಿವಿ ಇದ್ದು ಮೊದಲು. ಇವು ಯಾವಾಗಾರ ಟೈಮ್ ಸಿಕ್ಕರೆ ನೋಡುತ್ತ ಬರ್ರಿ. ಯಾಕಾರ ಸಂಸದ್ ಟಿವಿ ಅಥವಾ ಮೊದಲು ಏನಿತ್ತಂದ್ರೆ ರಾಜ್ಯಸಭಾ ಲೋಕಸಭಾ ಟಿವಿ ಅತ್ತಿತ್ತು. ಪಾರ್ಲಿಮೆಂಟ್ದಾಗ ಏನಾರ ಡಿಸ್ಕಷನ್ ಹಾಕಿರ್ತಾವ ಅಥವಾ ಯಾವ ಕಾಯ್ದೆಗಳು ಬಂದಿರ್ತಾವಲ್ಲ ಅವ್ನು ಡಿಸ್ಕಷನ್ ಮಾಡ್ತಿರ್ತಾರೆ. ಯಾವ್ದಂದ್ರೆ ಅದ್ರೊಳಗೆ ಅಥವಾ ಪಾರ್ಲಿಮೆಂಟ್ ಅಧಿವೇಶನ ಹಾಕಿರ್ತಾರಲ್ಲ, ಸೇಮ್ ಹಂಗ ಯಾವ್ದಂದ್ರೆ ಸಂಸದ್ ಟಿವಿ ಎತ್ತೈತಿ. ಎರಡು ಮರ್ಜ್ ಮಾಡ್ಯಾರ, ಲೋಕಸಭೆದ ರಾಜ್ಯಸಭೆದ. ಅಲ್ಲಿ ಏನೇನು ಹಾಕಿರ್ತಾವ, ಯಾರು ಪ್ರಮಾಣ ವಚನ ತಗೋತಾರ ಅಥವಾ ಯಾವ ಕಾಯ್ದೆಗಳು ಬರ್ತಲ್ಲ ಅವನ್ನೆಲ್ಲ ಮಾಡ್ತಿರ್ತಾರೆ. ನಮ್ಮಲ್ಲಿ ಹಂಗೆ DD ಚಂದನ್ದಾಗ ನ್ಯೂಸ್ ಹೇಳ್ತಿರ್ತಾರಲ್ಲ, ಸೇಮ್ ಹಂಗ ಸಂಸದ್ ಟಿವಿ ಎತ್ತೈತಿ. ಆ ಟಿವಿ ಒಳಗೆ ಇದ್ರ ಸಲ್ಮಂದ ಒಂದು ಸಪ್ರೇಟ್ ಎಪಿಸೋಡ್ ಮಾಡ್ಯಾರ ಅವ್ರು. ಯಾವ್ದಂದ್ರೆ ಅನಮ್ AI ಇಂಡಿಯನ್ ಬೂಸ್ಟ್ ಹೆಂಗ್ ಮಾಡತೈತಿ ಅಂತೇಳಿ. ಯಾಕಂದ್ರೆ ಅಗ್ರಿಕಲ್ಚರ್ ಇಂಡಿಯಾದಾಗ ಲೋ ಆಗತೈತ್ರಿ, ಅದ್ರ ಆದ್ಯತೆ ಕೊಡತ್ತಾರ ಅನಮ್ AI ಅಂತೇಳಿ. ಎದ್ರ ಸಲ ರೀಸೆಂಟ್ ಆಗಿ ಅದ್ರ ಮೇಲೆ ಇಂಟರ್ನ್ಯಾಷನಲ್ ಆರ್ಟಿಕಲ್ಸ್ ಅದು ಬರ್ದಾರ. ಯಾಕತ್ ಕೇಳ್ತಾರೆ ಅಂದ್ರೆ ನಮ್ಮಲ್ಲಿ ಮಣ್ಣಿನ ಫಲವತ್ತತೆ ಕಡಿಮೆ ಆಗತೈತಿ. ನಮ್ಮಲ್ಲಿ ನ್ಯಾನೋ ಯೂರಿಯಾ ಅಂತಂದ್ರೆ ಅದು ಏನಂದ್ರೆ ಆಲ್ರೆಡಿ ಏನಂದ್ರೆ ಫರ್ಟಿಲೈಸರ್. ಎಷ್ಟು ಫರ್ಟಿಲೈಸರ್ಗಳಿಗೆ ಆದ್ಯತೆ ಕೊಡತ್ತಿಲ್ಲ ಅಟ್ ಏನಾಗತ್ತೆ ಅಂದ್ರೆ ಭೂಮಿನ ಫಲವತ್ತತೆ ಕಡಿಮೆ ಆಗತೈತಿ. ಮಣ್ಣಿಂದ ಆ ಫಲವತ್ತತೆ ಕಡಿಮೆ ಆಗ್ತತಿ. ಅಲ್ಲಿ ಏನು ಇದನ್ನ ಬೆಳೆ ಬರ್ತೈತಿಲ್ಲ ಅದ್ರದ್ದೆಲ್ಲ ಆಟೋಮೆಟಿಕ್ ನ್ಯೂಟ್ರಿಷನ್ ಕಡಿಮೆ ಇರ್ತೈತಿ. ಅದ್ರ ಸಲ್ಮಂದ ಸೆಂಟ್ರಲ್ ಗೌರ್ಮೆಂಟ್ದವ್ರು ಒಂದು ಇನಿಷಿಯೇಟಿವ್ ತರ್ತಾರ ತಿಳಿದ್ ನೆನಪೈತಿ? ಯಾವ ಮಿಷನ್ ತರ್ತಾರೆ ಹೇಳ್ರಿ ನೋಡು? ಒಂದು ಮಿಷನ್ ಅಂತ ಹೇಳಿದ್ ಸೇಹತ್ ಮಿಷನ್ ನೆನಪೈತಿ? ಸೇಹತ್ ಮಿಷನ್ ಅಂತ ಬರ್ತೈತಿ. ಸೇಹತ್ ಮಿಷನ್ ಯಾವ ಎರಡು ಮರ್ಜ್ ಮಾಡಿ ತರ್ತಾರೆ? ಸೇಹತ್ ಮಿಷನ್ ಅಂತ ಬರ್ತೈತಲ್ಲ. ಯಾವ್ಯಾವ? ICAR ಮತ್ತು ICMR. ICAR ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್. ICMR ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಅಗ್ರಿಕಲ್ಚರ್ ಒಳಗೆ ಟ್ರಾನ್ಸ್ಫರ್ ಮಾಡ್ಬೇಕು ಹೆಂಗಾರೆ ಎಕ್ಸಲೆನ್ಸ್ ಥ್ರೂ ಟೆಕ್ನಾಲಜಿನ ಯೂಸ್ ಮಾಡಿ. ಅಗ್ರಿಕಲ್ಚರ್ದಾಗ ಏನು ಪ್ರೊಡಕ್ಷನ್ ಮಾಡ್ತಿರ್ತಾರೆ ಅಥವಾ ಬೆಳೆ ಬರ್ತಿರ್ತಾವಲ್ಲ ಅವನ್ನೆಲ್ಲ ಮರ್ಜ್ ಮಾಡಿ ಅಥವಾ ಏನಂದ್ರೆ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡ ಹೆಂಗೆ ನ್ಯೂಟ್ರಿಷನ್ ಬೆಳಿಬೇಕಂತೇಳಿ ಅದಕ್ಕೆ ಲಿಂಕ್ ಮಾಡಿ ನೆನಪಿಟ್ಕೋರಿ. ಅನಮ್ AI ಎಲ್ಲಿ ಬರ್ತೈತೆ ಅಂದ್ರೆ ಯಾರು ಡೆವಲಪ್ ಮಾಡ್ತಾರೆ ಅನಮ್ AI ಅಂದ್ರೆ IIT ರೂಪಾರ್. ಇವು ಹಳಿಯೋದ. ಇದು ಸ್ವಾನ್ ವೆದರ್ ಸಿಸ್ಟಮ್ ಅಥವಾ ಕೃಷಿ ಇಂಟೆಲಿಜೆನ್ಸ್ ಕೇಂದ್ರ ಇವೆಲ್ಲ ಅದರ ಅಂಡರ್ ಮಾಡತ್ತಾರೆ. ಅಥವಾ ಈ ಕೃಷಿ ಇಂಟೆಲಿಜೆನ್ಸ್ ಕೇಂದ್ರ ಅಂತ ಮಾಡ್ರ ತಿಳಿದಿಲ್ಲ. ಇವೆಲ್ಲ ಎಲ್ಲಿ ಟ್ರಯಲ್ ಬೇಸಿಸ್ ಮೇಲೆ ಮಾಡತ್ತಾರ ಅಂದ್ರೆ ಪಂಜಾಬ್ ಒಳಗೆ. ನೆನಪಿರ್ತೈತಿಲ್ಲ ಪಂಜಾಬ್ ಒಳಗೆ. ಹೇಳ್ರಿ ನೋಡು ಪಂಜಾಬ್ ಯಾವ್ದ್ರೊಳಗೆ ಹೈಯೆಸ್ಟ್ ಆಗಿತ್ತು ಹೇಳಿ? ಮಣ್ಣು ಹೇಳಿದ್ವಿ ಒಂದು ಕರೆಂಟ್ ಅಫೇರ್ಸ್ ಬಂದಿದ್ವಿ. ಯಾವ್ದ್ರೊಳಗೆ ಟಾಪ್ ಬಂದೈತಿ ಪಂಜಾಬ್? ಯಾವ್ದಾ? ಪರ್ಫಾರ್ಮೆನ್ಸ್ ಗ್ರೇಡಿಂಗ್ ಇಂಡೆಕ್ಸ್. ನೆನಪೈತಲ್ಲ ರೀಸೆಂಟ್ ಆಗಿ ಮಾಡಿದ್ವಿ. ಪರ್ಫಾರ್ಮೆನ್ಸ್ ಗ್ರೇಡಿಂಗ್ ಇಂಡೆಕ್ಸ್ ಒಳಗೆ ಯಾವ್ದು ಸ್ಟೇಟ್ ಟಾಪ್ ಬರ್ತೈತೆ ಅಂದ್ರೆ ಪಂಜಾಬ್. ನೆನಪಿರ್ತೈತಲ್ಲ ಪಂಜಾಬ್. ಭಾರತ್ ನೆಟ್ 100% ಅಡಾಪ್ಟ್ ಮಾಡ್ಕೊಂಡಿದ್ದ ಯಾವ್ದಾ? ಪಂಜಾಬ್. ಇವು ಯಾವ ಹಂಗ ಲಿಂಕ್ ಬಂದು ಭಾರತ್ ನೆಟ್ ಅನ್ನೋದು ಎದ್ರ ಸಲ್ಮಂದ್ ಬರ್ತೈತಿ? ಭಾರತ್ ನೆಟ್ ಅನ್ನೋದು ಯೋಜನೆ ಎದ್ರ ಸಲ್ಮಂದ್ ಬರ್ತೈತಿ? ಯಾವ್ದಾ? ಹಳ್ಳಿಗಳೊಳಗೆ ನೆಟ್ವರ್ಕಿಂಗ್ ಮಾಡಕ್ಕೆ ಅಥವಾ ಯಾವ್ದು ಟೆಕ್ನಾಲಜಿ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ಮುಖಾಂತರ ಏನೋ ಹಳ್ಳಿಗಳಿಗೆ ಏನಂದ್ರೆ ನೆಟ್ವರ್ಕ್ ಅಥವಾ ಸೀಮ್ಲೆಸ್ ಇಂಟರ್ನೆಟ್ ಕೊಡ್ಬೇಕಂದ್ರೆ ಭಾರತ್ ನೆಟ್ ಅಂತ ಬರ್ತದೆ. ಈಗ ಭಾರತ್ ಡಿಜಿಟಲ್ ಸರ್ವಿಸ್ ಅಂತ ತರ್ತಾರೆ. ಇದನ್ನ ಎದಕ್ಕೆ ತರ್ತಾರೆ? ಈಗ ಏನಾಯ್ತು ಭಾರತ್ ನೆಟ್ ಅಂತ ಹೇಳ್ರಿ. ಆ ಭಾರತ್ ನೆಟ್ ಜನರಲ್ ಆಗಿ ನೋಡ್ರಿ ಹಳ್ಳಿಗೆ ಏನಾಗತ್ತ ಅಂದ್ರೆ ಈಗ ಹಳ್ಳಿ ಕಡೆ ಎಲ್ಲ ಇವು ಒನ್ ಸ್ಟೇಷನ್ ಕೇಂದ್ರ ಅಥವಾ ಒನ್ ಕೇಂದ್ರ ಅಂತ ಮಾಡತ್ತಾರ. ನೆನಪೈತಲ್ಲ ಇವೆಲ್ಲ ಹಳ್ಳಿ ಒಳಗೆ ಮಾಡತ್ತಾರ ಅಂದ್ರೆ ಇಂಟರ್ನೆಟ್ ಬೇಕಲ್ಲ. ಆ ಇಂಟರ್ನೆಟ್ ಬೇಕಾದ್ರೆ ಕೇಬಲ್ ಥ್ರೂ ಅಥವಾ ಯಾವ್ದಾರ ಸಿಟಿದಿಂದ ಇಂಟರ್ನೆಟ್ ಕನೆಕ್ಷನ್ ಕೊಡ್ಬೇಕಂತ ಭಾರತ್ ನೆಟ್ ಪ್ರೋಗ್ರಾಮ್ ಅಂತ ತಂದಿರ್ತಾರೆ. ಆಲ್ ಓವರ್ ಇಂಡಿಯಾ ಎಲ್ಲ ಹಳ್ಳಿಗಳಿಗೆ ಇಂಟರ್ನೆಟ್ ಕನೆಕ್ಷನ್ ಕೊಡ್ಬೇಕಂತೇಳಿ ಪೂರ್ತಿ ಇಂಪ್ಲಿಮೆಂಟ್ ಕರ್ನಾಟಕದಾಗ ಅದು ಆಗಿಲ್ಲ. ಬಟ್ ಯಾವ ಸ್ಟೇಟ್ನಾಗ ಫಸ್ಟ್ ಇಂಪ್ಲಿಮೆಂಟ್ 100% ಆಗೈತೆ ಅಂದ್ರೆ ಪಂಜಾಬ್ದಾಗ. ಸೇಮ್ ಹಂಗ ಏನ್ ಮಾಡ್ತಾರೆ ಅಂದ್ರೆ ಫಿಜಿಟಲ್ ಸರ್ವಿಸ್ ಅಂತ ತರ್ತಾರೆ. ಈಗ ಸರ್ವಿಸ್ಗಳ ಫಿಸಿಕಲ್ ಆಗಿ ಇರಬೇಕು ಮತ್ತು ಡಿಜಿಟಲ್ ಆಗಿರ್ಬೇಕು ಅಂತ ತರ್ತಾರೆ. ಅದೇ ಯಾವ ಮೂರು ಇದ್ರೊಳಗೆ ಟ್ರಯಲ್ ಬೇಸಿಸ್ ಮೇಲೆ ಮಾಡ್ಯಾರ? ಉತ್ತರ ಪ್ರದೇಶ, ಮಧ್ಯಪ್ರದೇಶ, ನೆಕ್ಸ್ಟ್ ಆಂಧ್ರ ಪ್ರದೇಶ. ಈಗ ಉತ್ತರ ಪ್ರದೇಶದಿಂದ ಪ್ಲೇಸ್ ಹೇಳ ಕರೆಕ್ಟ್. ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಆಂಧ್ರ ಪ್ರದೇಶ. ಉತ್ತರ ಪ್ರದೇಶದಿಂದ ಹಳ್ಳಿ ಯಾವುದು? ಚೌರಾವಾಲ. ಕರೆಕ್ಟಾ? ಉತ್ತರ ಪ್ರದೇಶ ಚೌರಾವಾಲ ಕರೆಕ್ಟ್. ಮಧ್ಯಪ್ರದೇಶದಿಂದ ಅರಿ ಮತ್ತು ಉಮ್ರಿ ಅಂತ ಬರ್ತೈತಿ. ಕರೆಕ್ಟ್. ಆಂಧ್ರ ಪ್ರದೇಶದಿಂದ ನರಕುಂದೂರ್. ನೆನಪು ಇವು ಯಾಕೆ ಹಳ್ಳಿಗಳು ನೆನಪು? ಬಿಡ್ರಿ ಯಾಕೆ ಹಳ್ಳಿಗಳು ನೆನಪಿಟ್ಕೋರಿ ಅಂದ್ರೆ ಇವು ಹಳ್ಳಿ ನ್ಯೂಸ್ನಾಗ ಇದ್ದಿದ್ದು ನೆನಪಿಡ್ರಿ. ಯಾವ ಹಳ್ಳಿನ ಹೆಂಗೆ ಟ್ರಯಲ್ ಬೇಸಿಸ್ ಮೇಲೆ ಇಲ್ಲಿ ಏನು ಮಾಡ್ಯಾರ ಅಥವಾ ಇವು ಹಳ್ಳಿಗಳು ರೀಸೆಂಟಾಗಿ ನ್ಯೂಸ್ನಾಗಿದ್ದು ಎದಕ್ಕೆ ನ್ಯೂಸ್ನಾಗಿದ್ದು ಅಂತ ಕೇಳ್ತಾರೆ. ಫಿಜಿಟಲ್ ಸರ್ವಿಸ್ ಅಂತ ಹೇಳಿಲ್ಲ ನಮ್ಮಲ್ಲಿ ಆಲ್ರೆಡಿ ಭಾರತ್ ನೆಟ್ ಅಥವಾ ಏನು ಡಿಜಿಟಲ್ ಸರ್ವಿಸ್ ಕೊಡ್ತಿರ್ತಾರಲ್ಲ. ಡಿಜಿಟಲ್ ಸರ್ವಿಸ್ ಈಗ ಸಾಲಿ ಕಲಿಯಲ್ದವ್ರು ಡಿಜಿಟಲ್ ಸರ್ವಿಸ್ ಅಂದ್ರೆ ಹೆಂಗೆ ಗೊತ್ತಾಗಬೇಕು? ಅದ್ರ ಸಲ್ಬಂದ ಫಿಜಿಟಲ್ ಸರ್ವಿಸ್ ಅಂತ ಯಾಕಿಟ್ರೆ ಅಂದ್ರೆ ಫಿಸಿಕಲ್ ಆಗಿ ಅವೈಲೇಬಲ್ ಇರಬೇಕು, ಡಿಜಿಟಲ್ ಆಗಿ ಸರ್ವಿಸ್ಗಳು ಅವೈಲೇಬಲ್ ಇರಬೇಕು. ಈಗ ಹಳ್ಳಿ ಕಡೆ ಸಾಲಿ ಕಲ್ತಿರಂಗಿಲ್ಲ, ಅವ್ರಿಗೆಲ್ಲ ನಾವು ಸಾಲಿ ಕಲಿಸಿ ನಿಮಗೆ ಡಿಜಿಟಲ್ ಅವೇರ್ನೆಸ್ ಕೊಡ್ತೀನಿ ಬಾ ಅಂದ್ರೆ ಬರಂಗಿಲ್ಲ. ಅದ್ರ ಸಲ್ಬಂದ ಫಿಜಿಟಲ್ ಸರ್ವಿಸ್ ಅಂತ ಟ್ರಯಲ್ ಬೇಸಿಸ್ ಮೇಲೆ 3 ಹಳ್ಳಿನ ಸೆಲೆಕ್ಟ್ ಮಾಡ್ಯಾರ್ರಿ. ಒಂದು ಯಾವ್ದಂದ್ರೆ ಆಂಧ್ರ ಇದನ್ನ ಉತ್ತರ ಪ್ರದೇಶದ ಅಂದ್ರೆ ಚೌರಾವಾಲ್, ಮಧ್ಯಪ್ರದೇಶದ ಯಾವ್ದ ಅರಿ ಮತ್ತು ಉಮ್ರಿ ಅಂತ ಬರ್ತದೆ. ಇನ್ನೊಂದ ಆಂಧ್ರ ಪ್ರದೇಶದ ನರಕುಂದರ್. ಈಗ ಹಳ್ಳಿಗಳು ಹೇಳ್ತೀರಿ ಬಡ ಇಂಡಿಯಾದ ಮೊದಲ ಮಾಡರ್ನ್ ಅಥವಾ ಏನಂತಾರ ಬಾರ್ಡರ್ ಮಾಡೆಲ್ ವಿಲೇಜ್ ಅಂತ ಕರೀತಾರೆ. ಬಾರ್ಡರ್ದಾಗ ಗಡಿ ಗ್ರಾಮದಾಗ ಮಾಡೆಲ್ ಆಗಿ ಡೆವಲಪ್ ಮಾಡಿದ್ ಯಾವ್ದು? ಚುರುಮುರಿ. ಚುರುಮುರಿ ಎಲ್ಲಿ ಬರ್ತದೆ?
ಚಾಂಗ್ತಾಂಗ್. ಲಡಾಖ್ ಯಾವ ಡಿಸ್ಟಿಕ್ನಾಗ ಬರ್ತೈತೆ ಅಂದ್ರೆ ಚಾಂಗ್ತಾಂಗ್. ಈಗ ಭಾರತದ ಮೊದಲ ಹಳ್ಳಿ ಅಂತ ಯಾವ್ದು ಕರೀತಾರೆ? ಯಾವ್ದ? ಮಣ. ಯಾವ ಸ್ಟೇಟ್ನಾಗ ಬರ್ತೈತೆ? ಉತ್ತರಾಖಂಡ, ಹಿಮಾಚಲ್ ಪ್ರದೇಶ, ಲಡಾಖ. ಎಲ್ಲಿ? ಉತ್ತರಾಖಂಡದ ಚಮೋಲಿ ಡಿಸ್ಟಿಕ್. ಕರೆಕ್ಟ್. ಇವು ನೆನಪಿಟ್ಕೋರ ಹಳ್ಳಿಗಳು. ಯಾವ ಹಳ್ಳಿಗಳು ನ್ಯೂಸ್ನಾಗ ಅದಾರ ಒಮ್ಮೆ ಹೇಳ್ಬಿಡ್ತೀರಿ ಬಡ ಬಡ. ಅದನ್ನು ಹೇಳ್ತೀನಿ ತಡಿ, ನಾ ಮುಗಿಸಿಲ್ಲ. ಭಾರತದ ಮೊದಲ ನೋಡ್ರಿ, ಇನ್ನೊಮ್ಮೆ ಹೇಳ್ತೀನಿ ಹಳ್ಳಿಗಳು ಬಂದಾಗ ಈ ಮೂರು ಹೇಳ್ರಿ. ಫಿಸಿಟಲ್ ಸರ್ವಿಸ್ನಾಗ ಯಾವ ಹೇಳ್ರಿ? ಉತ್ತರ ಪ್ರದೇಶದ ಚೌರಾವಾಲ. ಇವು ಅಂತರೂ ಕಣ್ಣು ಮುಚ್ಚರು ಹಂಗ ನೆನಪು ಬರ್ಬೇಕು, ಅಲ್ಲಿ ತನಕ ಬಿಡಂಗಿಲ್ಲ. ಉತ್ತರ ಪ್ರದೇಶ ಚೌರಾವಾಲ ಒಂದೇದು. ಎರಡನೇದ ಮಧ್ಯಪ್ರದೇಶ ಅರಿ ಮತ್ತ ಉಮ್ರಿ. ಆಂಧ್ರ ಪ್ರದೇಶದ ನರ್ಕುಂದಾರ ಆತ. ಇನ್ನು ಏನು ಮಾಡ್ತಾರೆ ಅಂದ್ರೆ ಭಾರತದಾಗ ಮೊದಲ ಗಡಿ ಗ್ರಾಮ ಡೆವಲಪ್ ಮಾಡ್ತಾರೆ. ಗಡಿ ಗ್ರಾಮ ಹೆಂಗಂದ್ರೆ ಮಾಡೆಲ್ ಈ ಯೋಜನಾಬದ್ಧ ನಗರ ಅಂತ ಕರಿತೀವಲ್ಲ, ಈ ಭಾರತದ ಮೊದಲ ಯೋಜನಾಬದ್ಧ ಇದನ್ನ ಸಿಟಿ ಅಂತ ಯಾವ್ದಾರ ಚಂಡೀಗಢ ಅಂತ ಕರಿತೀವಿ. ಹಂಗೆ ಕರ್ನಾಟಕದಾಗ ಬಂದಾಗ ನವನಗರ ಅಂತ ಬರ್ತದೆ. ಸೇಮ್ ಹಂಗ ಗಡಿದೊಳಗೆ ಒಂದು ಹಳ್ಳಿನ ಏನು ಮಾಡ್ರ ಅಂದ್ರೆ ಯೋಜನಾಬದ್ಧವಾಗಿ ನಿರ್ಮಾಣ ಮಾಡ್ಯಾರ. ಅದ ಯಾವ್ದು ಹಳ್ಳಿ ಅಂದ್ರೆ ಚುರ್ಮುರಿ. ಯಾವ ಡಿಸ್ಟಿಕ್ನಾಗ ಬರ್ತೈತಿ? ಚಾಂಗ್ತಾಂಗ್ ಡಿಸ್ಟಿಕ್. ಎಲ್ಲಿ ಅಂದ್ರೆ ಇದನ್ನ ಲಡಾಖ್ನಾಗ ಬರ್ತೈತಿ. ಕರೆಕ್ಟಾ? ಈ ಲಡಾಖದ ಹೊಸ ಡಿಸ್ಟಿಕ್ ಆಗೈತಿಲ್ಲ ಚಾಂಗ್ತಾಂಗ್, ಅದ್ರೊಳಗೆ ಬರ್ತೈತಿ. ಅದಾದ್ಮೇಲೆ ಭಾರತದ ಮೊದಲ ಗ್ರಾಮ ಅಂತ ಕರಿತಾರೆ, ಅಥವಾ ಫಸ್ಟ್ ವಿಲೇಜ್ ಆಫ್ ಇಂಡಿಯಾ ಅಂತ ಕರಿತಾರೆ. ಯಾವ್ದಂದ್ರೆ ಮಣ. ಎಲ್ಲಿ ಕಂಡು ಬರ್ತೈತಿ? ಉತ್ತರಾಖಂಡದ ಚಮೋಲಿ ಡಿಸ್ಟಿಕ್. ಇನ್ನು ಭಾರತದ ಮೊದಲ ಸೋಲಾರ್ ಗಡಿ ಗ್ರಾಮ ಅಂತ ಕರೀತಾರೆ. ಯಾವ್ದ? ಮೊದೇರಾ. ಮೊಸಲ. ಕರೆಕ್ಟ್. ಮೊಸಾಲಿ. ಎಲ್ಲಿ ಬರ್ತೈತೆ ಅದ? ಗುಜರಾತ್. ಇನ್ನ ಎಲ್ಲ ಒಮ್ಮೆ ಹಳ್ಳಿ ಹೇಳ್ತೀನಿ, ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ. ಆದ್ರೆ ಇನ್ನೊಮ್ಮೆ ಹೇಳ್ತೀನಿ, ಸೋಲಾರ್ ಗಡಿ ಗ್ರಾಮ ಅಂತ ಕೇಳ್ತಿಲ್ಲ. ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆ ಅಂತಂದ್ರೆ ನೆನಪೈತಲ್ಲ, ಆ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆ ಮೇಲೆ ರೀಸೆಂಟಾಗಿ ಕ್ವಶನ್ ಕೇಳ್ಯಾರ. ಅದ್ರ ಮುಂದಿನ ವರದ ಭಾಗ ಹಿಂಗೂ ಕೇಳ್ಬೋದು. ಅದಕ್ಕೆ ಕೇಳತ್ನ ಭಾರತದ ಮೊದಲ ಸೌರ್ಯ ಗ್ರಾಮ ಅಂತ ಯಾವ್ದು ಕರೀತಾರಂದ್ರ ಮೊದಲ ಸೌರ್ಯ ಗ್ರಾಮ. ಬರೇ ಏನಂದ್ರೆ ಸೋಲಾರ್ ಪವರ್ಡ್ ಗ್ರಾಮ. ಪೂರ್ತಿ ಹಳ್ಳಿ ಒಳಗೆ ಹೋದಿರ್ತೀನಿ ಎಲ್ಲ ಸೋಲಾರ್ ಎನರ್ಜಿ ಮೇಲೆ ವರ್ಕ್ ಆಕತಿ. ಯಾವ್ದಂದ್ರೆ ಮೊದೇರಾ. ಎಲ್ಲಿ ಕಂಡು ಬರ್ತೈತೆ ಅಂದ್ರೆ ಗುಜರಾತ್ದಾಗ. ಇದಾದ್ಮೇಲೆ ಗಡಿ ಒಳಗೆ ಅಂದ್ರೆ ಇಂಡಿಯಾದ ಬೇರೆ ಕಂಟ್ರಿ ಜೋಡ ಗಡಿ ಹಂಚ್ಕೊಂಡಿರ್ತಿಲ್ಲ, ಅಲ್ಲಿ ಒಂದು ಹಳ್ಳಿನ ಏನ್ ಮಾಡ್ರಿ ಅಂದ್ರೆ ಪೂರ್ತಿ ಸೋಲಾರ್ ರೂಪ್ ಟಾಪ್ ಕುಣಿಸ್ಬಿಟ್ರೆ ಅಲ್ಲಿ ಎಲ್ಲ ಸೋಲಾರ್ ಎನರ್ಜಿ ಮೇಲೆ. ಅದು ಯಾವ್ದಂದ್ರೆ ಮೊಸಾಲಿ. ಅದು ಎಲ್ಲಿ ಕಂಡು ಬರ್ತೈತ್ರಿ? ಗುಜರಾತ್. ಮತ್ತೆ ಯಾವ ಹಳ್ಳಿ ಉಳಿದು? ಯಾವುದೋ ಇಂಡೋ ಬರ್ಮಾ ವರ್ಡ್ ಗೊತ್ತಿಲ್ಲ ನಂಗೆ, ನೋಡ್ತೀನಿ. ಮತ್ತೆ ಯಾವ ಹಳ್ಳಿ ಉಳಿದು? ಮುಗಿದು ಅಲ್ಲ. ಗಡಿ ಗ್ರಾಮ ಒಂದು ಆತ, ಸೋಲಾರ್ ಗಡಿ ಗ್ರಾಮ ಆತ. ಮತ್ತೆ ಯಾವ್ದು? ಚಾಂಗ್ತಾಂಗ್. ಅವು ಡಿಸ್ಟಿಕ್ಗಳು ನೆನಪದಲ್ಲ. ಇನ್ನೊಮ್ಮೆ ಹೇಳ್ಬಿಡ್ತೀರಿ ಎಲ್ಲ ಹಳ್ಳಿಗಳು 4-5 ಹೇಳಿದ್ವನ್ ಹೇಳ್ತೀರಿ ಬೇಡ? ಹೇಳ್ರಿ ಬೇಡ. ಸೂರ್ಯ ದೇವಾಲಯ ಅದ ಮೊದೇರದಾಗ ಬರ್ತದೆ. ಅದ ಸೂರ್ಯ ದೇವಾಲಯ ಅಂತಲೇ ಕುಣಿಸಿದ್ರು. ಆ ಪೂರ್ತಿ ಮೊದೇರ ಹಳ್ಳಿಗೆಲ್ಲ ಸೋಲಾರ್ ಪ್ಯಾನೆಲ್ಗಳು ಕುಣಿಸಿದ್ರು. ಹಂಗೆ ಕರ್ನಾಟಕದಾಗ ಸೌರ್ಯ ಮಾದರಿ ಗ್ರಾಮಗಳನ್ನ ಡಿಕ್ಲೇರ್ ಮಾಡ್ಬೇಕಂತ 8 ಹಳ್ಳಿಗಳನ್ನ ಸೆಲೆಕ್ಟ್ ಮಾಡಿದ್ರು. 25, 23, 24 ಹಳ್ಳಿಗಳು. ಇದು ನೆನಪಿಟ್ಕೋರ. 24 ಹಳ್ಳಿ. ಇದು ಯಾವ ಹಳ್ಳಿ ಅಂತ ಇನ್ನ ಏನಂದ್ರೆ ರಿಸಲ್ಟ್ ಬಂದ್ಮೇಲೆ ಗೊತ್ತಾಕತ್. ಈಗೇನು ಸೌರ್ಯ ಮಾದರಿ ಗ್ರಾಮ ಅಂತ ಕರೀತಾರ. ಈಗ ಏನೇನು ಹೇಳ್ರಿಲ್ಲ, ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆ ಯಾವ ಇಯರ್ದಾಗ ಬರ್ತೈತಿ? ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆ ಯಾವ ಇಯರ್ದಾಗ? 22, 23, 24, 25. 24ರಾಗ 2024ರಾಗ. 24ರಾಗ ಕರೆಕ್ಟ್ಲಾ? ತಪ್ಪು ಹೇಳ ನಾನು? ಇದೆ ರೀಸೆಂಟಾಗಿ ಮಾಡಿದ್ರೆ ತಿಳಿಲ್ಲ. ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆದ ಇಂಟೆನ್ಷನ್ ಏನೈತೆ ಅಂದ್ರೆ ಭಾರತದಾಗ 1 ಕೋಟಿ ಮನಿ ಮೇಲೆ ಏನು ಮಾಡ್ತಾರಂದ್ರೆ ಹೌಸ್ ಹೋಲ್ಡ್ ಮೇಲೆ ಸೋಲಾರ್ ಪ್ಯಾನೆಲ್ಗಳು ಕುಣಿಸ್ಬೇಕಂತ ಟಾರ್ಗೆಟ್ ಇತ್ತು. ಯಾರ್ದಂದ್ರೆ ನರೇಂದ್ರ ಮೋದಿ. ಇದು ಯಾಕಂದ್ರೆ ಕರ್ನಾಟಕ ಗೌರ್ಮೆಂಟ್ ಗ್ಯಾರಂಟಿ ತಂದಿತ್ತು ನೆನಪೈತಲ್ಲ, ಗೃಹ ಜ್ಯೋತಿ ಗ್ಯಾರಂಟಿ ಅಂತೇಳಿ. ಗೃಹ ಜ್ಯೋತಿ ಒಳಗೆ ಎಷ್ಟು ವಿದ್ಯುತ್ ಯೂನಿಟ್ ಫ್ರೀ? 200 ಯೂನಿಟ್ ಇತ್ತು. ಇದು ಎಲ್ಲರ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆ ಮೇಲೆ ಮನಿ ಮೇಲೆ ಕುಣಿಸಂದ್ರೆ 8 ಯೂನಿಟ್ ಸಿಗುತ್ತೆ. 300 ಯೂನಿಟ್ ತನಕ ವಿದ್ಯುತ್ ಫ್ರೀ ಸಿಗ್ತೈತಲ್ಲ. ಅದರ ಅಂಡರ್ ಪ್ರೋಗ್ರಾಮ್ಗಳು ಡೆವಲಪ್ ಮಾಡ್ಕೋತ ಬರತ್ತಾರ. ಈ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆ ಅಂಡರ ಎಲ್ಲ ಸ್ಟೇಟ್ ಒಳಗೆ ಏನು ಮಾಡ್ತಾರೆ ಅಂದ್ರೆ ಆ ಇದನ್ನಂದ್ರೆ ಸೋಲಾರ್ ಪ್ಯಾನೆಲ್ಗಳನ್ನ ಯೂಸ್ ಮಾಡ್ಕೊಂಡಾರ ಅಥವಾ ಸೋಲಾರ್ ಪ್ಯಾನೆಲ್ಗಳು ಕುಣಿಸೊಂದಿರ್ತಾರೆ. ಆ ಟೈಮ್ನಾಗ ಫಸ್ಟ್ ಯಾವ್ದು ಹಳ್ಳಿ ಡಿಕ್ಲೇರ್ ಮಾಡ್ತಾರೆ? ಯಾಕಂದ್ರೆ ಗುಜರಾತ್ ಅವ್ರು ಇದಾರೆ ಅಂದ್ರೆ ಗುಜರಾತ್ದಾಗ ಮಾಡ್ತಾರೆ. ಯಾವ ಹಳ್ಳಿ ಅಂದ್ರೆ ಮೊದಲ ಮೊದೇರಾ ಹಳ್ಳಿ ಅಂತ ಬರ್ತದೆ. ಪೂರ್ತಿ ಆ ಊರು ಏನೈತಲ್ಲ ಸೋಲಾರ್ ಪವರ್ಡ್ ಆಗಿತ್ತು. ಯಾವ್ದಂದ್ರೆ ಮೊದೇರಾ. ಹಂಗ ಗುಜರಾತ್ದಾಗ ಇನ್ನೊಂದು ಗಡಿ ಗ್ರಾಮ ಅಂತ ಬರ್ತದೆ, ಅಲ್ಲಿ ಸೋಲಾರ್
ತ್ರಿಪುರ ಆದ್ಮೇಲೆ ಯಾವ್ದಂದ್ರೆ ಮೇಘಾಲಯ ಆದ್ಮೇಲೆ ಅಸ್ಸಾಂ. ಈಗ 7 ಆದ್ವಲ್. ಈಶಾನ್ಯ ರಾಜ್ಯಗಳು 7 ಅದಾವ ತೇತೀವಿ. ಆ ಸಿಕ್ಕಿಂ ಕದಕ್ಕೆ ಅವಳಿ ನಗರ ಅಥವಾ ಏನು ಸಹೋದರಿ ಸಹೋದರಿ ಅಣ್ಣ ಸಹೋದರ ಅದ್ರ ಸಲ್ಮಂದ್ ಹೇಳಿ. ಇರ್ಲಿ ಇನ್ನೊಮ್ಮೆ ಉಲ್ಲಾಸ್ ಪ್ರೋಗ್ರಾಮ್ ಅಂಡರ 15 ಏಜ್ ಮೇಲೆ ಅವ್ರಿಗೆ ಏನ್ ಮಾಡ್ಬೇಕಾರ 100% ಲಿಟ್ರಸಿ ಮಾಡ್ಬೇಕಂದ್ರ ಈಶಾನ್ಯ ರಾಜ್ಯದಾಗ 2 ಬರ್ತವೆ ಅಂದ್ರೆ ತ್ರಿಪುರಾ ಮತ್ತು ಮಿಜೋರಾಂ. ಇನ್ನೊಂದು ಯಾವ್ದು ಅಲ್ಲೇ 3 ನೆನಪಿಟ್ಕೊಂಡ್ಬಿಡ್ರಿ ಸಿಕ್ಕಿಂ. ಈಗ 3 ಆದ್ವಲ್ಲ, ಇನ್ನು 3 ಉಳಿತಾವ ಯಾವಂದ್ರೆ ತಳಗ್ ಬರುದು ಇಲ್ಲಿ ಸೌತ್ದಾಗ ಯಾವ್ದ ಗೋವಾ. ಅದಾದ್ಮೇಲೆ ಮ್ಯಾಲೆ 2 ಬರ್ತಾವ ಯಾವ ಹಿಮಾಚಲ ಉತ್ತರಾಖಂಡ್. ಇವು ಮ್ಯಾಪ್ ಮೇಲೆ ನೆನಪಿಟ್ಕೊಂಡ್ರೆ ಕನ್ಫ್ಯೂಸ್ ಆಗಂಗಿಲ್ಲ. ಅದಕ್ಕೆ ಹೇಳತ್ ನಾಳೆ ಹಿಂಗ್ ಕೇಳ್ರ ದಕ್ಷಿಣ ಭಾರತದಾಗ ಉಲ್ಲಾಸ್ ಪ್ರೋಗ್ರಾಮ್ ಅಂಡ್ರ 100% ಲಿಟ್ರಸಿ ತಗೊಂಡಿದ್ದ ಸ್ಟೇಟ್ ಯಾವ್ದೈತೆ ಅಂತ ಕೇಳ್ರ. ಕರ್ನಾಟಕ, ಕೇರಳ. ಈಗ 1ನೇ ಆಪ್ಷನ್ ಇಲ್ಲಿ ಕನ್ಫ್ಯೂಸ್ ಮಾಡಕ್ಕೆ ಏನ್ ಕೊಟ್ಟಿರ್ತಾರ ಗೊತ್ತನ್ರಿ, ಉಲ್ಲಾಸ್ ಪ್ರೋಗ್ರಾಮ್ ಅಂಡರ ದಕ್ಷಿಣ ಭಾರತದಾಗ 100% ಸಾಕ್ಷರತೆ ತಗೊಂಡಿದ್ದತ್ತ 1ನೇ ಆಪ್ಷನ್ ಕೇರಳ ಕೊಡ್ತಾರ. ಯಾಕಂದ್ರೆ ಸಾಕ್ಷರತೆ ಒಳಗೆ ಹೈಯೆಸ್ಟ್ ಇರೋದ ಕೇರಳ. ಯಾವ್ದ್ರ ಪ್ರಕಾರ ಅಂದ್ರೆ 2011 ಜನಗಣತಿ. ಆ ಜನಗಣತಿ ಕಂಪೇರ್ ಮಾಡಿದಾಗ ಅಟ್ಟ ಅದಕ್ಕೆ ಸಾಕ್ಷರತೆ ಒಳಗೆ ಟಾಪ್ ಐತಿ. ಬಟ್ ಉಲ್ಲಾಸ್ ಪ್ರೋಗ್ರಾಮ್ ಅಂಡರ ದಕ್ಷಿಣ ಭಾರತದಿಂದ ಯಾವ್ದಂದ್ರೆ ಗೋವಾ 1 ನೆನಪಿರ್ತಾವಲ್ಲ 6 ಹೇಳ್ರಿ ಬಡ ಬಡ. ಈಶಾನ್ಯದಾಗ 3 ಮಿಜೋರಾಮ, ತ್ರಿಪುರಾ, ಸಿಕ್ಕಿಂ. ಅದಾದ್ಮೇಲೆ ತಳಗ ದಕ್ಷಿಣದಾಗ ಬಂದಾಗ ಗೋವಾ, ಉತ್ತರ ಭಾರತದಾಗ ಬಂದಾಗ ಹಿಮಾಚಲ ಮತ್ತು ಉತ್ತರಾಖಂಡ್. ಲಾಸ್ಟ್ ಯೂನಿಯನ್ ಟೆರಿಟರಿ ಬಂದಾಗ ಲಡಾಖ್.